ನಮಸ್ಕಾರ ರೀ, ಹೆಂಗಿದ್ದೀರಿ? ಸೊ ಇವತ್ತಿಂದು ವಿಡಿಯೋ ಬಂದು ಒಂದು ಮಿನಿ ಪ್ರಾಜೆಕ್ಟ್ ಗಟ್ಟಲೆ ಮಾಡೋದು ಸಿಂಪಲ್. ಏನಪ್ಪ ಅಂತಂದರೆ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಸೇವ್ ಮಾಡೋದು. ಸ್ಟೂಡೆಂಟ್ ಇನ್ಫಾರ್ಮೇಷನ್ ಸೇವ್ ಆದ ಕೂಡ ಅಲ್ಲೊಂದು ಬಟನ್ ಕೊಡೋದು, ಶೋ ಅಂಥೇಳಿ. ಅದನ್ನೇನು ಮಾಡಿದೆ, ಕ್ಲಿಕ್ ಆದ ಕೂಡ ಶೋ ಮಾಡೋದು. ಸೊ ಅಂದರೆ ಇಲ್ಲಿ ಎರಡು ಕರ್ಡ್ ಆಪ್ರೇಷನ್ ಅಂತೀವಿ, ಒಂದು ಇನ್ಸರ್ಟ್ ಮಾಡೋದು, ಇನ್ನೊಂದು ಸೆಲೆಕ್ಟ್ ಮಾಡೋದು. ಇವು ಎರಡು ಕರ್ಡ್ ಆಪ್ರೇಷನ್ ಒಂದೇ ಪ್ರಾಜೆಕ್ಟ್ ಒಳಗೆ ಮಾಡೋದು. ಸೊ ನೀವು ಏನು ಮೇನ್ ಪ್ರಾಜೆಕ್ಟ್ ಮಾಡೋಕೆ ಹೊಂಟಿರಲ್ಲ, ಈ ಟಾಸ್ಕ್ ಏನೈತಲ್ಲ ಇವತ್ತು ತೋರಿಸೋದು, ಅದು ಇಟ್ ಪ್ಲೇಸ್ ದ ಮೇಜರ್ ರೋಲ್. ಇದನ್ನು ನೀವು ತಲೆಗಿಟ್ಟುಕೋರಿ. ಸೊ ಇದ್ರಾಗ ನಿಮ್ಗೆ ಇದನ್ನೇ ನೀವು ಪರ್ಫೆಕ್ಟ್ ಆದ್ರಪ್ಪ ಅಂತಂದ್ರೆ ನಿಮ್ದು 60 to 70% ಆಫ್ ದ ಮೇನ್ ಪ್ರಾಡಕ್ಟ್ ಏನೈತಲ್ಲ, ಮೇನ್ ಪ್ರಾಜೆಕ್ಟ್, ಸೊ ಕಂಪ್ಲೀಟ್ ಆದಂಗೆ. ಅದಕ್ಕೆ ನೀವು ಇದನ್ನು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಬೇಕು. ಸೊ ನಾ ಹಿಂದಿನ ಎರಡು ವಿಡಿಯೋದೊಳಗೆ ಕನೆಕ್ಷನ್ ಮಾಡೋದು ತೋರಿಸೀನಿ, ಮತ್ತು ಏನು ಸ್ಟೋರ್ ಮಾಡೋದು ತೋರಿಸೀನಿ. ಸೊ ಇವತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಾವೇನು ಮಾಡೋದು, ಒಂದು ಎರಡು ಬಟನ್ ಕೊಡೋಣ್ರಿ. ಇಲ್ಲಿ ಫ್ರಂಟ್ ಎಂಡ್ ಒಳಗೆ ಒಂದು ಸ್ಟೋರ್ ಮಾಡೋಕ್ಕೆ, ಇನ್ನೊಂದು ಶೋ ಮಾಡೋಕ್ಕೆ, ಒಂದು ಸೇವ್ ಮಾಡೋಕ್ಕೆ, ಇನ್ನೊಂದು ಶೋ ಮಾಡೋಕ್ಕೆ. ಸೊ ಹೆಂಗೆ ವಿಚಾರ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ನಮಗೆ ಒಂದು ಅಂದರೆ ಈ ಪ್ರಾಜೆಕ್ಟ್ ರೆಡಿ ಆಗ್ಬೇಕಂದ್ರೆ ಡಾಟಾಬೇಸ್ ಕ್ರಿಯೇಟ್ ಇರಬೇಕು. ಐದರ್ ಡಾಟಾಬೇಸ್ ಈಸ್ ರೆಡಿ ಆರ್ ನಾಟ್, ಇದನ್ನು ಒಂದು ಫಸ್ಟ್ನೇದು ನೀವು ಏನು ಮಾಡಬೇಕು, ಕನ್ಫರ್ಮ್ ಮಾಡಬೇಕು. ಡಾಟಾಬೇಸ್ ರೆಡಿ ಇರ್ಲಿಕ್ಕಂದ್ರೆ ಡಾಟಾಬೇಸ್ ರೆಡಿ ಮಾಡಿರಿ. ಅದರೊಳಗೆ ಟೇಬಲ್ ರೆಡಿ ಐತಿಲ್ಲೋ, ಎರಡನೇದು ಯು ಕ್ಯಾನ್ ಚೆಕ್ ಇಟ್. ಅಂದರೆ ನೀವು ಟೇಬಲ್ ರೆಡಿ ಇತ್ತಂತಂದ್ರೆ ಸೊ ಅದರೊಳಗೆ ಇನ್ಸರ್ಟ್ ಮಾಡ್ಬೋದು. ಟೇಬಲ್ ರೆಡಿ ಇರ್ಲಿಕ್ಕಂದ್ರೆ ಅದರ್ ಡಾಟಾಬೇಸ್ನೊಳಗೆ ಏನು ಮಾಡ್ಬೋದು, ಟೇಬಲ್ ರೆಡಿ ಮಾಡಿ ಇನ್ಸರ್ಟ್ ಮಾಡ್ಬೋದು. ಇವು ಎರಡು ಸ್ಟೆಪ್ ಫಸ್ಟಿಗೆ ನಾನು ಕ್ರಾಸ್ ಮಾಡ್ತೀನಿ. ಸೊ ಇವೆರಡು ಮಾಡಿದ ಮೇಲೆ ಮುಂದೆ ಏನು ಮಾಡೋದು, ಬ್ಯಾಕ್ ಆ್ಯಂಡ್ ರೆಡಿ ಮಾಡೋದು. ಆಮೇಲೆ ಲಾಸ್ಟ್ನೇ ಸ್ಟೆಪ್ ಏನು ರೀ, ಫ್ರಂಟ್ ಎಂಡಿಗೆ ಹೋಗೋಣ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಎರಡು ಸ್ಟೆಪ್ ನಾನು ಕ್ಲಿಯರ್ ಮಾಡ್ಕೋಬೇಕು. ಅಂದ್ರೆ ವಿಲ್ ಗೋ ಫಾರ್ ದ MySQLಗೆ ಹೋಗಿ ಡೇಟಾಬೇಸ ಮತ್ತು ಟೇಬಲ್ ರೆಡಿ ಐತಿಲ್ಲ ನೋಡಿ, ಅದನ್ನು ಕ್ರಿಯೇಟ್ ಮಾಡೋಣ. ಸೊ ಈಗ ಡೇಟಾಬೇಸ್ ರೆಡಿ ಮಾಡ್ಬೇಕಾದ್ರೆ MySQL ಓಪನ್ ಆಗ್ಬೇಕು. MySQL ಆಲ್ರೆಡಿ ನೀವೆಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ. ಯು ಕ್ಯಾನ್ ಓಪನ್ ಯುವರ್ MySQL. ನೀವು ನನ್ನ ಕೂಡ ಹಿಂಗೆ ವಿಡಿಯೋ ನೋಡ್ಕೊತಾನೆ ಮಾಡ್ಕೊತ ಹೋದ್ರೆ ಇಟ್ಸ್ ಅ ವೆಲ್ ಆ್ಯಂಡ್ ಗುಡ್. ಸೊ ನಿಮ್ಗೆ ಗೊತ್ತೈತಿ, ನಾವು ಹಳೆ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೀವಿ. ದಿಸ್ ಈಸ್ ದ ಹೋಸ್ಟ್ 127.0.01. ಸೊ ದಿಸ್ ಈಸ್ ದ ಯೂಸರ್ ರೂಟ್ ಮತ್ತು ಪಾಸ್ವರ್ಡ್ ABCD. ಅಂದರೆ ನೀವು ಕನೆಕ್ಟ್ ಮೆಥಡಿಗೆ ಏನೇನು ನೀವು 4 ಪ್ಯಾರಾಮೀಟರ್ ಕಳಿಸ್ತಿರಲ್ಲ, 3 ಪ್ಯಾರಾಮೀಟರ್ ಇಲ್ಲೇ ಸಿಗ್ತಾವೆ. ಇದನ್ನು ನೀವು ನೆನಪು ಹೋಗ್ಬೇಡ್ರಿ. ಇದನ್ನು ನೆನಪು ಹಾರಿದ್ರು ಇಲ್ಲಿ ಬಂದು ನೀವು ಚೆಕ್ ಮಾಡಬೇಕು. ಇಲ್ಲಿ ನಾವೊಂದು ಡಾಟಾಬೇಸ್ ಕ್ರಿಯೇಟ್ ಮಾಡ್ತೀನಿ. ಗೋ ಫಾರ್ ದ ಡಾಟಾಬೇಸ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ, ಇಲ್ಲಿ ನೋಡಿರಿ, 4ನೇ ಚಿತ್ರ ಒಂದು ಡಬ್ಬಿ ಐತಲ್ಲ, ಆ ಡಬ್ಬಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೇನಾಕೈತಿ, ಸೊ ಡಾಟಾಬೇಸ್ ಕ್ರಿಯೇಟ್ ಆಕೈತಿ. ಸೊ ಅದರ ಹೆಸರು ಕೇಳಾಕತ್ತೈತಿ. ಡಾಟಾಬೇಸ್ ಹೆಸರು ನಾನು ಏನು ಮಾಡ್ಬಿಡ್ತೀನಿ, ಕಾಲೇಜ್, ಮೈ ಕಾಲೇಜ್ ಅಂತ ಹೇಳ್ತೇನೆ. ಓಕೆ. ಸೊ ಡಾಟಾಬೇಸ್ ಹೆಸರು ಏನಾಯ್ತು, ಸೊ ಮೈ ಕಾಲೇಜ್. ನೀವು ಬೇಕಾದ್ರೆ ಇಡ್ಬೋದು. ಸೊ ಮೈ ಕಾಲೇಜ್ ಇದನ್ನು ನೀವು ನೆನ್ಪಿಟ್ಕೋಬೇಕು. ಹೌದ್ರೆ? ಸೊ ಇದನ್ನು ಮುಂದೆ ಎಲ್ಲರೂ ಯೂಸ್ ಮಾಡ್ಬೇಕು. ಅಪ್ಲೈ ಏನು ರೀ, ನೋಡಿರಿ, ಕ್ರಿಯೇಟ್ ಸ್ಕೀಮಾ ಮೈ ಕಾಲೇಜ್. ಇದನ್ನು ಹಿಂದಿನ ವೀಡಿಯೋದಾಗ ನಾವು ಡಿಸ್ಕಷನ್ ಮಾಡೀನಿ. ಇದನ್ನೇನು ಮಾಡಿರಿ, ಫಿನಿಶ್. ಸರ್ ಡಾಟಾಬೇಸ್ ಅಂತೂ ಕ್ರಿಯೇಟ್ ಆತ. ಈಗ ಹೆಂಗೆ ಚೆಕ್ ಮಾಡೋದ್ರಪ್ಪ ಅಂತಂದರೆ ಇಲ್ಲೆಲ್ಲರೂ ನೋಡಿರಿ, ಮೈ ಕಾಲೇಜ್ ಅಂತ ಹೊಡ್ಕೋತವ್ರಿ. ಇಲ್ಲೆಲ್ಲರೇ ಮೈ ಕಾಲೇಜ್ ಸಿಗ್ತೈತೆ ನೋಡಿರಿ. ಎಸ್, ಮೈ ಕಾಲೇಜ್ ಅಂತ ಇಲ್ಲೈತಿ. ಸೊ ನಿಮಗೆ ಇಲ್ಲಿ ಮೈ ಕಾಲೇಜ್ ಅನ್ನೋದು ಏನಾಗೈತಿ, ರೆಡಿ ಆಗೈತಿ. ಸರ್ ಇದ್ರೊಳಗೆ ಕ್ವೈರಿ ಹೆಂಗೆ ಬರೀದೆ ಅಂತಂದ್ರೆ ಫೈಲ್ ಕೆಳಗೆ ಒಂದು ಕ್ವೈರಿ ಐತೆ ನೋಡಿರಿ, ಕ್ರಿಯೇಟ್ ನ್ಯೂ ಕ್ವೈರಿ. ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಇಲ್ಲಾಂದ್ರೆ ಫೈಲ್ ಕೆಳಗೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಅದು ಏನು ತೋರಿಸಪ್ಪ ಅಂತಂದರೆ, ಸೊ ಇಷ್ಟೊಂದು ಡಾಟಾಬೇಸ್ ಅದಾವೆ. ನೀವು ಯಾವುದೋ ಡಾಟಾಬೇಸ್ ಯೂಸ್ ಮಾಡ್ತೀರಂತ ಅದಕ್ಕೇನು ಕನಸಂದ್ರೂ ಬಿಡೋಂಗಿಲ್ಲ. ನೀವು ಹೇಳಬೇಕು, ಯು ಕ್ಯಾನ್ ಯೂಸ್ ನಿಮ್ಮದು ಡಾಟಾಬೇಸ್ ಹೆಸರು ಏನೈತ್ರಿ, ಮೈ ಕಾಲೇಜನ್ನು ಆಗಲೇ ಕಾಪಿ ಮಾಡ್ಕೊಂಡು ಇಟ್ಟೊಂದಿದೆ. ಅದನ್ನು ಏನು ಮಾಡಿರಿ, ಸೆಲೆಕ್ಟ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ನೋಡಿರಿ. ಇಲ್ಲಿ 1 2 3 ಸೇವ್ ಮಗ್ಲ ಐತಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡಿರಿ. ಸೊ ಇಸ್ ಇಟ್ ರೆಡಿ. ಸೊ ಇಲ್ಲಿ ನೋಡಿರಿ, ಮೈ ಕಾಲೇಜ್ನೊಳಗೆ ಟೇಬಲ್ಸ್ನೊಳಗೆ ಏನೂ ಎಕ್ಸ್ಪ್ಯಾಂಡ್ ಅಂತ ತೋರಿಸೋಲ್ದು. ಅಂದ್ರೆ ಇದ್ರೊಳಗೆ ಏನೂ ಇಲ್ಲ, ಟೇಬಲ್ಸ್ ಇಲ್ಲ. ಅಂದ್ರೆ ನಾ ಟೇಬಲ್ ರೆಡಿ ಮಾಡ್ಬೇಕು. ಟೇಬಲ್ ರೆಡಿ ಮಾಡ್ಬೇಕಂದ್ರೆ ನಿಮ್ಮ ಕಾಲಮ್ ಹೆಸರುಗಳು ಗೊತ್ತಿರಬೇಕು. ಎಷ್ಟು ಕಾಲಮ್ ಬೇಕನ್ನೋದು ನೀವು ಆಲ್ರೆಡಿ ಡಿಸೈಡ್ ಮಾಡಿರ್ಬೇಕು. ಅಂದ್ರೆ ನೀವು ಅದನ್ನು ವಿಚಾರ ಮಾಡಿರ್ಬೇಕು. ನನಗೇನು ಬೇಕು ರೀ, ನಿಮ್ಗೆ ಡೆಮೋ ಅಂದರೆ ನನಗೆ ಹುಡುಗರ ಹೆಸರು ಮತ್ತು ಹುಡುಗರ ಮೊಬೈಲ್ ನಂಬರ್ ಅಷ್ಟಿದ್ರೆ ಸಾಕು ನನಗೆ. ಅಂದರೆ ನಮ್ಗೆ ಎಷ್ಟು ಕಾಲಮ್ ಬೇಕು, 2 ಕಾಲಮ್ ಬೇಕು. ಮತ್ತು ಆ ಹುಡುಗರಿಗೆ ಒಂದು ನಂಬರ್ ಕೊಡಬೇಕಲ್ಲ, ಅದಕ್ಕೆ ನಾ ಏನು ಮಾಡ್ತೀನಿ ಅಂದರೆ ಆಟೋ ಇನ್ಕ್ರಿಮೆಂಟ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ವಿಚಾರ, ಸೊ ಇದನ್ನು ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಎಷ್ಟು ಕಾಲಮ್ ಇರ್ತಾವಲ್ಲ ಅಷ್ಟೇ ಡೇಟಾ ಇಲ್ಲಿಂದ ಬರ್ಬೇಕು ರೀ, ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡಿಗೆ ಬರ್ಬೇಕು, ಬ್ಯಾಕ್ ಎಂಡಿಂದ ಡಾಟಾಬೇಸಿಗೆ ಬರಬೇಕು. ಇದನ್ನು ನೆನ್ಪಿಟ್ಕೋರಿ. ಅಂದರೆ ಡಿಪೆಂಡಿಂಗ್ ಅಪಾನ್ ಯುವರ್ ಕಾಲಮ್ ನಂಬರ್ಸ್, ಯು ಹ್ಯಾವ್ ಟು ಸೆಂಡ್ ದ ಡೇಟಾ ಫ್ರಮ್ ಫ್ರಂಟ್ ಎಂಡ್ ಟು ಬ್ಯಾಕ್ ಎಂಡ್ ಟು ಡಾಟಾಬೇಸ್. ಹೋದರೆ ಅದರ ಪರ್ಟಿಕ್ಯುಲರ್ ಟೇಬಲ್ಗೆ ಬಂದುಬಿಡ್ಬೇಕು. ಸೊ ನಾ ಇಲ್ಲಿ ಏನು ಮಾಡ್ಬಿಡ್ತೀನಿ, ಕ್ರಿಯೇಟ್ ಎ ಟೇಬಲ್ ಅಂತ ಮಾಡ್ತೀನಿ. ಕ್ರಿಯೇಟ್ ನೋಡಿರಿ
ಟೇಬಲ್ ಕಾಲ್ಡ್ ಸ್ಟೂಡೆಂಟ್ ಇನ್ಫೋ ಅಂತ ನಾ ಕೊಡ್ತೀನಿ, ಎಸ್ ಇನ್ಫೋ ಅಂತೇಳಿ. ನೀವು ಏನು ಮಾಡಿರಿ, ಬೇರೆ ಬೇರೆ ಹೆಸರು ಕೊಟ್ರೆ ಆ ಟೇಬಲ್ ಹೆಸರು ನೆನ್ಪಿಟ್ಕೋರಿ, ಇಲ್ಕಂದು ನೋಟ್ ಮಾಡ್ಕೊರಿ, ಯಾಕಂದ್ರೆ ಅದು ಮುಂದೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ಬಿಡ್ತೇನೆ, ಇದರದ್ದು ಬಾಡಿ ಕ್ರಿಯೇಟ್ ಮಾಡ್ತೀನಿ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಸೊ ಇದ್ರೊಳಗೆ ನಾನು ಏನು ಮಾಡ್ಬಿಡ್ತೀನಿ ರೀ, ಸೊ ಇದ್ರೊಳಗೆ ನಾನು ಏನು ಮಾಡ್ಬೇಕು, ಟೇಬಲ್ ಅಂದರೆ ಕಾಲಮ್ಗಳು ಕ್ರಿಯೇಟ್ ಮಾಡ್ಬೇಕು. ಒಂದೇ ಎಸ್ ಐ ಡಿ, ಸ್ಟೂಡೆಂಟ್ ಐ ಡಿ. ಸೊ ಸ್ಟೂಡೆಂಟ್ ಐ ಡಿ ಅಂದ್ರೆ 1 2 3 ನಂಬರ್ ಕೊಡೋಕೆ ಹೋಗ್ಬೇಕು, ಅಂದರೆ ಇದ್ರದ್ದು ಡಾಟಾ ಟೈಪ್ ಏನತ್ತೆ ಇಂಟ್. ಸೊ ನಾ ಏನು ಮಾಡ್ಬಿಡ್ತೀನಿ, ಆಟೋ ಇನ್ಕ್ರಿಮೆಂಟ್ ಅಂತ ಒಂದದ ರೀ, ಆಟೋ ಅಂಡರ್ಸ್ಕೋರ್ ಇನ್ಕ್ರಿಮೆಂಟ್, ಸ್ಪೆಲ್ಲಿಂಗ್ ತಪ್ಪು ಬರೋಂಗಿಲ್ಲ, ಇನ್ಕ್ರಿಮೆಂಟ್. ಈ ಆಟೋ ಇನ್ಕ್ರಿಮೆಂಟ್ ಏನು ಮಾಡ್ತಿದ್ದಪ್ಪ ಅಂತಂದರೆ ತಾನೇ ಕಂಪ್ಯೂಟರ್ಗೆ ನಾವು ಹೇಳ್ದಂಗೆ ನೀನೇ ನಂಬರ್ ಕೊಟ್ಕೊತ ಹೋಗು, ಅದನ್ನು ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗಂತ. ಲೈಕ್ 1 2 3 4 ಹಿಂಗೆ ಒಂದೊಂದು ರೋ ಇನ್ಸರ್ಟ್ ಆತ, ಅದಕ್ಕೊಂದು ನಂಬರ್ ಕೊಟ್ಟು ಇನ್ಕ್ರೀಸ್ ಮಾಡ್ಕೊತ ಹೋಗ್ಬಿಡ್ತೈತಿ. ಅಂದ್ರೆ ಎಸ್ ಐ ಡಿ ಕಾಲಮಿಗೆ ಏನಾಗಿಲ್ಲ, ನಂಬರ್ ರಿಪೀಟ್ ಆಗಂಗಿಲ್ಲ ಅಂದ್ರೆ ಏನು ರೀ, ಇನ್ ದ ಸೆನ್ಸ್ ರಿಪೀಟ್ ಆಗಂಗಿಲ್ಲ ಅಂದರೆ ಇದಕ್ಕೆ ಯುನಿಕ್ ಒಂದು ನಂಬರ್ಸ್ಗಳು ಸೇವಕ. ಫಾರ್ ಎಕ್ಸಾಂಪಲ್ ಒಬ್ರಿಗೆ 1 ನಂಬರ್ ಅಂತ ಕೊಡ್ತಂದ್ರೆ ಅದ 1 ನಂಬರ್ ಬೇರೆದವ್ರಿಗೆ ಕೊಡೋಂಗಿಲ್ಲ. ಹಿಂಗಾಗಿದ್ದು ಏನಕ್ಕೈತಿ, ಪ್ರೈಮರಿ ಕೀ. ಇದನ್ನು ಕ್ವಶನ್ ಕೇಳ್ತಾರೆ, ಪ್ರೈಮರಿ ಕೀ ಅಂದ್ರೆ ಏನು ರೀ, ಈ ಕಾಲಮ್ನೊಳಗೆ ಏನಾಗಿಲ್ಲ, ಡುಪ್ಲಿಕೇಟ್ ಕೀ ಇರೋಂಗಿಲ್ಲ. ಡುಪ್ಲಿಕೇಟ್ ಅಂದರೆ 1 ಅಂತಂದ್ರೆ ಇನ್ನೊಬ್ರಿಗೆ 1 ಅಂತ ಅಜಾನ್ ಮಾಡೋಂಗಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಎಸ್ ಐ ಡಿನ ಪ್ರೈಮರಿ ಕೀ ಅಂತ ಮಾಡಿದ್ವಿ. ಆಮೇಲೆ ಹುಡುಗನ ಅಂದರೆ ವಿದ್ಯಾರ್ಥಿ ಹೆಸರು ಸ್ಟೂಡೆಂಟ್ ನೇಮ್ ಎಸ್ ನೇಮ್ ಅಂತ ಕೊಡ್ತೀನಿ, ನೀವು ಬೇಕಾದ್ರೆ ಕೊಡ್ರಿ. ವೇರ್ ಕ್ಯಾರ್ ಅಂದರೆ ಇದು ಆಲ್ಮೋಸ್ಟ್ ಸ್ಟ್ರಿಂಗ್ ಇದ್ದಂಗೆ. ಸೊ ಇದನ್ನು 50 ಅಂತ ಮಾಡ್ತೀನಿ. ಏನ್ರಿದೆ ಸ್ಟ್ರಿಂಗ್ ಅಂದರೆ ಇಟ್ ಕ್ಯಾನ್ ಟೇಕ್ ಎನಿಥಿಂಗ್, ಹೌದ್ರೆ. ಸೊ ನೆಕ್ಸ್ಟ್ ಈಸ್ ಮೊಬೈಲ್. ನೀವು ಮೊಬೈಲ್ ಅಂತಲೇ ಕೊಡೋದು ಭಾಳ ಚಲೋ. ಸೊ ಇದಕ್ಕೂ ನೀವು ವೇರ್ ಕ್ಯಾರ ಕೊಡ್ರಿ ಈಗ. ಸೊ ಇದಕ್ಕೆ 10, ಯಾಕಂದ್ರೆ ನಮಗೆ ಇದು ಗೊತ್ತೈತೆ ಸೈಜ್ ಎಷ್ಟು ಅಂಥೇಳಿ. ಸೊ 10 ಅಂತ ಕೊಡ್ತೀನಿ. ಸೊ ಎಟ್ ದ ಎಂಡ್ ಆಫ್ ದ ಇದೆ ಇನ್ನು ಒಂದು ಸೆಮಿಕೋಲನ್ ಕೊಡ್ರಿ. ಸೊ ಇಷ್ಟಾದಮೇಲೆ ಇದನ್ನೇನು ಮಾಡಿರಿ, ಎಕ್ಸಿಕ್ಯೂಟ್ ಹೆಂಗೆ ಮಾಡೋದು, ಜಸ್ಟ್ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಕ್ರಿಯೇಟರ್ಸ್ ಇಷ್ಟು ನಿಮ್ಗೆ ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೋಡಿರಿ. ಇಲ್ಲಿ ನಾನು ಏನು ಮಾಡಿಬಿಡ್ತೀನಿ, ಈ ಎಕ್ಸಿಕ್ಯೂಟ್ ಅಂತ ಹೊಡಿತೀನಿ. ಬಟ್ ಬ್ಯಾಕೆಂಡ್ನೊಳಗೆ ನನಗೆ ಬಟನ್ ಹೊಡ್ಯಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ, ಒಂದು ಸಲ ವಿಚಾರ ಮಾಡಿರಿ, ಕರ್ಸರ್ ಕ್ರಿಯೇಟ್ ಮಾಡ್ತಿದ್ರಿ, ಹಿಂದಿನ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತೆ. ಸೊ ಅಂದರೆ ಇಲ್ಲಿ ಎಕ್ಸಿಕ್ಯೂಟ್ನ ಮ್ಯಾನ್ಯುವಲಿ ಮಾಡ್ತೀನಿ, ಅದಕ್ಕೆ ಬಟನ್ ಹೊಡಿತೀನಿ. ಅದಕ್ಕೆ ಸರ್ವರ್ದಾಗ ನನಗೆ ಮ್ಯಾನ್ಯುವಲಿ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ಬೇಕು, ಕ್ವೈರಿ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಕರ್ಸರ್ ಕ್ರಿಯೇಟ್ ಮಾಡ್ಬೇಕು. ಸೊ ದಿಸ್ ಈಸ್ ದ ಥಿಂಗ್. ಸೊ ಇಲ್ಲಿ ನೀವೇನು ಮಾಡಿರಿ, ಸೆಲೆಕ್ಟ್ ಮಾಡಿರಿ, ಎಕ್ಸಿಕ್ಯೂಟ್ ಆತ. ಸೊ ಈಗ ಏನು ರೈತನ ಚೆಕ್ ಮಾಡ್ಬೇಕಂದ್ರೆ ಏನು ರೀ, ಸೆಲೆಕ್ಟ್ ಹೌದ್ರೆ ಸ್ಟಾರ್ ಫ್ರಮ್ ನಿಮ್ಗೆ ಗೊತ್ತೈತದೆ ಎಸ್ ಸ್ಟೂಡೆಂಟ್ ಇನ್ಫೋ ಆರ್ ಎಸ್ ಇನ್ಫೋ. ಓಕೆ. ಸೊ ಇದು ಏನು ಬರೋಂಗಿಲ್ಲ. ಸೊ ತಿಳ್ಕೊರಿ, ಏನರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅಂತ ತಿಳ್ಕೊರಿ. ಇಲ್ಲಿ ಎನ್ ಅಂತ ಡಬಲ್ ಟೈಪ್ ಕೊಡೋದನ್ನ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೀನಿ. ಇದನ್ನು ನೀವು ಸಿಲೆಕ್ಟ್ ಮಾಡೋಕ್ಕೆ ಹೋದ್ರೆ ಇಲ್ಲೇನು ತೋರಿಸ್ತೈತೆ ರೀ, ಟೇಬಲ್ ಮೈ ಕಾಲೇಜ್ ಇನ್ಫೋ ಡಸ್ ನಾಟ್ ಎಕ್ಸಿಸ್ಟ್. ನೋಡಿರಿ, ಮೈ ಕಾಲೇಜ್ ಅನ್ನೋದು ಏನಿದೆ ಡೇಟಾಬೇಸ್, ಅದರೊಳಗೆ ನಿಮ್ಗೇನಿಲ್ಲ, ಈ ಟೇಬಲ್ ಇಲ್ಲ ಅಂತ ಹೇಳಾಗುತ್ತೆ. ಯಾಕಂದ್ರೆ ನೀವು ಸ್ಪೆಲ್ಲಿಂಗೆ ತಪ್ಪು ಮಾಡಿರಿ. ಇನ್ ಕೇಸ್ ನೀವು ಕರೆಕ್ಟ್ ಬರೆದಿದ್ರೆ ನೋಡಿ ಕರೆಕ್ಟ್ ಆತ. ನಾವು ಈಗ ಮಾಡೋದು, ಸೊ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋಣ, ದರ್ ಇಸ್ ನೋ ಡೇಟಾ, ನಮ್ಗೆ ಗೊತ್ತೈತಿ. ಸೊ ಹಿಂಗೆ ನಿಮಗೇನು ಗೊತ್ತಾದ್ರಿ, ಸೊ ಇಟ್ಸ್ ಆಲ್ ಅಬೌಟ್ ದ ಡೇಟಾ, ಅಂದರೆ ಡೇಟಾಬೇಸ್. ನೀವು ಇಲ್ಲೇನು ಒಂದು ಹೊಸ ಕಲ್ತ್ರಿ, ಟೇಬಲ್ ಹೆಸರು ತಪ್ಪು ಕೊಡೋಂಗಿಲ್ಲ. ಟೇಬಲ್ ಹೆಸರು ತಪ್ಪು ಕೊಟ್ಟರೆ ಇನ್ಸರ್ಟ್ ಆಗಂಗಿಲ್ಲ, ಸೆಲೆಕ್ಟ್ ಆಗಂಗಿಲ್ಲ, ಅಂದ್ರೆ ಅದಕ್ಕೆ ಗೊತ್ತಾಗಂಗಿಲ್ಲ. ದಿಸ್ ಈಸ್ ಆಲ್ ಅಬೌಟ್ ಏನು ರೀ, ಡೇಟಾಬೇಸ್. ಈಗ ನೋಡಿರಿ, ಇದನ್ನು MySQL ರಿಫ್ರೆಶ್ ಆಲ್ ಅಂತ ಹೊಡೆದ್ರೆ ನೋಡಿರಿ ಇದು ಎಕ್ಸ್ಪ್ಯಾಂಡ್ ಆತ. ಅದರೊಳಗೆ ಎಸ್ ಇನ್ಫೋ ಅಂತೇಳಿ ಏನೈತಿ, ಟೇಬಲ್ ಕ್ರಿಯೇಟ್ ಐತಿ. ಇದರೊಳಗೆ ಕಾಲಮ್ ಎಸ್ ಐ ಡಿ, ಎಸ್ ನೇಮ್ ಮತ್ತು ಮೊಬೈಲ್ ನಂಬರ್. ನಿಮಗೆ ಒಂದು ನೆನಪಿರಲಿ, ಎಸ್ ಐ ಡಿ ಅನ್ನೋದು ಏನು ರೀ ಇದೆ, ಇಲ್ಲಿ 3 ಕಾಲಮ್ ಅದಾವಲ್ಲ. ಈಗೇನು ಮಾಡ್ಬೇಕು, ಎಸ್ ಐ ಡಿ ಅನ್ನೋದು ಏನಿದೆ, ಇಲ್ಲಿ ನೋಡಿರಿ, ಎಸ್ ಐ ಡಿ ಅನ್ನೋದೇನಿದೆ ಆಟೋ ಇನ್ಕ್ರಿಮೆಂಟ್. ಇದಕ್ಕೆ ನಾವು ವ್ಯಾಲ್ಯೂ ಕಳ್ಸಂಗಿಲ್ಲ. ಎಸ್ ನೇಮ್ ಅನ್ನೋಕ್ಕೆ ವ್ಯಾಲ್ಯೂ ಕಳಿಸ್ಬೇಕು, ಮೊಬೈಲ್ ಅನ್ನೋದಕ್ಕೆ ವ್ಯಾಲ್ಯೂ ಕಳಿಸ್ಬೇಕು. ಅಂದ್ರೆ ನಿಮ್ಮ ಇಂಟರ್ಫೇಸ್ ಹೆಂಗಿರ್ಬೇಕು, 2 ಟೆಕ್ಸ್ಟ್ ಬಾಕ್ಸ್ 1 ಬಟನ್. ಸೊ ಇದಕ್ಕೆ ಎಸ್ ಐ ಡಿ 3 ಟೆಕ್ಸ್ಟ್ ಬಾಕ್ಸ್ ಅದಕ್ಕಿಲ್ರಿ, ಎಸ್ ಐ ಡಿ ಅನ್ನೋದು ಆಟೋ ಇನ್ಕ್ರಿಮೆಂಟ್ ಐತಿ. ಇದನ್ನಷ್ಟು ತಲೆಗೆ ಇಟ್ಕೊಂಡ್ರೆ ಮುಗಿದೋತ. ನೆಕ್ಸ್ಟ್ ನಿಮಗೆ ಬರೋದೇನು ರೀ, ನಮಗೆ ಸರ್ವರು ರೆಡಿ ಆಗ್ಬೇಕು. ಏನು ರೆಡಿ ಆಗ್ಬೇಕು, ಫ್ರಂಟ್ ಎಂಡು ರೆಡಿ ಆಗ್ಬೇಕು. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ ಅಂತಂದರೆ, ಸೊ ಐ ವಿಲ್ ಗೋ ಫಾರ್ ಓಕೆ, ಒಂದು ಪ್ರಾಜೆಕ್ಟಿಗೆ ಹೋಗ್ತೀನಿ, ಕೋರ್ಸ್ ಕ್ಲಾಸ್ ಮಿನಿ ಪ್ರಾಜೆಕ್ಟ್ ಅಂತ ಮಾಡಿಬಿಡ್ತೀನಿ. ಸೊ ಇದು ಫೋಲ್ಡರ್ ಹೆಸರು ಏನು ರೀ, ಮಿನಿ ಪ್ರಾಜೆಕ್ಟ್. ನೀವು ಬೇಕಾದ್ರೆ ಇಟ್ಕೋರಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಫ್ರಂಟ್ ಎಂಡ್, ಒಂದು ಬ್ಯಾಕ್ ಎಂಡ್. ಸೊ ಇಲ್ಲಿ ನಾನು ರೆಡಿ ಮಾಡ್ಕೊತೀನಿ. ಸೊ ಇಲ್ಲಿ ಸೇ ಬ್ಯಾಕ್ ಎಂಡ್, ಇನ್ನೊಂದೇನು ರೀ ಫ್ರಂಟ್ ಎಂಡ್. ಡಾಟಾಬೇಸ್ ಅಂತೂ ಕಂಪ್ಲೀಟ್ ಆಗೈತಿ. ಸೊ ಈಗೇನು ಬಂತು, ಫ್ರಂಟ್ ಎಂಡ್. ಸೊ ಈಗ ನನಗೆ ಆಮೇಲೆ ಫ್ರಂಟ್ ಎಂಡ್ ಮಾಡ್ಬೇಕಾದ್ರೆ ನನಗೇನು ಆಕೈತಿ, ಟೈಮ್ ಆಕೈತಿ. ಸೊ ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ನಾನು ಇದನ್ನು ಇನ್ಸ್ಟಾಲೇಷನ್ಗೆ ಇಟ್ಟು ನಿಮ್ಗೆ ಅಂದರೆ ನಿಮ್ಮ ಟೈಮ್ ಸೇವ್ ಮಾಡೋಕ್ಕೆ ಹಿಂಗೆ ಮಾಡಾಕತ್ತೀನಿ.
ಫಸ್ಟ್ ನೀವು ಬ್ಯಾಕೆಂಡ್ ಅಂತ ರೆಡಿ ಮಾಡ್ಬೇಕು, ಇದಕ್ಕೆ ಇನ್ಸ್ಟಾಲೇಷನ್ಗಂತೂ ಇಟ್ಬಿಡೋಣ, ಆಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ. ಹೌದ್ರೆ ಸೊ ಹಂಗೆ ನಿಮಗೆ ಕನ್ಫ್ಯೂಷನ್ ಆಗಿತ್ತಂದರೆ ಹಂಗೂ ಮಾಡ್ಬೋದು. ಇಲ್ಕ ಬ್ಯಾಕೆಂಡ್ ರೆಡಿ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಕೊಬೋದು, ಒಂದು ನಿಮಿಷನಾಗ ಆಗಿಬಿಡ್ತೈತಿ. ಓಕೆ, ಫಸ್ಟ್ ವಿಲ್ ಗೋ ಫಾರ್ ದ ಬ್ಯಾಕೆಂಡಿಗೆ ಹೋಗಿ. ಸೊ ನೀವೇನು ಮಾಡ್ಬೇಕಿಲ್ಲಿ ಅಗೇನ್ ನಿಮ್ಗೆ ಗೊತ್ತೈತಿ CMD ಇಲ್ಲೇನು ರೀ ಕೋಡ ಒಂದು ಸ್ಪೇಸ್ ಒಂದು ಡಾಟ್. ಸೊ ಇದನ್ನು ಹೊಡೆದು ಬಿಟ್ರೆ ನಿಮಗೇನಾಗುತ್ತೆ, ಸೊ ದ್ಯಾಟ್ ವಿಲ್ ಬಿ ಓಪನ್ ಇನ್ VS ಕೋಡ್ನೊಳಗೆ ಇದು ಏನಾಯ್ತು ರೀ ಓಪನ್ ಆತ. ಸೊ ಈಗ ನಿಮಗೆ ಏನೇನು ಬೇಕು ಅದನ್ನು ಪಟ ನಮ್ಗೆ ಹಿಂದಿಂದ ನೀವು ನೋಡಿದ್ರೆ ಅಷ್ಟೇ ಮುಂದಿನ ಅರ್ಥ ಆಕೈತಿ. ಅಂದರೆ ಹಿಂದಿನ ವಿಡಿಯೋ ನೀವು ಏನು ಮಾಡ್ಬೇಕು, ಯು ಶುಡ್ ಪ್ರಾಕ್ಟೀಸ್ ಮಾಡಿರ್ಬೇಕು. ಅಂದರೆ ಇದು ಏನಾಕೈತಿ ನಿಮಗೆ ಭಾಳ ಜಲ್ದಿ ಅರ್ಥ ಆಗಿಬಿಡ್ತೈತಿ. ಸೊ ನಿಮಗೆ ಫಸ್ಟ್ನೇದು ಏನು ರೀ ಟಾಸ್ಕ್, ನಾ ಸರ್ವರ್ ಫೈಲ್ ಕ್ರಿಯೇಟ್ ಮಾಡ್ಬೇಕು. ಓಕೆ, ಯು ಕ್ಯಾನ್ ಗಿವ್ ದ server.py. ಓಕೆ, py ಇಸ್ ದ ಎಕ್ಸ್ಟೆನ್ಷನ್ ಆಫ್ ಪೈಥಾನ್. ಓಕೆ, ಸೊ ನಿಮಗೆ ಏನೇನು ಬೇಕಲ್ಲ ನೀವು ಟರ್ಮಿನಲ್ದೊಳಗೆ ಪ್ಯಾಕೇಜ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತೈತಿ. ಓಕೆ, ಗೋ ಫಾರ್ ಅ ಪ್ಯಾಕೇಜ್. ಆದರೆ ಇದರೊಳಗೆ ಎಷ್ಟೆಷ್ಟು ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೋತೀರ ಅನ್ನೋದು ಮೇನ್. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, ಒಂದೊಂದು ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೋತೀನಿ. ಪಿಪ್ ಹೌದ್ರೆ ಇನ್ಸ್ಟಾಲ್ ಏನು ರೀ ಒನ್ ಫ್ಲಾಸ್ಕ್, ಏನು ರೀ ಒನ್ FLASK ಫ್ಲಾಸ್ಕ್. ಆದರೆ ಸೊ ಇದನ್ನು ಇನ್ಸ್ಟಾಲ್ ಮಾಡಿರಿ. ಫ್ಲಾಸ್ಕ್ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ಏನು ರೀ ಫ್ಲಾಸ್ಕ್ ಕಾರ್ಸ್ ಇದಕ್ಕೆ ಸರ್ API ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಫ್ರಂಟ್ ಎಂಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ನಾವೇನು ಮಾಡ್ಬೇಕು, ಫ್ಲಾಸ್ಕ್ ಕ್ಲಾಸ್ ನಾನು ಇದು ಕ್ಲಿಯರ್ ಮಾಡ್ಕೊತೀನಿ. ಕ್ಲಿಯರ್ ಅಂತ ಹೋಗ್ತೀನಿ, CLEAR ಅದನ್ನ ಹೊಡೆದ್ರೆ ಬರ್ತೈತಿ. ನೆಕ್ಸ್ಟ್ ಏನು ರೀ ಪಿಪ್ ಹೌದ್ರೆ ಇನ್ಸ್ಟಾಲ್ ಏನು ರೀ ಫ್ಲಾಸ್ಕ್ ಹೌದ್ರೆ ಹೈಪನ್ ಕಾರ್ಸ್ ನೋಡಿ, ಫ್ಲಾಸ್ಕ್-ಕಾರ್ಸ್. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ಇದನ್ನು ಇನ್ಸ್ಟಾಲ್ ಆತ. ನೆಕ್ಸ್ಟ್ ಏನು ರೀ ನನಗೆ ಡಾಟಾಬೇಸ್ ಕನೆಕ್ಷನ್ ಮಾಡೋಕ್ಕೆ ಒಂದು ಪ್ಯಾಕೇಜ್ ಬೇಕಲ್ಲ, ಆ ಪ್ಯಾಕೇಜ್ ಹೆಂಗೆ ಮಾಡ್ಕೊತೀರಿ, ಪಿಪ್ ನಿಮ್ಗೆ ಗೊತ್ತೈತಿ ಇನ್ಸ್ಟಾಲ್ ಹೌದ್ರೆ ಒಂದೇದು MySQL ಏನು ರೀ MySQL ಅಂತ ಬರಿಬೇಕು ನೋಡಿರಿ. MySQL ಕೆಳಗೆ ಬಂದೈತಿ. ಓಕೆ, ಇಲ್ಲಿ ಏನು ಹೈಪನ್ ಹೌದ್ರೆ ಕನೆಕ್ಟರ್ ಏನು ರೀ ತರ್ರೆ ಪಿಪ್ MySQL ಹೈಪನ್ ಕನೆಕ್ಟರ್ ಆಮೇಲೆ ಹೈಪನ್ ಪೈಥಾನ್. ಇದು ಏನಕ್ಕೆ ಕಾಣ್ಲಿಕ್ಕೆ ಅಂತಂದ್ರೆ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ಸೊ ಇದು ಏನಾಗೈತಿ ಸ್ವಲ್ಪ ಇಲ್ಲಿ ನೋಡಿರಿ ಇದು ಕಾಣಕತ್ತೈತೆ ಅಂತ ಅಂದ್ಕೊಂಡೇನೆ. ಇನ್ನೊಂದು ಸ್ವಲ್ಪ ಮಾಹಿತಿ ತಗೋತೀನಿ. ಪಿಪ್ ಇನ್ಸ್ಟಾಲ್ ಅಂತ ನಾನು ಬರ್ದಿಲ್ಲ. ಸೊ ಐ ಕ್ಯಾನ್ ಸೇ ಇನ್ಸ್ಟಾಲ್ ಪಿಪ್ ಇನ್ಸ್ಟಾಲ್ ಅಂತ ಬರ್ದಿಲ್ಲಲ್ರಿ, ಏನು ಬರ್ತೈತಾನೆ ಇಲ್ಲ. ಓಕೆ, ಸೊ ಯು ಕ್ಯಾನ್ ಟೇಕ್ ದ ಕರ್ಸರ್ ಇನ್ಸ್ಟಾಲ್ ನೋಡಿ. ಪಿಪ್ ಇನ್ಸ್ಟಾಲ್ ಏನೇನೈತಿದೆ MySQL ಹೈಪನ್ ಕನೆಕ್ಟರ್ ಹೈಪನ್ ಪೈಥಾನ್. ಇದನ್ನು ನೀವು ಕರೆಕ್ಟ್ ಬರ್ಕೊಂಬಿಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ನೀವು ಮಾಡಿದರೆ. ಸೊ ಈಗ ಏನು ಮಾಡ್ಬೇಕಿದ್ರೆ, ಸೊ ಇದನ್ನು ತಂದು ಯು ಕ್ಯಾನ್ ಸೇ ಇನ್ಸ್ಟಾಲ್. ದಿಸ್ ಈಸ್ ದ ಇನ್ನೇನು ಹೇಳ್ತೀನಿ ಬರ್ಕೋರಿಬೇಕಾದ್ರೆ ಪಿಪ್ ಪಿಪ್ ಇನ್ಸ್ಟಾಲ್ INSTALL ಇನ್ಸ್ಟಾಲ್ MySQL ಹೈಪನ್ ಕನೆಕ್ಟರ್ CONNECTOR ಇಲ್ಲೈತೆ ನೋಡ್ರಿ, CONNECTOR ಒಂದು ಹೈಪನ್ ಪೈಥಾನ್. ಇದನ್ನು ಹೊಡೆದು ಬಿಟ್ರೆ ನಿಮಗೇನಾಗುತ್ತೆ ಆ ಪ್ಯಾಕೇಜು ಇನ್ಸ್ಟಾಲ್ ಆಗುತ್ತೆ. ದೆನ್ ಓನ್ಲಿ ನಿಮಗೇನಾಗುತ್ತೆ ಕನೆಕ್ಷನ್ ಮಾಡೋಕ್ಕೆ ಬರ್ತೈತಿ. ಇಲ್ಲಕ್ಕಂದ್ರೆ ಕನೆಕ್ಷನ್ ಮಾಡೋಕ್ಕೆ ಬರೋಂಗಿಲ್ಲ, ಇದನ್ನು ತಿಳ್ಕೊಬೇಕು. ಸೊ ನೆಕ್ಸ್ಟ್ ನನಗೆ ಯಾವಾಗಲೂ ಕನೆಕ್ಟ್ ಮಾಡ್ಬೇಕಂದ್ರೆ ಅಂದರೆ ಡಾಟಾಬೇಸ್ನಾಗ ಇನ್ಸರ್ಟ್ ಮಾಡ್ಬೇಕಂದ್ರೂ ಡಾಟಾಬೇಸ್ನಿಂದ ಡೇಟಾ ತೊಗೊಂಬರ್ಬೇಕಂದ್ರೆ ನಮ್ಗೇನು ಬೇಕು, ಕನೆಕ್ಷನ್ ಬೇಕಾ ನೋಡಿರಿ. ನಿಮ್ಗೆ ಎವ್ರಿ ಟೈಮ್ ನೀವು ಕನೆಕ್ಷನ್ ಬರೀಕಿತ್ತ ನೀವೇನು ವಿಚಾರ ಮಾಡಿರಿ, ಒಂದು ಫೈಲ್ ಮಾಡಿ ಒಬ್ಬನ ರೆಡಿ ಮಾಡಿಬಿಟ್ರೆ ಅಂದರೆ ಅವ್ನು ಎಲ್ಲಿ ಕರಿತೀರಿ ಅವ ಏನು ಮಾಡಿಬಿಡ್ತಾನೆ, ನಿಮ್ಗೆ ಕನೆಕ್ಷನ್ ಮಾಡಿಕೊಡ್ತಾನೆ. ಸೊ ದ್ಯಾಟ್ ನಾ ಏನು ಮಾಡ್ಬಿಡ್ತೀನಿ, ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ನೀವು DB ಅಂತ ನಾ ಕೊಡ್ತೀನಿ, ನೀವು ಬೇಕಾದ ಹೆಸರು ನೀವು ಕೊಡ್ಬೋದು. ಸೊ ಇಲ್ಲಿ ಏನು ಮಾಡ್ಬೇಕ್ರಿ, ಈ DB ಫೈಲ್ನೊಳಗೆ ನೀವು ಫಸ್ಟ್ ತೊಗೊಂಬರ್ಬೇಕು. ಯಾವುದು ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋದು ಏನು ಇನ್ಸ್ಟಾಲ್ ಮಾಡ್ಕೊಂಡ್ರಿ, ಒಂದು ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೊಂಡ್ರಲ್ಲ ಅದನ್ನು ತೊಗೊಂಬರ್ಬೇಕು. ಅಂದರೆ ಫ್ರಾಮ್ ಹೌದ್ರೆ MySQL ಡಾಟ್ ಏನು ರೀ ಕನೆಕ್ಟರ್ ಇನ್ಸ್ಟಾಲ್ ಮಾಡ್ಕೊಂಡಿರಿ. ಇದ್ರ ಥ್ರೂ ಏನು ತೊಗೊಂಬರ್ಬೇಕು, ಸೊ ಇಂಪೋರ್ಟ್ ಒಂದೇದು ಕನೆಕ್ಟ್ ಅನ್ನೋ ಮೆಥಡ್. ಈ ಮೆಥಡ್ ಕಾಲ್ ಮಾಡಿದ್ರೆ ಅಷ್ಟನ್ನು ಕನೆಕ್ಟ್ ಆಗೈತಿ. ಇದರೊಳಗೆ ನೀವೇನು ಕಳಿಸ್ಬೇಕು, 4 ಪ್ಯಾರಾಮೀಟರ್ ಕಳಿಸ್ಬೇಕು. ಒಂದು ಹೋಸ್ಟ್, 2ನೇದು ಯೂಸರ್, 3ನೇದು ಪಾಸ್ವರ್ಡ್, 4ನೇದು ಡಾಟಾಬೇಸ್ ಸರ್. ಸೊ ಆಮೇಲೆ ಇನ್ನೊಂದು ಬೇಕೇನ್ರಿ ಎರರ್ ಇತ್ತಂದ್ರೆ ಎರರ್ ಮೆಥಡ್. ಸೊ ನಾನು ನಿಮ್ಗೆ ಹೇಳಿದ್ದೆ ನಾವಿಲ್ಲಿ ಏನು ಮಾಡ್ಬೇಕು, ಈಗ ಸ್ವಲ್ಪ ಈ ಕಡೆ ಬರ್ತದೆ. ಓಕೆ, ನಾ ಏನು ಹೇಳಿದ್ದೆ ನಿಮಗೆ. ಸೊ ಈಗ ಒಬ್ಬನ ರೆಡಿ ಮಾಡೋದು ಅಂದ್ರೆ ಒಬ್ಬನ ಕೆಲಸ ಮಾಡೋನು ರೆಡಿ ಮಾಡ್ಬೇಕು. ಅಂದ್ರೆ ರೆಡಿ ಅಂದ್ರೆ ಹೆಂಗೆ ರೀ, ಯೂಸಿಂಗ್ ಎ ಡೆಫ್ ಮೆಥಡ್ ರೆಡಿ ಮಾಡೋನು. ಸೊ ವಿಜಯ್ ಅಂತ ಮಾಡೋಣ ಅಂದರೆ ಎಲ್ಲೆಲ್ಲಿ ನೀವು ವಿಜಯನಿಗೆ ಕಾಲ್ ಮಾಡ್ತಿರಲ್ಲ ಅಲ್ಲೆಲ್ಲಿ ಏನಾಗುತ್ತೆ
ನಿಮಗೆ ಏನು ಸಿಗುತ್ತೆ ರೀ, ಇದನ್ನು ಕನೆಕ್ಷನ್ ಸಿಗುತ್ತೆ. ಸೊ ಐ ವಿಲ್ ಗೋ ಫಾರ್ ಅ ಟ್ರೈ. ಓಕೆ, ನೀವು ಹಿಂಗೆ ಬರ್ಕೊಂತ ಹೋಗ್ರಿ. ಹೌದ್ರೆ ಸೊ ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ಒಂದು ಕಾನ್ ಅಂತೇಳಿ ಮಾಡ್ತೀನಿ. ಹೌದ್ರೆ ದಿಸ್ ಈಸ್ ದ ವೇರಿಯಬಲ್. ಇಲ್ಲಿಕಂದ್ರೆ ನೀವು ಕನೆಕ್ಷನ್ ಅಂತೇಳಿ ಬರೀರಿ. ಸೊ ದಿಸ್ ಈಸ್ ದ ವೇರಿಯಬಲ್, ನಿಮ್ಗೆ ಗೊತ್ತಾಗುತ್ತೆ. ಈ ಕನೆಕ್ಷನ್ ಏನಾಗುತ್ತೆ, ಈ ವಿಜಯ್ ರಿಟರ್ನ್ ಮಾಡ್ತಾನೆ. ಆವಾಗ ಯಾವ ಮೆಥಡ್ ಕಾಲ್ ಮಾಡ್ಬೇಕು, ಕನೆಕ್ಟ್ ಅನ್ನೋ ಮೆಥಡ್ ಕಾಲ್ ಮಾಡ್ತೀರಿ. ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಈ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಇದಕ್ಕೆ ಸರ್ ಈ ಕನೆಕ್ಟ್ ಅನ್ನೋ ಮೆಥಡ್ನೊಳಗೆ ನಾವೇನು ಪಾಸ್ ಮಾಡಬೇಕು, ಪ್ಯಾರಾಮೀಟರ್ ಪಾಸ್ ಮಾಡಬೇಕು. ಸೊ ಈಗ ನಾವೇನು ಪಾಸ್ ಮಾಡ್ಬೇಕು ರೀ, ಒಂದದ್ದು. ಸೊ ಒಂದದ್ದು ಹೋಸ್ಟ್. ಹೌದ್ರೆ ಒಂದದ್ದು ಯಾವ್ದು ರೀ, ಹೋಸ್ಟ್ ಈಸ್ ಈಕ್ವಲ್ ಟು ಸೊ 127. ನಾನು ನಿಮ್ಗೆ ಅಲ್ಲೇ ತೋರಿಸೀನಿ 0.0.1. ಇಲ್ಲಿಕಂದ್ರೆ ಮೈ ಎಸ್ ಕ್ಯೂ ಎಲ್ ಇನ್ನೊಮ್ಮೆ ಓಪನ್ ಮಾಡ್ಕೊರಿ. ಅಲ್ಲಿ ಕನೆಕ್ಷನಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ನೋಡ್ಕೊಂಡು ಮಾಡ್ಕೊರಿ. ನೆಕ್ಸ್ಟ್ ಯೂಸರ್. ಹೌದ್ರೆ ಸೊ ಇವೆಲ್ಲ ನಾ ಹಳಿ ವಿಡಿಯೋದಾಗೂ ಡಿಸ್ಕಷನ್ ಮಾಡೀನಿ, ನಿಮಗೆ ರಿಪೀಟ್ ಆಗಲಿ ಅಂಥೇಳಿ. ಇದನ್ನು ಬಿಟ್ಟರೆ ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ ನನಗೆ. ಯೂಸರ್ ಈಸ್ ಈಕ್ವಲ್ ಟು ರೂಟ್. ಸೊ ಏನಿದೆ ಯೂಸರ್ ಥಿಂಕ್ ಯೂಸರ್ ರೂಟ್. ಆಮೇಲೆ ಏನು ರೀ, ನೆಕ್ಸ್ಟ್ ಯೂಸರ್ ಆದಮೇಲೆ ನೆಕ್ಸ್ಟ್ ಏನು ರೀ, ಪಾಸ್ವರ್ಡ್. ಓಕೆ, ಸೊ ಪಾಸ್ವರ್ಡ್ ಈಕ್ವಲ್ ಇದು ಈಕ್ವಲ್ ಟು ಇದೆ, ಕೋಲನ್ ಅಲ್ಲ. ಸೊ ಅದಕ್ಕೆ ಇದು ಎರರ್ ತೋರ್ಸಾಕತ್ತೈತಿ ನೋಡಿರಿ. ಅದು ಈಕ್ವಲ್ ಟು ಅಂದ್ರೆ ಈಕ್ವಲ್ ಟು ಬರೀರಪ್ಪು. ಸೊ ಇಲ್ಲಿ ಏನಿದೆ ABCD, ಇದು ನನ್ನ ಪಾಸ್ವರ್ಡ. ನೀವು ಮೈ ಎಸ್ ಕ್ಯೂ ಎಲ್ಗೆ ಏನು ಹಾಕಿರಿ ಅದನ್ನು ಬರೀಬೇಕು. ನೆಕ್ಸ್ಟ್ ಡೇಟಾಬೇಸ್. ಏನು ರೀ, ಡೇಟಾಬೇಸ್ ಈಸ್ ಈಕ್ವಲ್ ಟು ಇಷ್ಟಾಕ್ ಒಂದು ಡೇಟಾಬೇಸ್ ಅದಾವ. ಅದರೊಳಗೆ ನಂದು ಡೇಟಾಬೇಸ್ ಯಾವುದು, ನಿಮ್ದು ಡೇಟಾಬೇಸಿಗೆ ಹೋಗ್ರಿ. ಇಲ್ಲಿ ಯೂಸ್ ಅಂತ ಏನು ಬರೆದಿರ್ತಿರಲ್ಲ ಅದನ್ನು ತೊಗೊಂಬಂದು ಸೊ ನೀವು ಇಲ್ಲಿ ಹಾಕ್ರಿ, ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಟೋಟಲ್ ಈಗ ಎಲ್ಲಿ ಬಂದೈತಿ ರೀ ಕನೆಕ್ಷನ್, ಇವೆಲ್ಲ ಕನೆಕ್ಟಾಗಿ ಎಲ್ಲಿ ಬಂದೈತಿ, ಅದರದ್ದು ರಿಸಲ್ಟ್ ಇಲ್ಲಿ ಬಂದೈತಿ ಕನೆಕ್ಷನ್. ಇಫ್ ಇಟ್ ಈಸ್ ಕನೆಕ್ಟೆಡ್ ಅಂದರೆ ಆಗೈತಿಲ್ಲ ಅಂತ ಚೆಕ್ ಮಾಡೋಕೆ ಏನು ಕ್ವರಿ ಬರೀಬೇಕು, ಇಫ್ ಕನೆಕ್ಷನ್. ಹೌದ್ರೆ ಇಫ್ ಅನ್ನೋದು ಚೆಕ್ ಮಾಡ್ಬೇಕು ನಾವು. ಇಫ್ ಕನೆಕ್ಷನ್ ಹೌದ್ರೆ ಸೊ ಇಫ್ ಕನೆಕ್ಷನ್ ಡಾಟ್ ಅಂತ ಹೊಡ್ರಿ, ಈಸ್ ಕನೆಕ್ಟೆಡ್ ಅದು ಬಿಟ್ಟೈತಿ. ಹೌದಾ, ಈಸ್ ಅಂಡರ್ಸ್ಕೋರ್ ಕನೆಕ್ಟೆಡ್ ನೋಡಿರಿ, ಈಸ್ ಅಂಡರ್ಸ್ಕೋರ್ ಕನೆಕ್ಟೆಡ್. ಇದು ಏನು ಮೆಥಡ್ ಇತ್ತಂದ್ರೆ ಟ್ರೂ ಇರ್ತೈತಿ, ಇಲ್ಲಕ್ಕಂದ್ರೆ ಫಾಲ್ಸ್ ಆಗೈತಿ. ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಪ್ರಿಂಟ್ ಮಾಡಿಬಿಡ್ರಿ. ಏನು ಕನೆಕ್ಷನ್ ಸಕ್ಸೀಡೆಡ್ ಅಂದರೆ ಡಾಟಾಬೇಸ್ ಕನೆಕ್ಷನ್ ಸಕ್ಸೀಡೆಡ್ ಅಂತ ಗೊತ್ತಾಗುತ್ತೆ. ಸೊ ಇದು ಯಾಕೆ ಬರ್ತೈತಿ, ಡಾಟಾಬೇಸ್ ಕನೆಕ್ಟೆಡ್ ಅಂತ ಸಾಕಷ್ಟೆ. ಆದರೆ ಕನೆಕ್ಟೆಡ್ ಸಕ್ಸಸ್ಫುಲ್ಲಿ. ಓಕೆ, ಸಕ್ಸಸ್ಫುಲ್ಲಿ ಅಂತ ಬರ್ರಿ, ಸಕ್ಸಸ್ಫುಲ್ಲಿ. ಸೊ ಇಂಥವೆಲ್ಲ ನೀವು ಏನು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಇವು. ಹೌದ್ರೆ ಡಬಲ್ ಕೋಟ್ ಕ್ಲೋಸ್, ಯಾಕಂದ್ರೆ ಸ್ಟಿಂಗ್ ಕ್ಲೋಸ್ ಆಗುತ್ತೆ. ಆದರೆ ನೆಕ್ಸ್ಟ್ ಏನು ಮಾಡ್ಬೇಕು ರೀ, ಯು ಶುಡ್ ರಿಟರ್ನ್ ದಿಸ್. ರಿಟರ್ನ್ ಮಾಡ್ಲಿಕ್ಕಂದ್ರೆ ನಿಮ್ಗೇನಾಗಿಲ್ಲ, ಕನೆಕ್ಷನ್ ರಿಟರ್ನ್ ಆಗಂಗಿಲ್ಲ. ಅದು ರಿಟರ್ನ್ ಅನ್ನೋದು ಏನಿದೆ ಕೀವರ್ಡ್, ಅಂದರೆ ಎವ್ರಿ ಫಂಕ್ಷನ್ ರಿಟರ್ನ್ ಮಾಡ್ಬೇಕಲ್ಲ. ಇಲ್ಲಿ ಏನು ರಿಟರ್ನ್ ಮಾಡ್ಬೇಕು ನೋಡಿರಿ, ಕನೆಕ್ಷನ್ ಅನ್ನೋದು ಈ ವೇರಿಯಬಲ್ ಈ ಏನು ಎಲ್ಲ ಇದ್ರೊಳಗೆ ಐತಲ್ಲ ಇದನ್ನು, ಅಂದರೆ ವಿಜಯನ ಕರೆದಾಗ ಏನು ಮಾಡ್ತಾನೆ ಇದನ್ನು ತಿಳ್ಕೊಬೇಕು ನೀವು. ಕನೆಕ್ಷನ್ ರಿಟರ್ನ್ ಮಾಡ್ತಾನೆ. ಕನೆಕ್ಷನ್ದೊಳಗೆ ಏನೈತಿ, ನಮ್ದು ಡಾಟಾಬೇಸ ಪ್ಲಸ್ ಡಾಟಾಬೇಸ್ ಇನ್ಫಾರ್ಮೇಷನ್ ಐತಿ. ಸೊ ಇಷ್ಟಾದ್ಗಳೇನ ನೀವೇನು ಮಾಡ್ಬೇಕು ರೀ, ಲಾಸ್ಟ್ ಇನ್ನೊಂದು ಏನು ರೀ, ಎಕ್ಸ್ಪೆಕ್ಟ್. ಈಗ ಏನರ ಎರರ್ ಇತ್ತಂದರೆ ಎಕ್ಸ್ಪೆಕ್ಟ್. ಹೌದ್ರೆ ಎರರ್ ಆ್ಯಸ್ ಎರರ್ ಅಂತ ಬರೀರಿ. ಸೊ ERR. ಓಕೆ, ಸೊ ಪ್ರಿಂಟ್ ಏನು ಮಾಡ್ಬೇಕು, ಪ್ರಿಂಟ್ ಸಿಂಪಲ್ ಡಬಲ್ ಕೋಟ್ನೊಳಗೆ ಸೊ ಆ ಎರರ್ ಪ್ರಿಂಟ್ ಮಾಡಿಬಿಡೋಣ. ಸೊ ಹಿಂಗೆ ಬರೆದ್ರು ನಡಿತೈತಿ. ಎರರ್ ಈಸ್ ಈಕ್ವಲ್ ಟು ಎರರ್ ಅಂತ ಬರೆದ್ರು ನಡಿತೈತಿ. ಅಂದರೆ ಇದು ಸ್ಟ್ರಿಂಗ ಇದಕ್ಕೇನು ಅಟ್ಯಾಚ್ ಆಕೈತಿ, ಅದಕ್ಕೇನು ಎರರ್ ಇರ್ತೈತಲ್ಲ ಅದನ್ನು ಅಟ್ಯಾಚ್ ಆಗ್ಬಿಡ್ತೈತಿ. ಸೊ ಇಷ್ಟಾದಮೇಲೆ ನಿಮಗೇನಾಗ್ಬೇಕು ರೀ, ಲಾಸ್ಟ್ಗೆ ಯು ಕ್ಯಾನ್ ಕಾಲ್. ನೋಡಿರಿ ಇದ್ರ ಬಿಟ್ಟು ಹೊರಗೆ ಬರ್ಬೇಕು. ಯಾವಂದ್ರೆ ಇದ್ರದ್ದೆಲ್ಲ 1 2 3 ಲೈನ್ ಏನದಾವ ವಿಜಯ್ಗೆ ಸಂಬಂಧದ. ಇದನ್ನು ಬಿಟ್ಟು ಮತ್ತೆ 1ನೇ ಲೈನಿಗೆ ಬಂದ್ರೆ ಭಾಳ ಮಂದಿಗೆ ಕನ್ಫ್ಯೂಷನ್ ಐತಿ. 1ನೇ ಲೈನಿಗೆ ಬಂದ್ರೆ ಹೊಸಾದ ಕೋಡ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಕೈತಿ. ಇಲ್ಲಿ ಯಾರನ್ನ ಕರೀನು, ವಿಜಯನ್ ಕರೀನು. ಸೊ ಈಗ ಏನಾಗ್ಬೇಕು, ನಮಗೆ ಡಾಟಾಬೇಸ್ ಚೆಕ್ ಮಾಡ್ಬೇಕು, ಐದರ್ ಕನೆಕ್ಟೆಡ್ ಆರ್ ನಾಟ್. ಹ್ಯಾಂಗೆ ಚೆಕ್ ಮಾಡೋದು ಅಂತಂದ್ರೆ ಈ ಫೈಲ್ ರನ್ ಮಾಡಿಬಿಟ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಟರ್ಮಿನಲ್ ಕ್ಲಿಯರ್ ಮಾಡ್ಕೊತೀನಿ, ಯಾಕಂದ್ರೆ ಕೆಳಗೈತಿ. ಸೊ ನಾ ಇಲ್ಲಿ ಏನು ಮಾಡ್ಬಿಡ್ತೀನಿ, ಪೈಥಾನ್. ಆದರೆ ಸೊ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಇದನ್ನು ಮ್ಯಾಗ ತೊಗೊತೀನಿ. ಇಲ್ಲಿ ಪೈಥಾನ್ ಏನು ರೀ, db.py. ಆದರೆ ಸೊ db. ನೋಡಿರಿ ಇಲ್ಲಿ ಏನು ಬಂತು, ಡೇಟಾಬೇಸ್ ಕನೆಕ್ಟೆಡ್ ಸಕ್ಸಸ್ಫುಲ್ಲಿ ಬಂತು. ಅಂದರೆ ಎವ್ರಿಥಿಂಗ್ ಈಸ್ ಕರೆಕ್ಟ್ ಆಗೈತಿ. ಇದನ್ನು ಡಾಟಾಬೇಸ್ ನೀವು ಇದನ್ನು 10 ಸಲ ಪ್ರಾಕ್ಟೀಸ್ ಮಾಡಿರಿ. ಡೇಟಾಬೇಸ್ ಫುಲ್ ಕನೆಕ್ಷನ್ ತಿಳ್ಕೊಂಡ್ರಷ್ಟ ಮುಂದಿಂದ ಇವೆಲ್ಲ ಕ್ವಶನ್ ಕೇಳ್ತಾರೆ. ಮತ್ತು
ಡೇಟಾಬೇಸ್ ಹೆಂಗೆ ಕನೆಕ್ಷನ್ ಮಾಡ್ತೀವಿ, ಯಾಕಂದ್ರೆ ನೀವು ಮಾಡೋದೆಲ್ಲ ಡೇಟಾಬೇಸ್ನಾಗೆಲ್ಲ. ಸೊ ಕನೆಕ್ಷನ್ ಹೆಂಗೆ ಮಾಡ್ತೀವಿ ಅಂತ ಕೇಳ್ತಾರೆ, ಇದನ್ನೇ ನೀವು ಹೇಳ್ಬೇಕು. ಇಲ್ಲಿ MySQL ಕನೆಕ್ಟರ್ ಅಂತ ಯೂಸ್ ಮಾಡ್ಕೊಂಡಿರಿ, ಪೈಥಾನ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದು ಹೇಳ್ರಿ. ಇಲ್ಲಿ ಕನೆಕ್ಟ್ ಅನ್ನೋ ಮೆಥಡ್, ಎರರ್ ಅನ್ನೋ ಮೆಥಡ್ ಇದರಿಂದ ತೊಗೊಂಡು ಅಂತ ಹೇಳ್ರಿ. ಸೊ ನಾವು ಇಟ್ಸ್ ಅ ಟೈಮ್ ಟು ಕ್ರಿಯೇಟ್ ಏನು ರೀ ಸರ್ವರ್. ಈಗೇನು ಡಾಟಾಬೇಸದು ಮುಗಿತೆ, ಈಗ ಸರ್ವರ್ಗೆ ಬಂದಿವಿ. ಸರ್ವರ್ದೊಳಗೆ ಏನೇನು ಕ್ರಿಯೇಟ್ ಮಾಡ್ಬೇಕು, ಸರ್ವರ್ದೊಳಗೆ ವಿಚಾರ ಮಾಡಿರಿ. ಒಬ್ಬವ ಇನ್ಸರ್ಟ್ ಮಾಡ್ತಾನೆ, ಇನ್ನೊಬ್ಬ ತಂದು ಕೊಡ್ತಾನೆ. ಅಂದ್ರೆ ನಿಮ್ಗೆ ಒಬ್ಬ ಸೇವ್ ಮಾಡೋಬೇಕು, ಇನ್ನೊಂದು ತಂದು ಕೊಡೋ ಒಬ್ಬ ಬೇಕು. ಅಂದರೆ 2 ರೌಟ್ ಬೇಕು. 2 ರೌಟ್ ಅಂದರೆ 2 ರೌಟಿಗೆ ಒಂದೊಂದು ಮೆಥಡ್, ಅಂದರೆ 2 ಮೆಥಡ್ ಕ್ರಿಯೇಟ್ ಮಾಡ್ಬೇಕು. ಒಬ್ಬನ ಕೆಲಸ ಏನು ರೀ ಹಿಂಗೆ ವಿಚಾರ ಮಾಡ್ಕೊತ ಹೋಗ್ಬೇಕು. ಸೊ ಒಬ್ಬನ ಕೆಲಸ ಏನು ರೀ ಆ ಪರ್ಟಿಕ್ಯುಲರ್ ಟೇಬಲ್ನಾಗ ಇನ್ಸರ್ಟ್ ಮಾಡ್ತಾನೆ, ಅಂದ್ರೆ ಅವನೊಬ್ಬನ ರೆಡಿ ಮಾಡ್ಬೇಕು. ಆ ಪರ್ಟಿಕ್ಯುಲರ್ ಟೇಬಲ್ನಾಗ ಇದ್ದಿದ್ದನ್ನು ಒಬ್ಬ ತರ್ತಾನೆ, ಅವ್ನು ರೆಡಿ ಮಾಡ್ಬೇಕು. ಸೊ ಅದಕ್ಕೆ 2 ರೌಟ್ ನೀವೇನು ಮಾಡ್ಬೇಕು, ಯು ಶುಡ್ ಕ್ರಿಯೇಟ್. ಸೊ ಅದನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮೊದಲ ನಮ್ಮದೆಲ್ಲ ಫಾರ್ಮಾಲಿಟೀಸ್ ಅಂದರೆ ಕೋಡ್ ನಮಗೆಲ್ಲ ರೌಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನು ಬೇಕು, ಫ್ಲಾಸ್ಕ್ ಕ್ಲಾಸ್ ಬೇಕು. ಫ್ಲಾಸ್ಕ್ ಕ್ಲಾಸ್ ಎದಕ್ಕೆ ಬೇಕು ಸರ್, ಅಲ್ಲಿ ರೌಟ್ ಅನ್ನೋ ಮೆಥಡ್ ಏನು ಮಾಡ್ಯಾರ ಬರ್ದಾರ. ಅಂದ್ರೆ ಆ ಮೆಥಡ್ ಕಾಲ್ ಮಾಡ್ಬೇಕಂದ್ರೆ ಫ್ಲಾಸ್ಕ್ ಕ್ಲಾಸ್ ಬೇಕು. ಅದ್ರದ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ರೌಟ್ ಕ್ರಿಯೇಟ್ ಆಗುತ್ತೆ. ಇದರೊಳಗೆ ಏನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇದ್ರದ್ದು ಲಾಜಿಕಲ್ಲಿ ನೀವು ಏನಾಗಬೇಕು, ಕನೆಕ್ಟ್ ಆಗಿಬಿಡ್ರಿ, ಅಂದರೆ ಇಟ್ ವಿಲ್ ಬಿ ಈಸಿ. ಸೊ ಫಸ್ಟ್ಗೆ ನಿಮ್ಗೆ ಗೊತ್ತಿದ್ದಂಗೆ ಫ್ರಾಮ್ ಫ್ಲಾಸ್ಕ್ ಫೈಲಿಂದ ಹಿಂಗೆ ಅನ್ಬೇಕು. ಫ್ಲಾಸ್ಕ್ ಫೈಲಿಂದ ಇಂಪೋರ್ಟ್ ಆದರೆ ಫ್ಲಾಸ್ಕ್ ಕ್ಲಾಸ್, ಆಮೇಲೆ JSONify ಮೆಥಡ್, ಆಮೇಲೆ ಇದಕ್ಕೊಂದು ರಿಕ್ವೆಸ್ಟ್ ಇದಕ್ಕೆ. ಸೊ ರಿಕ್ವೆಸ್ಟ್ ಸರ್ ಅಲ್ಲಿಂದ ರಿಕ್ವೆಸ್ಟ್ ಬಂದಿರ್ತಲ್ಲ, ಅದು ಎಲ್ಲಿ ಬಂದಿರ್ತೈತಿ, ಈ ರಿಕ್ವೆಸ್ಟ್ ಅಲ್ಲಿಂದ ಬಾಡಿ ಏನು ಬಂದಿರ್ತಲ್ಲ ಇಲ್ಲಿ ಸ್ಟೋರ್ ಆಗಿರ್ತೈತಿ. ಆಮೇಲೆ ಮುಂದೆ ಅದನ್ನು ತೊಗೋಬೇಕ್ರಿ ಸರ್. ಅದಕ್ಕೆ ನಾವೇನು ಮಾಡ್ಬೇಕು, ರಿಕ್ವೆಸ್ಟನ್ನು ತೊಗೋಬೇಕಂಥೇಳಿ ನೀವು ಪಟ ನಿಮ್ಗೆ ಏನು ಬೇಕು ಅದು ಈ ಒಂದು ಐಡಿಯಾ ಬಂದುಬಿಡ್ಬೇಕು. ನೆಕ್ಸ್ಟ್ ನಮ್ಮ ಫ್ಲಾಸ್ಕ್ ಕಾರ್ಸ್ ಬೇಕಲ್ರಿ. ಸೊ ಫ್ರಾಮ್ ಫ್ಲಾಸ್ಕ್ ಕಾರ್ಸ್ ಹೋದರೆ ಇಂಪೋರ್ಟ್ ಹೋದರೆ ಸೊ ಇಲ್ಲೇನು ಮಾಡ್ಬೇಕು, ಕಾರ್ಸ್ ಅಂತ ಆಗ್ಬೇಕು. ನೆಕ್ಸ್ಟ್ ಏನು ಬೇಕು ರೀ ನೋಡಿರಿ, ನೋಡಿರಿ ಇದು ಫೈಲ ಫ್ಲಾಸ್ಕ್ ಫೈಲ ನಾ DB ಅಂತ ಇಟ್ಟೀನಿ ಅಷ್ಟೇ. ನಂದು DB ಫೈಲ್ನೊಳಗೆ ಯಾರು ಬರ್ಬೇಕು, ವಿಜಯ್ ಅಂತ ಬಂದ್ರೆ ಅಷ್ಟೇ ಕನೆಕ್ಟ್ ಆಗುತ್ತೆ. ಸರ್ವರ್ದಾಗ ವಿಜಯನ ಕರಿಬೇಕು. ಸೊ ನಾ ಏನು ಮಾಡ್ಬಿಡ್ತೀನಿ, ಫ್ರಾಮ್ ಯಾವ ಫೈಲ DB ಫೈಲ್ ನೋಡಿರಿ, ಅವ್ರು ಫ್ಲಾಸ್ಕ್ ಅಂತ ಬರ್ದಾರ, ನಾ DB ಅಂತ ಬರ್ತೀನಿ. ದಾಟ್ಸ್ ದ ಸೇಮ್. ನೀವು ಹಿಂಗೆ ವಿಚಾರ ಮಾಡ್ಕೊತ ಹೋಗ್ಬೇಕು. ಇಂಪೋರ್ಟ್ ಯಾವುದ್ರಿ, ವಿಜಯ್ ಬಂದ ಇನ್ನು ಮ್ಯಾಗ ಏನಕ್ಕೈತಿ, ಅವನ ಕೆಲಸ ಸ್ಟಾರ್ಟ್ ಆಕೈತಿ. ಸೊ ಫಸ್ಟ್ ಅಂತೂ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಲಿಕ್ಕಂದ್ರೆ ನಮಗೆ ಮುಂದಿನ ರೌಟ್ ಕ್ರಿಯೇಟ್ ಮಾಡೋಕ್ಕೆ ಬರೋಂಗಿಲ್ಲ. ಆಬ್ಜೆಕ್ಟ್ ಅಂತೂ ಕ್ರಿಯೇಟ್ ಮಾಡ್ಬೇಕು. ನಾ ಏನು ಕೊಡ್ತೀನಿ, OBJ ಅಂತ ಕೊಡ್ತೀನಿ. ನೀವು ಬೇರೆದವ್ರ ಹೆಸರು ಕೊಡ್ರಿ. ಸೊ ನಾ ಹಿಂದನೇ ಡಿಸ್ಕಷನ್ ಮಾಡೀನಿ, ಆಬ್ಜೆಕ್ಟ್ ಹೆಸರು ಮೇ ಬಿ ಎನಿಥಿಂಗ್ OBJ ಅಲ್ರದ, ಸಾರಿ OBJ ಆಬ್ಜೆಕ್ಟ್ ಹೆಸರು ಅದು ಫ್ಲಾಸ್ಕ್ ಆದರೆ ಇದಕ್ಕೆ ಒಂದು ಸ್ಪೆಷಲ್ ವೇರಿಯೇಬಲ್. ಸೊ ಇದನ್ನು ಏನು ಮಾಡ್ಬೇಕು, ನೇಮ್ ಅಂತ ಪಾಸ್ ಮಾಡಬೇಕು. ನಿಮಗೆ ಐ ಹೋಪ್ ಇಟ್ ಇಸ್ ಪರ್ಫೆಕ್ಟ್ ಫೈನ್. ಸೊ ಇದಕ್ಕೆ ನಾವು ಕಾರ್ಸ್ನೊಳಗೆ ಇದನ್ನು ಪಾಸ್ ಮಾಡಲೇಬೇಕು, ಇಲ್ಲಕ್ಕಂದ್ರೆ ಆಮೇಲೆ ಬ್ಲಾಕ್ API ಬ್ಲಾಕ್ ಅಂತ ಬರ್ತೈತಿ. ಸೊ ಅದಕ್ಕೆ ನೀವೇನು ಮಾಡ್ಬೇಕು, ಆಬ್ಜೆಕ್ಟ್ ಪಾಸ್ ಮಾಡ್ಬೇಕು. ಇಲ್ಲಿ ಧ್ಯಾನ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ಈಗ ಏನು ಮಾಡ್ಬೇಕು ರೀ, ನಾ ಏನು ಮಾಡ್ಬೇಕು, ಈಗ ಪಟ ರೌಟ್ ಕ್ರಿಯೇಟ್ ಮಾಡ್ಬೇಕು. ರೌಟ್ ಹೆಸರು ನೀವು ನಿಮ್ಮ ದೋಸ್ತನ ಹೆಸರು ಬೇಕಾದ್ರೆ ಹೆಸರು ಕೊಡ್ಬೇಕು, ನಾನು ಕೊಟ್ಕೊಂತ ಹೋಗ್ತೇನೆ. ಸೊ ಯಾರ್ಯಾರು ಏನೇನು ಮಾಡ್ತಾರೆ ನೋಡು. ಸೊ ರೌಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ, @ ಆದರೆ ಆಬ್ಜೆಕ್ಟ್ ಹೆಸರು ಏನೈತಿ, ಈ ಆಬ್ಜೆಕ್ಟ್ ತೊಗೊಂಡ್ರೆ ಅಷ್ಟೇ ರೌಟ್ ಬರ್ತೈತಿ. ಯಾಕಂದರೆ ಈ ಆಬ್ಜೆಕ್ಟಿಗೆ ಮತ್ತು ಫ್ಲಾಸ್ಕಿಗೆ ಇದೆಲ್ಲ ನಾವು ಹಿಂದೆ ಡಿಸ್ಕಷನ್ ಮಾಡಿವಿ. ಆದರೆ .route ಮೆಥಡ್ ಹೌದ್ರೆ ಇಲ್ಲಿ ನಾನು ಬೇರೆ ಹೆಸರು ಏನೂ ಕೊಡೋಂಗಿಲ್ಲ ರೀ. ಸೊ ಮೊದಲನೆಲ್ಲ ಬೇರೆದವ್ರ ಹೆಸರು ಕೊಡ್ತಿದ್ದೆ. ನನಗೇನಾಗಬೇಕಾಗಿದೆ, ಸೇವ್ ಸ್ಟೂಡೆಂಟ್ ಅಂಥೇಳಿ ಒಂದು ಹೆಸರು ಕೊಡ್ತೀನಿ. ಅಂದರೆ ನಾವು ಸೇವ್ ಸ್ಟೂಡೆಂಟಿಗೆ ನಾವೇನು ಕಳಿಸ್ಬೇಕು, ರಿಕ್ವೆಸ್ಟ್ ಕಳಿಸಿದರೆ ಅವ ಏನು ಮಾಡ್ತಾನೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಅನ್ನಂಗೆ. ಫಸ್ಟ್ ಯಾರಿಗೆ ಬರ್ಬೇಕು ರಿಕ್ವೆಸ್ಟ್, ಸೇವ್ ಸ್ಟೂಡೆಂಟಿಗೆ ಬರ್ಬೇಕು. ಸೊ ಮೆಥಡ್ಸ್ ಏನಿರ್ತೈತಿ ಇಲ್ಲಿ, ಅಲ್ಲಿಂದ ಡೇಟಾ ಬರ್ತೈತಿ. ಅಂದರೆ ಇದು ಏನಾಕೈತಿ, ಪೋಸ್ಟ್ ಆಕೈತಿ. ಏನಾಕೈತಿ, ಪೋಸ್ಟ್. ನೋಡಿರಿ, ಮೆಥಡ್ಸ್ = ಯು ಕ್ಯಾನ್ ಸೇ ಪೋಸ್ಟ್. ನೀವು ಭಾಳ ಅಬ್ಸರ್ವ್ ಮಾಡ್ಬೇಕು, ತಿಳ್ಕೊಬೇಕು. ಇದನ್ನು ಕೋಡ್ ಬಹಾಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ತಿಳ್ಕೊಂಡು ಕೋಡ್ ಬರೀರಿ. ಡೆಫ್ ನೋಡಿರಿ, ಯಾವಾಗ ಇದಕ್ಕೆ ರಿಕ್ವೆಸ್ಟ್ ಬರ್ತೈತಿ ಇದ್ರ ಹೆಸರಲ್ಲಿ ಏನು ಮಾಡ್ಬೇಕು, ಆಬ್ವಿಯಸ್ಲಿ ಒಂದು ಮೆಥಡ್ ಕ್ರಿಯೇಟ್ ಮಾಡಿಬಿಡ್ಬೇಕು. ಸೊ ಡೆಫ್ ಸೇವ್ ಸ್ಟೂಡೆಂಟ್ ನೋಡಿರಿ, ಇದನ್ನು ಕಾಪಿ ಪೇಸ್ಟ್ ಮಾಡಿ ಡೆಫ್ಗೆ ಮುಂದೆ ಇಟ್ಟನೆ ಅಂತಂದರೆ ಏನಾಗುತ್ತೆ, ಸ್ಟೂಡೆಂಟ್ ಕ್ರಿಯೇಟ್ ಅಂದರೆ ಮೀನ್ಸ್ ಅದ್ರದ್ದು ಏನಾಗುತ್ತೆ, ಮೆಥಡ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಸೇವ್ ಸ್ಟೂಡೆಂಟಿಗೆ ಇಲ್ಲಿ ಯಾವಾಗ ಇದಕ್ಕೆ ರಿಕ್ವೆಸ್ಟ್ ಬರ್ತೈತಿ ಕೆಳಗಿಂದಕ್ಕೆ ಎಕ್ಸಿಕ್ಯೂಟ್ ಮಾಡ ಅಂತ ಹೇಳ್ತೇನೆ. ದಟ್ಸ್ ಫೈನ್. ನೋಡಿರಿ, ಅಲ್ಲಿಂದ ನೀವು ಫ್ರಂಟ್ ಎಂಡಿಂದ ಏನು ಕಳಿಸ್ತೀರಿ, ವ್ಯಾಲ್ಯೂ ಕೀ ಮತ್ತು ವ್ಯಾಲ್ಯೂ ಕಳಿಸ್ತೀರಿ. ವ್ಯಾಲ್ಯೂ ಕಳ್ಸಂಗಿಲ್ಲ, ಕೀದೊಳಗೆ ವ್ಯಾಲ್ಯೂ ಕಳಿಸ್ತೀರಿ. ಅಂದರೆ ಈಗ ಅವ್ನು ತೊಗೋಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಡೇಟಾ ಅಂತೇಳಿ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೀನಿ. ಜಸ್ಟ್ ಐ ಆಮ್ ಕ್ರಿಯೇಟೆಡ್ ದ ವೇರಿಯೇಬಲ್.
ಇದ್ರೊಳಗೆ ಏನು ಸ್ಟೋರ್ ಆಗುತ್ತೆ ಅಂತಂದ್ರೆ ರಿಕ್ವೆಸ್ಟ್ನೊಳಗೆ ಏನು ಬಂದಿರ್ತೈತಲ್ಲ ಅದನ್ನು ಗೆಟ್ ಜೇಸನ್ ಅಂತ ಮಾಡ್ತೀನಿ. ಏನು ರೀ, ಈ ಗೆಟ್ ಜೇಸನ್ ಮೆಥಡ್ ಕಾಲ್ ಮಾಡ್ತೀನಿ. ಈ ಗೆಟ್ ಜೇಸನ್ ಏನು ಮಾಡ್ತೈತೆ ಅಂದ್ರೆ ಈ ಪೈಥಾನ್ದೊಳಗೆ ಡಿಕ್ಷನರಿ ಅಂತೇಳಿ ಒಂದು ಏನೈತೆ ರೀ ಕಾನ್ಸೆಪ್ಟ್ ಅದು. ಡಿಕ್ಷನರಿ ಅಂದರೆ ಇಟ್ಸ್ ಲೈಕ್ ಏನ ಜೇಸನ್ ಫಾರ್ಮ್ಯಾಟ್ನೊಳಗೆ ಅದ ಸೇಮ್ ಫಾರ್ಮ್ಯಾಟ್ ಇರ್ತೈತೆ ನೋಡಿರಿ. ಫ್ಲವರ್ ಬಕೆಟ್ ಓಪನ್ನ, ಫ್ಲವರ್ ಬಕೆಟ್ ಕ್ಲೋಸ, ಕೀ ಮತ್ತು ವ್ಯಾಲ್ಯೂ ಪೇರ್ ಇರ್ತಾವೆ. ಅಂದರೆ ಈ ಗೆಟ್ ಜೇಸನ್ ಏನು ಮಾಡ್ತೈತೆ ಅಂದ್ರೆ ಅವನ್ನೆಲ್ಲ ಡೇಟಾನ ತೊಗೊಂಡು ಡಿಕ್ಷನರಿ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಯಾರು ಕೈ ಕೊಡ್ತೆ, ಡೇಟಾ ಕೈ ಕೊಡ್ತೆ. ಅಂದರೆ ಡೇಟಾ ಟೈಪ್ ಏನತ್ರಿ ಡಿಕ್ಷನರಿ. ಅದನ್ನು ಹೇಳಬೇಕಾಗಿಲ್ಲ, ತಾನೇ ಕನ್ವರ್ಟ್ ಮಾಡ್ಕೊಂಡು ಹಾಕಿಬಿಟ್ಟಿರ್ತೈತಿ, ಅದರೊಳಗೆ ಸ್ಟೋರ್ ಆಕೈತಿ. ಬೇಕಾದ್ರೆ ಇದನ್ನು ನೀವು ಪ್ರಿಂಟ್ ಅಂತ ಮಾಡಿದ್ರೆ ನಡಿತೈತಿ, ಯಾಕಂದ್ರೆ ಅಲ್ಲಿಂದ ಏನು ಬಂದೈತಿ ಅಬ್ಸರ್ವೇಷನ್ ನಿಮಗೆ ಬೇಕಂದ್ರೆ ಅದನ್ನು ಮಾಡಿರಿ. ಫೈನ್. ಇದ್ರೊಳಗೆ ನಮಗೆ 2 ಇನ್ಫಾರ್ಮೇಷನ್, 2 ಕೀ ಮತ್ತು 2 ವ್ಯಾಲ್ಯೂ ಬಂದಿರ್ತಲ್ಲ, ಅವನು ಸಪ್ರೇಟ್ ಹೊಡ್ಕೋಬೇಕಲ್ಲ. ಅದಕ್ಕೆ ನಾವು ಏನು ಮಾಡ್ಕೋಬೇಕು, ಒಂದು ಎಸ್ ನೇಮ್ ನೋಡಿರಿ, ಎಸ್ ನೇಮ್ ಅಂತ ತೊಗೋತೀನಿ. ನೀವು ಬೇಕಾದ ವೇರಿಯೇಬಲ್ ಕೊಡ್ಬೋದು. ಇಲ್ಲಿ ಏನು ಮಾಡ್ಬೇಕು, ಡೇಟಾ ಹೌದ್ರೆ ಡೇಟಾದೊಳಗೆ ಬಂದು ಬಿದ್ದಂಥದ್ರೊಳಗೆ ಒಂದು ಗೆಟ್ ಮೆಥಡ್ ಕಾಲ್ ಮಾಡಿರಿ. ಇದರೊಳಗೆ ಕೀ ಕೊಡ್ಬೇಕು. ಅಂದರೆ ಈ ಕೀ ಏನು ಕೊಡ್ಬೇಕು, ಅಲ್ಲಿದ್ದ ಸೇಮ್ ಕೀನ ಕೊಡ್ಬೇಕು. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಸ್ಟುಡ್ ನೇಮ್ ಅಂತ ಕೊಡ್ತೀನಿ. ಇಲ್ಲಿಕಂದ್ರೆ ನೀವು ಯು ಕ್ಯಾನ್ ಸೇ ಸ್ಟೂಡೆಂಟ್ ನೇಮ್. ಅಂದ್ರೆ ಫ್ರಂಟ್ ಎಂಡ್ನಾಗೂ ಏನು ಕೊಡ್ಬೇಕು, ಇದೇ ಕೀನ ಕೊಡ್ಬೇಕು, ನೆನಪಿಟ್ಕೋರಿ. ಸೊ ತಪ್ಪಂಗಿಲ್ಲ. ಸ್ಟೂಡೆಂಟ್ ಇದಕ್ಕೆ ನಮಗೆ ಹೇಳಾಗ್ತೀನಿ, ಅಬ್ಸರ್ವೇಷನ್ಗೆ ಇದನ್ನು ಇಡ್ಬೇಕಂತೇಳಿ. ಸೊ ಸ್ಟೂಡೆಂಟ್ ನೇಮ್ ಇಲ್ಲಿ ಕೀ ಏನು ಕೊಟ್ಟರಲ್ಲ ಅದನ್ನು ಅಲ್ಲೇ ಹಂಗೆ ಇರ್ಬೇಕು. ಸೊ ನೆಕ್ಸ್ಟ್ ಇನ್ನೊಂದು ನಾನು ಏನು ಮಾಡ್ಬಿಡ್ತೀನಿ ರೀ, ಎಸ್ ಮೊಬೈಲ್ ಅಂತ ಮಾಡ್ತೀನಿ ನೋಡಿರಿ. ಒಂದು ಎಸ್ ನೇಮ್ದಾಗ ಬಿದ್ದೈತಿ, ಇನ್ನೊಂದು ವೇರಿಯೇಬಲ್ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದಾ, ಎಸ್ ಮೊಬೈಲ್. ದಿಸ್ ಈಸ್ ದ ವೇರಿಯೇಬಲ್ ನೇಮ್. ಇದಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಇಲ್ಲಿ ಕೀ ಏನು ಕೊಡ್ತಿರಲ್ಲ ಅದನ್ನು ಎಲ್ಲಿ ಕೊಡ್ಬೇಕು, ಅಲ್ಲಿ ಫ್ರಂಟ್ ಎಂಡ್ನಾಗ ಕೊಡ್ಬೇಕು. ಇಲ್ಲಿ ಏನು ಮಾಡ್ಬೇಕು, ನಾ ಸ್ಟೂಡೆಂಟ್ ಮೊಬೈಲ್ ಅಂತ ಕೊಡ್ತೀನಿ. ಸ್ಟೂಡೆಂಟ್ ತಪ್ಪೋಂಗಿಲ್ಲ. ಓಕೆ, ಇದನ್ನು ನೀವು ಅಬ್ಸರ್ವೇಷನ್ನಾಗ ಇರಬೇಕು, ಸ್ಟೂಡೆಂಟ್ ಮೊಬೈಲ್. ಸೊ ಎಲ್ಲ ಆಯ್ತಲ್ಲ. ಈಗ ಎಸ್ ನೇಮ್ದಾಗ ಒಂದು ಬಿತ್ತು, ಎಸ್ ಮೊಬೈಲ್ದಾಗ ಒಂದು ಬಿತ್ತು. ಸರ್ ಎಲ್ಲ ಬರೋಬ್ಬರಿ ಆಯ್ತು. ಅಂದ್ರೆ ನಮಗೆ ಎಲ್ಲ ಕಡೆ ನಮ್ಮ ಫ್ರಂಟ್ ಎಂಡಿಂದ ಏನು ಕಳಿಸಿದ್ದು ಡೇಟಾ ಇಲ್ಲಿ ಬಂತು, ಒಂದು ಎಸ್ ನೇಮ್ದಾಗ ಬಂತು, ಒಂದು ಎಸ್ ಮೊಬೈಲ್ದಾಗ ಬಂತು. ಇನ್ನೇನು ಉಳಿತ್ರಿ ಸರ್, ಡೇಟಾಬೇಸ್ ಅಂದರೆ ಮೀನ್ಸ್ ಡೇಟಾಬೇಸ್ ಕನೆಕ್ಷನ್ ಆಗಿ ಇದಕ್ಕೆ ಒಂದು ಇನ್ಸರ್ಟ್ ಕ್ವೆರಿ ಬರೆದ್ಬಿಟ್ಟು ಮುಗ್ದ ಹೋಗುತ್ತೆ. ಸೊ ಈಗ ಏನು ಮಾಡ್ಬೇಕು, ನಾ ಡೇಟಾಬೇಸ್ ಕನೆಕ್ಷನ್ ಮಾಡ್ಕೊಬೇಕಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಗೆಟ್ ಕನೆಕ್ಷನ್ ಅಂತ ಮಾಡ್ತೀನಿ. ದಿಸ್ ಈಸ್ ದ ವೇರಿಯೇಬಲ್ ನೇಮ್. ಗೆಟ್ ಕನೆಕ್ಷನ್ ಇಸ್ ಈಕ್ವಲ್ ಟು ಯಾರನ್ನು ಕರಿಬೇಕು, ಡೇಟಾಬೇಸ್ ಕನೆಕ್ಷನ್ ಮಾಡ್ಬೇಕಂದ್ರೆ ವಿಜಯನ್ ಕರಿಬೇಕು. ವಿಜಯ್ ಏನು ರಿಟರ್ನ್ ಮಾಡ್ತಾನಲ್ಲ ಕನೆಕ್ಷನ್ ಅನ್ನೋದು ಅದೇ ಎಲ್ಲಿ ಬಂದುಬಿಡ್ತೈತಿ. ಸೊ ಇಲ್ಲಿ ಗೆಟ್ ಕನೆಕ್ಷನ್ದಾಗ ಬಂದ್ಬಿಡ್ತೈತೆ. ಅಂದ್ರೆ ನಮ್ಗೆ ರಿಸಲ್ಟ್ ಎಲ್ಲಿದ್ರಿ, ಗೆಟ್ ಕನೆಕ್ಷನ್ದಾಗ ಐತಿ. ಸರ್ ನಾವು ಅಲ್ಲಿ ಆದರೆ ಮ್ಯಾನ್ಯುವಲಿ ಹಿಂಗೆ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿದ್ವಿ. ಇಲ್ಲಿ ಹೆಂಗೆ ಮಾಡೋದು ಅಂದರೆ ಯು ಶುಡ್ ಕ್ರಿಯೇಟ್ ಆ್ಯಂಡ್ ಕರ್ಸರ್ ಅದಕ್ಕೆ ಕ್ರಿಯೇಟ್ ಆತ. ಸರ್ SQL ಕ್ವೈರಿನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾವು ಏನು ಮಾಡ್ಬೇಕು, ಕರ್ಸರ್ ಕ್ರಿಯೇಟ್ ಮಾಡ್ಬೇಕು. ಗೆಟ್ ಕನೆಕ್ಷನ್ ಡಾಟ್ ಕರ್ಸರ್, ಇದನ್ನು ನೀವೇನು ಮಾಡ್ಬೇಕು, ಕರ್ಸರ್ ಅಂದರೆ ಎದಕ್ಕೆ ಕ್ರಿಯೇಟ್ ಮಾಡಿದ್ರೆ ಹೇಳ್ರಿ, SQL ಕ್ವೈರಿ ರನ್ ಮಾಡೋಕ್ಕೆ ನೀವೇನು ಮಾಡ್ಬೇಕು, ಕರ್ಸರ್ ರೆಡಿ ಮಾಡ್ಬೇಕು. ಅದಾದಮೇಲೆ ಜಸ್ಟ್ ರೈಟ್ ದ ಕ್ವೈರಿ. ನಿಮ್ಗೆ ಕ್ವೈರಿ ಬೇಕಲ್ಲ, ಎಲ್ಲಿ ಹೋಗಿ ಇನ್ಸರ್ಟ್ ಆಗ್ಬೇಕಂತೇಳಿ. ಇದು ಕ್ವೈರಿ ಅಂತ ಬರೀಬೇಕಾಗಿಲ್ಲ, ಇದು ಜಸ್ಟ್ ಕೋಡಿಂಗ್ ಸ್ಟ್ಯಾಂಡರ್ಡ್. ನೀವು ಅದು ಏನದ ಅಗೇನ್ ಇಟ್ಸ್ ಅನ್ ವೇರಿಯೇಬಲ್ ನೇಮ್ ಅಷ್ಟೇ. ಸೊ ನೆಕ್ಸ್ಟ್ ನೀವೇನು ಬರೀತೀರಿ, ಕ್ವೈರಿ ಇನ್ಸರ್ಟ್ ವೆರಿ ಗುಡ್ ಇಂಟು ನೋಡಿರಿ ಟೇಬಲ್ ನೇಮ್ ತಪ್ಪು ಆಗಂಗಿಲ್ಲ. ಯಾಕಂದರೆ ಟೇಬಲ್ ನೇಮ್ ಎಸ್ ಇನ್ಫೋ ಅಂತ ಬಂದೈತಿ, ನೀವು ಅದನ್ನು ನೋಡಿ ಇಲ್ಲಿ ಬರೀಬೇಕು. ಸೊ ಈ ಟೇಬಲ್ ನೇಮ್ದೊಳಗೆ ನೀವು 2 ಪಾಸ್ ಮಾಡ್ಬೇಕು, 2 ಕಾಲಮ. 1ನೇ ಕಾಲಮ್ ಏನು ರೀ, ಕಾಲಮ್ ಹೆಸರು ತಪ್ಪಾಗಂಗಿಲ್ಲ. ಸೊ ಇಲ್ಲಿ ತೊಂಬರ್ರಿ ನೋಡಿರಿ, ಇಲ್ಲಿ ಏನೈತಿ, ಎಸ್ ನೇಮ್ ಅಂತ ಒಂದೈತಿ, ಒಂದು ಮೊಬೈಲ್ ಅಂತೈತಿ. ಸೊ ಯು ಕ್ಯಾನ್ ಪಾಸ್ ದ ಸೇಮ್ ಕಾಲಮ್ ನೇಮ್ ವಿತ್ ದ ಸೇಮ್ ಏನು ರೀ ಟೇಬಲ್ ನೇಮ್. ಓಕೆ, ಇವು 2 ಅಬ್ಸರ್ವೇಷನ ಮತ್ತು ನಿಮಗೆ ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟ್ ಏನು ರೀ, ವ್ಯಾಲ್ಯೂಸ್. ಇದಕ್ಕೆ ವ್ಯಾಲ್ಯೂಸ್ ನಮಗೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕು, ನಾ ಪರ್ಸಂಟೇಜ್ ಎಸ್ ಕಾಮ 2ನೇದು ಪರ್ಸಂಟೇಜ್ ಎಸ್. ಸೊ ಬ್ರ್ಯಾಕೆಟ್ ಓಪನ್, ಸೊ ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟ್ ಇದೆ. ಸೊ ದಿಸ್ ಈಸ್ ದ ಏನು ರೀ ಇನ್ಸರ್ಟ್ ಕ್ವೆರಿ ಆತ. ಇನ್ನು ವ್ಯಾಲ್ಯೂ ಎದ್ರಾಗ ಬಿದ್ದಾವ ನಿಮ್ಗೆ ಗೊತ್ತೈತಿ, ಎಸ್ ನೇಮ್ದಾಗ ಒಂದು ಬಿದ್ದೈತಿ, ಎಸ್ ಮೊಬೈಲ್ದಾಗ ಒಂದು ಬಿದ್ದೈತಿ. ಈಗ ನಾವು ವ್ಯಾಲ್ಯೂಸ್ ರೆಡಿ ಮಾಡ್ಬೇಕಲ್ಲ ಅದನ್ನು. ಸೊ ಐ ಕ್ಯಾನ್ ಸೇ ವ್ಯಾಲ್ಯೂಸ್. ಹೌದ್ರೆ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು 1ನೇದೇನು ರೀ, ಎಸ್ ನೇಮ್ ಕಾಮ ಎಸ್ ಮೊಬೈಲ್. ಅವು 2 ವೇರಿಯೇಬಲ್ ಮ್ಯಾಗಿನ ಏನು ಎದ್ರಾಗ ಬಂದು ಬಿದ್ದಾವಲ್ಲ, ವಿತ್ ಕೀ ಯೂಸ್ ಮಾಡಿ ವ್ಯಾಲ್ಯೂ ಇದ್ರಾಗ ಬಂದು ಬಿದ್ದಾವಿಲ್ಲ. ಸೊ ಅದನ್ನು ಪಾಸ್ ಮಾಡಿಬಿಟ್ರೆ ಮುಗಿದು ಹೋತು. ಈಗ ನೀವೇನು ಮಾಡಬೇಕು, ಕರ್ಸರ್ ಡಾಟ್ ಎಕ್ಸಿಕ್ಯೂಟ್. ಹೌದ್ರೆ ಕರ್ಸರ್ ಡಾಟ್ ಎಕ್ಸಿಕ್ಯೂಟ್ ಮೆಥಡ್ ಕಾಲ್ ಮಾಡಿ ನಿಮ್ಮ ಕ್ವೈರಿ ಪ್ಲಸ್ ನಿಮ್ದು ಏನು ಕ್ವೈರಿನೂ ಕಳಿಸ್ಬೇಕು, ಅದ್ರ ಕೂಡ ಏನು ಕಳಿಸ್ಬೇಕು, ವ್ಯಾಲ್ಯೂನು ಕಳಿಸ್ಬೇಕು. ಕ್ವೈರಿ ಕಾಮ 2 ಪ್ಯಾರಾಮೀಟ್ರ್ ವ್ಯಾಲ್ಯೂಸ್ ನೋಡಿ, ಕ್ವೈರಿ ಕಾಮ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನು ಇದು ಸೇವ್ ಆಗಿರೋಂಗಿಲ್ಲ. ಯಾಕಂದ್ರೆ ನೀವು ಕಮಿಟ್ ಅನ್ನೋ ಮೆಥಡ್ ಕಾಲ್ ಮಾಡಿಲ್ಲ.
ಯಾವಾಗ ನೀವು ಕನೆಕ್ಷನ್ ಥ್ರೂ ಗೆಟ್ ಕನೆಕ್ಷನ್ ಆದರೆ ಎಲ್ಲಿ ಬಂದೈತಿ ನಿಮ್ಮ ಕನೆಕ್ಷನ್ ಇಲ್ಲಿ ಗೆಟ್ ಕನೆಕ್ಷನ್ದಾಗ ಬಂದೈತಿ. ಯಾರ ಥ್ರೂ ಬಂದೈತಿ? ವಿಜಯನ್ ಥ್ರೂ ಬಂದೈತಿ. ಸೊ ಎಲ್ಲ ಡಾಟಾಬೇಸ್ ಯಾವುದು ಡಾಟಾಬೇಸನ್ನು ಸಿಕ್ತೆ, ಯಾವ ಟೇಬಲನ್ನು ಸಿಕ್ತೆ, ಅವಾಗ ನೀವೇನು ಮಾಡ್ತೀರಿ? ಗೆಟ್ ಡೇಟಾ ಕನೆಕ್ಷನ್ ಡಾಟ್ ಕಮಿಟ್ ಇದನ್ನು ಅಷ್ಟೇ ಕಾಲ್ ಮಾಡಿದರೆ ಸೇವ್ ಚೇಂಜ್ ಆಕೈತಿ. ಇಲ್ಲಿಕ್ಕಂದ್ರೆ ಚೇಂಜ್ ಆಗಂಗಿಲ್ಲ, ಮೀನ್ಸ್ ಸೇವ್ ಆಕೈತಿ. ಇಲ್ಲಿಕ್ಕಂದ್ರೆ ಸೇವ್ ಆಗಂಗಿಲ್ಲ. ಸೊ ನೀವು ಆಮೇಲೆ ಲಾಸ್ಟಿಗೆ ಏನು ಮಾಡ್ಬೇಕು? ಗೆಟ್ ಕನೆಕ್ಷನ್ ಕ್ಲೋಸ್, ಗೆಟ್ ಕನೆಕ್ಷನ್ ಡಾಟ್ ಕ್ಲೋಸ್. ಆಮೇಲೆ ಇನ್ನೊಂದು ಏನಾದ್ರಿ ಕರ್ಸರನ್ನು ಕ್ಲೋಸ್ ಮಾಡ್ಬೇಕಲ್ಲ, ಕರ್ಸರ್ ಡಾಟ್ ಕ್ಲೋಸ್. ಓಕೆ ಫೈನ್. ರಿಟರ್ನ್ JSONify ರಿಟರ್ನ್ ಮಾಡಬೇಕಲ್ಲ, ಬಂದು ಮುಟ್ಟೈತೋ ಸೇವ್ ಆಗೈತೆ ಏನಂತೇಳಿ. ರಿಟರ್ನ್ JSONify ನೋಡಿರಿ ಹೆಂಗೆ ಇದೊಂದು JSONify ಅನ್ನೋದು ಮೆಥಡ್. ಇದ್ರೊಳಗೆ ಫ್ಲವರ್ ಬೇಕಟ್ರೆ JSON ಫಾರ್ಮ್ಯಾಟ್. ಸೊ ಇದರೊಳಗೆ ನೀವೇನು ಮಾಡ್ಬೇಕು? JSON ಫಾರ್ಮ್ಯಾಟ್ನೊಳಗೆ ಮೆಸ್ ಅಂತ ಬರೀರಿ, ಇಲ್ಲಕ ಮೆಸೇಜ್ ಅಂತ ಬರೀರಿ. ನಾನು ಮೆಸ್ ಅಂತ ಅಷ್ಟೇ ಬರಿತೀನಿ. ಕೋಟ್ನೊಳಗೆ ಸ್ಟೂಡೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಆರ್ ಸ್ಟೂಡೆಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಸ್ಟೂಡೆಂಟ್ ಕ್ರಿಯೇಟೆಡ್ ಏನ್ರಿ ಸಕ್ಸಸ್ಫುಲ್ಲಿ ಇದನ್ನು ಬರಕ್ಕೆ ಆದರೆ. ಸೊ ದಿಸ್ ಈಸ್ ದ ವಾಟ್. ಇದು ಎಷ್ಟು ಆತ್ರಿ? ಇದು ಎಲ್ಲ ಕೂಡಿ ಯಾರು ಸೇವ್ ಸ್ಟೂಡೆಂಟದ್ದಾತ. ಸೊ ಸೇವ್ ಸ್ಟೂಡೆಂಟಿಗೆ ರಿಕ್ವೆಸ್ಟ್ ಬಂದರೆ ಸೇವ್ ಸ್ಟೂಡೆಂಟನ್ನು ಏನು ಮಾಡ್ತೈತಿ? ಎಕ್ಸಿಕ್ಯೂಟ್ ಆಕೈತಿ ಈ ಮೆಥಡ್. ಇಲ್ಲಿ ಏನು ಬರ್ತೈತಿ? ಫಸ್ಟ್ ಅಲ್ಲಿಂದ ಬಂದಂಥ ಡೇಟಾದೊಳಗೆ ಸ್ಟೋರ್ ಮಾಡಿದ್ರಿ. ಇಂಡಿವಿಜುವಲಿ ಕೀ ಯೂಸ್ ಮಾಡಿ ಅದನ್ನು ಸಪ್ರೇಟ್ ವೇರಿಯೇಬಲ್ನೇ ಹಾಕಿರಿ. ಹಿಂಗೆ ವಿಚಾರ ಮಾಡಿರಿ. ಗೆಟ್ ಕನೆಕ್ಷನ್ ಅನ್ನೋದೇನು ವಿಜಯಂತ ಕಡೆ ಇತ್ತು, ಅದು ಎಲ್ಲಿ ಬಂತು? ಇಲ್ಲಿ ಬಂತು. ನೆಕ್ಸ್ಟ್ ಕರ್ಸರ್ ಎದಕ್ಕೆ ಬೇಕು? ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ ಕ್ವೈರಿ, ಅದಕ್ಕೆ ಬಂತು. ನೆಕ್ಸ್ಟ್ ಇನ್ಸೈಡ್ ಕ್ವೈರಿ ಬರೆದ್ರಿ, ಅದಕ್ಕೆ ವ್ಯಾಲ್ಯೂ ಪಾಸ್ ಮಾಡಿರಿ. ನೆಕ್ಸ್ಟ್ ಕರ್ಸರ್ ಡಾಟ್ ಎಕ್ಸಿಕ್ಯೂಟ್ ಎದಕ್ಕೆ? ಸರ್ ನಮ್ಮದು ಕ್ವೈರಿ ಎಕ್ಸಿಕ್ಯೂಟ್ ಆಗ್ಬೇಕಲ್ಲ ಅದಕ್ಕೆ. ಇದು ಸೇವ್ ಆಗಿಲ್ಲ ಇನ್ನು ಯಾವಲ್ಲಿ ತನ ಗೆಟ್ ಕನೆಕ್ಷನ್ದೊಳಗೆ ಡಾಟ್ ಕಮಿಟ್ ಅಂತ ಯೂಸ್ ಮಾಡುತ್ತಾನೆ. ಕಮಿಟ್ ಅಂದ್ರೆ ಅಷ್ಟೇ ನಿಮಗೆ ಸೇವ್ ಅಕ್ಕವ, ಇಲ್ಲಿಕಂದ್ರೆ ಸೇವ್ ಆಗಂಗಿಲ್ಲ. ಆಮೇಲೆ ಕನೆಕ್ಷನ್ ಕ್ಲೋಸ್, ಕರ್ಸರ್ ಕ್ಲೋಸ್. ನೆಕ್ಸ್ಟ್ ಒಂದು ಏನು ಕಳಿಸಿರಿ ನಿಮಗೆ ಒಂದು ರೆಸ್ಪಾನ್ಸ್. ನೋಡಿರಿ ಈ ರೆಸ್ಪಾನ್ಸ್ ಎಲ್ಲಿ ಹೋಗ್ತೈತಿ ಅದನ್ನು ನೀವು ನೆನ್ಪಿಡ್ಬೇಕು. ಸೊ ಇಷ್ಟಾದಮೇಲೆ ನನಗೆ ಇನ್ನೊಬ್ಬ ಬೇಕಲ್ಲ, ಇನ್ನೊಬ್ಬ ಗೆಟ್ ಸ್ಟೂಡೆಂಟ್ ಅಂತ ಬೇಕಿಲ್ಲ ರೀ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ? @ ಇನ್ನೊಬ್ಬನ ರೆಡಿ ಮಾಡಲೆ ಆಬ್ಜೆಕ್ಟ್ ಡಾಟ್ ರೌಟ್. ಇಲ್ಲೇನು ಮಾಡ್ಬೋದ? ಸೊ ರೌಟ್ ಹೆಸರು ಬೇಕಾದ ಕೊಡ್ಬೋದು. ನಾನು ಇಲ್ಲಿ ಗೆಟ್ ಸ್ಟೂಡೆಂಟ್ ಅಂತ ಕೊಡ್ತೇನೆ. ಆದರೆ ಇಲ್ಲ ನೋಡಿರಿ, ಇದು ಏನು ಬಿಟ್ಟೆ? ಒಂದು / ಬಿಟ್ಟೆ ಗೆಟ್ ಸ್ಟೂಡೆಂಟ್ ಅಂತೇಳಿ ಬರೆದೆ. ಆದರೆ ಗೆಟ್ ಸ್ಟೂಡೆಂಟ್ನೊಳಗೆ ಏನು ರೀ? ಮೆಥಡ್ಸ್. ಆದರೆ ಸೊ ಮೆಥಡ್ಸ್ ಆದರೆ ಸೊ ಈ ಮೆಥಡ್ಸ್ನೊಳಗೆ ಏನಿದೆ? ಗೆಟ್ ಅಂತೇಳಿ ಬರ್ದೇನಿ. ಸೊ ಇಷ್ಟಾದಮೇಲೆ ಆ್ಯಂಗಲ್ ಬ್ರಾಕೆಟ್ ಕ್ಲೋಸ್. ಸೊ ನೆಕ್ಸ್ಟ್ ಗೆಟ್ ಸ್ಟೂಡೆಂಟದ್ದು ಏನು ಬರೀಬೇಕು ನೀವು? ಪಟ ಏನು ಕೋಡ್ ಬರೀಬೇಕು. ಸೊ ಯಾವಾಗ ಇಲ್ಲಿ ಗೆಟ್ ಸ್ಟೂಡೆಂಟಿಗೆ ರಿಕ್ವೆಸ್ಟ್ ಬರ್ತೈತಿ ಅವನ ಹೆಸರು ಏನು ಕ್ರಿಯೇಟ್ ಆಗ್ಬೇಕು ರೀ? ಮೆಥಡ್ ಕ್ರಿಯೇಟ್ ಆಗ್ಬೇಕು. ಇದನ್ನು ಫಸ್ಟ್ ವಿಚಾರ ಮಾಡ್ಬೇಕು. ಆಮೇಲೆ ಗೆಟ್ ಏನು ರೀ? ಸೊ ಇದನ್ನು ಸ್ಪೆಲ್ಲಿಂಗ್ ತಪ್ಪಾಗಬಾರ್ದು ಅಂತೇಳಿ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಗೆಟ್ ಸ್ಟೂಡೆಂಟ್. ಓಕೆ. ಸೊ ಇದು ನಿಮಗೆ ಅನ್ಸಿದ ಮಟ್ಟಿಗೆ ಗೆಟ್ ಸ್ಟೂಡೆಂಟ್ ಈಸಿ ಆಕೈತಿ. ಫಸ್ಟಿಗೆ ನಮ್ಗೆ ಏನು ಬೇಕು? ಕನೆಕ್ಷನ್ ಬೇಕು. ಸೊ ಗೆಟ್ ಕನೆಕ್ಷನ್ ಅಂತೇಳಿ ಇದೊಂದು ದಿಸ್ ಇಸ್ ಅ ವೇರಿಯೇಬಲ್. ನೀವು ಬೇಕಾದ ಹೆಸರು ಬೇಕಾದ ಕೊಡ್ಬೋದು. ಗೆಟ್ ಕನೆಕ್ಷನ್ ಈಸ್ ಈಕ್ವಲ್ ಟು ಯಾರು ರೀ? ವಿಜಯನ್ ಕಾಲ್ ಮಾಡಿದೆ. ಯಾಕಂದ್ರೆ ವಿಜಯನ್ ಕಡೆ ಏನೈತಿ? ಸೊ ನಿಮ್ದು ಡೇಟಾಬೇಸದ್ದೆಲ್ಲ ಐತಿ. ನೆಕ್ಸ್ಟ್ ಕರ್ಸರ್ ಇದಕ್ಕೆ ಕ್ರಿಯೇಟ್ ಮಾಡಬೇಕು. ಸರ್ ಕರ್ಸರ್ ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ನಮಗೇನಾಗುತ್ತೆ? ಕ್ವೈರಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರ್ತೈತಿ. ಇಲ್ಲಿಕಂದ್ರೆ ಬರೋಂಗಿಲ್ಲ. ಈಕ್ವಲ್ ಟು ಗೆಟ್ ಕನೆಕ್ಷನ್ದ ಇನ್ಫಾರ್ಮೇಷನ್ ಎಲ್ಲೈತಿ ಅಲ್ಲಿ ಡಾಟ್ ಕರ್ಸರ್. ಈ ಕರ್ಸರ್ನೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಡಿಕ್ಷನರಿ ಈಸ್ ಈಕ್ವಲ್ ಟು ಟ್ರೂ ಮಾಡ್ಬೇಕು. ನೋಡಿರಿ ಯಾವುದಕ್ಕಪ್ಪ ಅಂತಂದ್ರೆ ನಿಮಗೆ ಡಿಕ್ಷನರಿ ಒಳಗೆ ಏನು ಅಂದರೆ ಡಿಕ್ಷನರಿ ಫಾರ್ಮ್ಯಾಟ್ನೊಳಗೆ ಏನು ಬರ್ತೈತಿ? ಸೊ ನಿಮಗೆ ರಿಸಲ್ಟ್ ಬರ್ತೈತಿ. ಅಂದರೆ ಎಲ್ಲ ವ್ಯಾಲ್ಯೂಗಳು ಬರ್ತಾವಲ್ಲ ರೀ, ಅದಕ್ಕೆ ನೀವು ಏನು ಮಾಡ್ಬೇಕು? ಡಿಕ್ಷನರಿ ಫಾರ್ಮ್ಯಾಟ್ನೊಳಗೆ ನೀವು ಅದನ್ನು ಟ್ರೂ ಮಾಡ್ಕೋಬೇಕು. ಯಾವಾಗ ಯು ಆರ್ ಫೆಚಿಂಗ್ ದ ರಿಸಲ್ಟ್. ಕ್ವೈರಿ ಬರಿಬೇಕು ರೀ. ಕ್ವೈರಿ ಏನು ರೀ? ಕ್ವೈರಿ ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತೈತಿ. ತರಬೇಕಂದ್ರೆ ನಾವೇನು ಬರೀಬೇಕು? ಸೆಲೆಕ್ಟ್ ಕ್ವೈರಿ ಬರೀಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ ಹೆಸರು ನಿಮ್ಗೆ ಅಲ್ಲಿ ಹೋದ್ರೂ ನಡಿತೈತಿ. ನಮಗೆ ಇಲ್ಲೇನೈತಿ? ಇಲ್ಲೇ ಐತಿ ಎಸ್ ಇನ್ಫೋ ಅಂತೇಳಿ ಮರ್ಯಾಕೆ ಹೋಗ್ಬೇಡ್ರಿ. ಸೊ ಅದರ ಟೇಬಲ್ ಹೆಸರು ಕರೆಕ್ಟ್ ಬರೀಬೇಕು. ನೀವು ಒಂದೇ ತಪ್ಪು ಬರೆದ್ರೆ ಗೊತ್ತಾಗಿಲ್ಲ. ಈಗೇನು ಮಾಡ್ಬೇಕು ರೀ? ಕರ್ಸರ್ ಡಾಟ್ ಎಕ್ಸಿಕ್ಯೂಟ್. ನಿಮ್ಮ ಕ್ವೈರಿ ಒಂದೇ ಐತಿಲ್ಲ, ಸೆಲೆಕ್ಟ್ ಮಾಡಿಬಿಟ್ರೆ ಸಾಕು, ಮತ್ತೇನು ಬರೆಯೋಕೆ ಹೋಗ್ಬೇಡ್ರಿ. ಆಮೇಲೆ ಇದರ ರಿಸಲ್ಟ್ ಎಲ್ಲರೂ ಬೀಳ್ಬೇಕಲ್ಲ ರೀ. ಸೊ ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಎಲ್ಲ ಸ್ಟೋರ್ ಆಗ್ಬೇಕಲ್ಲ. ಅದ ಕರ್ಸರ್ ಕಾಲ್ ಮಾಡಿ
ಫೆಚ್ ಆಲ್ ಇದು ನೋಡಿರಿ, ಫೆಚ್ ಆಲ್ ಅನ್ನೋದು ಮೆಥಡ್ ಇದೆ. ಈ ಫೆಚ್ ಆಲ್ ಅಂತ ಕರೆದ್ರೆ ಇದ್ದಿದ್ದು ಬಿದ್ದದ್ದು ಆ ಟೇಬಲ್ನಾಗ ಏನೈತಲ್ಲ ಎಲ್ಲ ತಂದು ಎದ್ರಕ್ಕೆ ಹಾಕ್ತೆ, ಕರ್ಸರಿಗೆ ಹಾಕ್ತೆ. ನೆಕ್ಸ್ಟ್ ಏನು ರೀ, ಗೆಟ್ ಕನೆಕ್ಷನ್ ಕ್ಲೋಸ್ ಆಗ್ಬೇಕಲ್ಲ, ಕನೆಕ್ಷನ್ ಕ್ಲೋಸ್ ಎಲ್ಲ ಕಡೆ ಕ್ಲೋಸ್ ಆಗಬೇಕು. ಸೊ ಲಾಸ್ಟಿಗೆ ಏನು ರೀ, ಕರ್ಸರ್ ಕ್ಲೋಸ್. ನಮ್ಮ ರಿಸಲ್ಟ್ ಎಲ್ಲೈತಿಲ್ಲ ಅದನ್ನು ನಾವೇನು ಮಾಡ್ಬೇಕು, ಕ್ವಾಟ್ ಕಳಿಸ್ಬೇಕಂದ್ರೆ ನೀವೇನು ಮಾಡ್ಬೇಕು, ರಿಟರ್ನ್ ಅಂತೇಳಿ ಯೂಸ್ ಮಾಡ್ಬೇಕು. ರಿಟರ್ನ್ JSONify ಇದಕ್ಕೇನು ಪಾಸ್ ಮಾಡ್ಬೇಕು ರೀ, ಇದು ಏನಿದೆ ಮೆಥಡ್ ಅಲ್ಲ, ಮೆಥಡಕ್ಕೆ ನಮ್ಮ ಕಡೆ ಎಲ್ಲೈತಿ ರಿಸಲ್ಟ್ ನೋಡಗೈತಿ, ಈ ಕ್ಯಾನ್ ಪಾಸ್ ದ ರಿಸಲ್ಟ್. ಇದು ಭಾಳ ಸಿಂಪಲ್ ಮೀನ್ಸ್ ನಿಮಗೆ ಭಾಳ ಈಸಿ ಅನ್ನಿಸ್ತೈತಿ, ಇದನ್ನು ನೀವು ಮಾಡಿರಿ. ಸೊ 2 ರೂಟ್ ಅಂತೂ ಈಗೇನದ ರೆಡಿ ಅದ. ನಾವೇನು ಮಾಡ್ಬೇಕು ರೀ ಈಗ, ಸೊ ಇದನ್ನು ಸರ್ವರ್ ರನ್ ಮಾಡೋಕ್ಕೆ ಕೋಡ್ ಬರೀಬೇಕು. ಇಫ್ ಇಲ್ಲಿ ಏನು ಮಾಡ್ಬೇಕು, ನೇಮ್ ಆದರೆ == ಏನು ರೀ, ಸೊ ಇಲ್ಲಿ ಮೇನ್ ಇತ್ತಪ್ಪ ಅಂತಂದರೆ, ಸೊ ನಾನೇನು ಮಾಡಬೇಕು, ಇಲ್ಲಿ ಕೋಲನ್ ಇಟ್ಟು ಆಬ್ಜೆಕ್ಟ್ ಕಾಲ್ ಮಾಡಿ .run ಅನ್ನೋ ಮೆಥಡ್ ಕಾಲ್ ಮಾಡಿದರೆ ಡಿಬಗ್ ಹೌದ್ರೆ. ಸೊ ಇದೆಲ್ಲ ನಿಮ್ಗೆ ಗೊತ್ತನೇ ಐತಿ. ಸೊ ಇಲ್ಲೇನಿದೆ, ಡಿಬಗ್ == ಇದೇನಿದೆ ಟ್ರೂ. ಸೊ ದಿಸ್ ಈಸ್ ದ ವಾಟ್ ಇಫ್ ನೇಮ್ == ಇದು ದಿಸ್ ಈಸ್ ದ ಸಿಂಟ್ಯಾಕ್ಸ್. ಏನ್ರಿ, ನಮಗೆ ಸರ್ವರ್ ರನ್ ಆಗ ಅಂದರೆ ಈ ಫೈಲ್ ರನ್ ಆಗ್ಬೇಕಂದ್ರೆ ನಾವು ಈ ಕೋಡ್ ಬರೆಯಬೇಕು. ಇಫ್ ನೇಮ್ == ಮೇನ್ ಇತ್ತಂದರೆ ಆಬ್ಜೆಕ್ಟ್. ಸೊ ಎವ್ರಿಥಿಂಗ್ ಈಸ್ ರೆಡಿ ಅಂತ ಅನ್ಸುತ್ತೆ ನನಗೆ. ಸೊ ನಾವು ಏನು ಕ್ರಿಯೇಟ್ ಮಾಡಿವಿ ಇನ್ನೊಂದು ಸಲ ಬರ್ತೀನಿ. ಸೊ DBದೊಳಗೆ ವಿಜಯ್ ನಾವು ಇದ್ದ ಅವ್ನು ಕರ್ಕೊಂಬಂದೀವಿ. ಸೊ ಇಲ್ಲಿ 2 ರೌಟ, ಒಂದೇದು ಸೇವ್ ಸ್ಟೂಡೆಂಟ್, ಇಲ್ಲಿ ಡೇಟಾ ತೊಗೊಂಡಿವಿ. ಇನ್ನೊಬ್ಬ ಯಾರೀ, ಗೆಟ್ ಸ್ಟೂಡೆಂಟ್. ಇದಕ್ಕೆ ರಿಕ್ವೆಸ್ಟ್ ಬಂದರೆ ಈ ಕೆಳಗಿಂದ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲೆಲ್ಲ ಕನೆಕ್ಷನ್ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಗೊತ್ತಾಗಂಗೆ ಬರ್ತೈತಿ. ಸೊ ಇವೆಲ್ಲ ಎಕ್ಸಿಕ್ಯೂಟ್ ಆದಮೇಲೆ ನೆಕ್ಸ್ಟ್ ಕೋಡ್ ರನ್ ಆಗ್ಬೇಕು. ಸೊ ನಾವು ಇಟ್ಸ್ ಎ ಟೈಮ್ ಟು ರನ್ ದ ಸರ್ವರ್. ಹೌದ್ರೆ, ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ. ಸರ್ವರ್ ಹೆಂಗೆ ರನ್ ಮಾಡ್ತೀರಿ, ಇಟ್ಸ್ ಅನ್ ಈಸಿ ಅಲ್ಲ. ಸೊ ಹೆಂಗೆ ರೀ, ಸರ್ವರ್ ಫೈಲ್ ಯಾವುದು ಇಲ್ಲಿ ನೋಡ್ರಿ, ಭಾಳಷ್ಟು ಮಂದಿ ಮಾಡೋ ತಪ್ಪು ಇದು. ಇನ್ನೂ ಸೇವ್ ಆಗಿಲ್ಲ, ಬರೀ ಬರ್ದೀನಿ, ಕಂಟ್ರೋಲ್ S ಹೊಡೀರಿ. ಇಲ್ಲಿ ಆ ಫೈಲ್ನಾಗ ಇಟ್ಟು ಕಂಟ್ರೋಲ್ S ಹೊಡೀರಿ. ಭಾಳ ಮಂದಿದ್ದು ಪ್ರಾಬ್ಲಮ್ ಐತಿ. ಸೊ ಕಂಟ್ರೋಲ್ S ಹೊಡ್ಲಿಕ್ಕಂದ್ರೆ ಸರ್ವರಿಗೆ ಏನೇ ಎಫೆಕ್ಟ್ ಆಗಿಲ್ಲ, ನೀವು ಬರ್ದಿದ್ದೆ ನೆನಪಿಡ್ರಿ, ಇದೊಂದು ಚಲೋ ಆತ. ಸೊ ಇಲ್ಲೇನಿದೆ, ಪೈಥಾನ್ ಆದರೆ server.py ದಿಸ್ ಈಸ್ ದ ಎಕ್ಸಿಕ್ಯೂಷನ್. ಸೊ ಎಕ್ಸಿಕ್ಯೂಟ್ ಆತ, ಸರ್ವರ್ ರನ್ ಆಗುತ್ತೆ. ಒಂದು ಟೆಸ್ಟಿಂಗ್ ಇರಲಪ್ಪ ಅಂತಂದರೆ ಇದನ್ನು ಕಾಪಿ ಮಾಡ್ಕೊರಿ, ನಿಮ್ಮ ಬ್ರೌಸರ್ಗೆ ಹೋಗ್ರಿ. ಬ್ರೌಸರ್ ಓಪನ್ ಮಾಡಿದ ಮೇಲೆ ಅದನ್ನು ಕಾಪಿ ಪೇಸ್ಟ್ ಮಾಡಿರಿ. ಕಾಪಿ ಪೇಸ್ಟ್ ಮಾಡಿಂದ ಯಾರನ್ನು ಕಾಲ್ ಮಾಡ್ಬೇಕು, ನಾವು ತೊಗೊಂಬರೋದು ಇಲ್ಲಿ ಗೆಟ್ ಅಷ್ಟೇ ಮಾಡ್ಬೋದಾ ಡೈರೆಕ್ಟ್ ಅಂತ. ಗೆಟ್ ಏನು ಮಾಡ್ಬೋದು, ಇಲ್ಲಿ ಗೆಟ್ ಮೆಥಡ್ ಯಾವುದೈತೆ ರೀ, ಸೊ ಅದನ್ನು ನೋಡೋಣ. ಸೊ ಇದನ್ನಂತ ರನ್ ಆಗತ್ತೆ, ಇದನ್ನು ಬಿಡ್ರಿ. ಸೊ ನೋಡಿರಿ, ಗೆಟ್ ಸ್ಟೂಡೆಂಟನ್ನು ಚೆಕ್ ಮಾಡ್ಬೇಕಲ್ಲ, ಗೆಟ್ ಸ್ಟೂಡೆಂಟನ್ನು ಚೆಕ್ ಮಾಡಿರಿ. ಸೊ ಇಲ್ಲೇನಾಗೈತಿ, ಗೆಟ್ ಸ್ಟೂಡೆಂಟ್ ಅನ್ನೋ ರೌಟಿಗೆ ರಿಕ್ವೆಸ್ಟ್ ಹೋಗಲಿ. ನೋಡಿರಿ, ಇಟ್ಸ್ ನಾಟ್ ರಿಟರ್ನಿಂಗ್ ಎನಿಥಿಂಗ್. ಯಾವುದಕ್ಕಪ್ಪ ಅಂತಂದ್ರೆ ಅಲ್ಲಿ ನಮಗೇನಿಲ್ಲ, ಯಾವುದೂ ವ್ಯಾಲ್ಯೂ ಇಲ್ಲ. ಬೇಕಾದ್ರೆ ಒಂದು ವ್ಯಾಲ್ಯೂ ಇನ್ಸರ್ಟ್ ಮಾಡಿ ನೋಡೋಣ ಇಲ್ಲಿ. ಸೊ ಡೈರೆಕ್ಟ್ ಒಂದು ವ್ಯಾಲ್ಯೂ ಇನ್ಸರ್ಟ್ ಮಾಡಿ ನೋಡೋಣ. ಸೊ ಹೆಂಗಾಗುತ್ತೆ ನೋಡೋಣ. ಓಕೆ, ಇನ್ಸರ್ಟ್, ನಾ ಈಗ ಡಾಟಾಬೇಸ್ನಾಗ ಬಂದಿನ, ಇನ್ಸರ್ಟ್ ನಾ ಚೆಕ್ ಮಾಡ್ಬೇಕಲ್ಲ, ಅದಕ್ಕೆ ಇನ್ಸರ್ಟ್ ಇಂಟು ಏನು ರೀ, info. ನೋಡಿರಿ, ನೀವು ಡೈರೆಕ್ಟ್ ಇಲ್ಲಿನೂ ಬರೆದ್ರೂ ಇನ್ಸರ್ಟ್ ಮಾಡ್ಬೋದು. ಫಸ್ಟ್ ಹಿಂಗೆ ಟ್ರೈ ಮಾಡ್ಕೊಂತ ಹೋಗ್ರಿ. ಒಂದೇದೇನು ರೀ, ಒಂದೇದು ಮೊಬೈಲ್ ಓಕೆ, ನೇಮ್ ಒಂದೇದೇನು ರೀ, ನೇಮ್. ಎರಡನೇದು ಮೊಬೈಲ್ ಇರ್ಬೇಕಣ್ಣ, ಅದು ಚೆಕ್ ಇಟ್ಟು ಮೊಬೈಲ್. ಆದರೆ ಈ ಕಾಲಮ್ ಹೆಸರಿನೊಳಗೆ ವ್ಯಾಲ್ಯೂಸ್ ಏನು ಪಾಸ್ ಮಾಡ್ತಾರಲ್ಲ ಅದನ್ನೇ ನೀವು ಡೈರೆಕ್ಟ್ ಇಲ್ಲಿನೂ ಬರಿಬೋದು. ನಾ ಚೆಕ್ ಮಾಡೋಕೆ ಬರಾಕತ್ತೇನೆ. ಮತ್ತು ಇಲ್ಲೇ ಒಂದೇದು ಸಿದ್ದು ಹೋದರೆ ಒಂದು ಮೊಬೈಲ್ ನಂಬರ್, ದಿಸ್ ಇಸ್ ಮೊಬೈಲ್ ನಂಬರ್ ಅಂತ ತೊಗೋತೀನಿ. ಸಿಂಗಲ್ ಕೋಟ್ನೇ ಪಾಸ್ ಮಾಡಬೇಕು. ದಿಸ್ ಇಸ್ ವೇರ್ಕ್ಯಾರ್, ಮರ್ಯಾಕೆ ಹೋಗ್ಬೇಡ್ರಿ. ಸೊ ಇದನ್ನು ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿದೆ. ಸೊ 1 row ಎಫೆಕ್ಟೆಡ್. ಇಲ್ಲಿ ಬ್ರೌಸರ್ಗೆ ಬರ್ತೀನಿ ನೋಡ್ರಿ. ಈಗ ಸೀದಾ ಬ್ರೌಸರ್ಗೆ ಬಂದು ರಿಫ್ರೆಶ್ ಹೊಡ್ಲೆ, ಸಿದ್ದು ಮತ್ತು ಮೊಬೈಲ್ ನಂಬರ್ ತೋರ್ಸಾಕತ್ತೈತಿ. ಇಷ್ಟೆಲ್ಲ ನೀವು ಸರ್ವರ್ದೊಳಗೆ ಪರ್ಫೆಕ್ಟ್ ಆಗಿಬಿಡ್ಬೇಕು. ಸೊ ಇದೇನು ಒಂದಿಷ್ಟು ಇಟ್ ನೀಡ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಇಟ್ ನೀಡ್ಸ್ ಆ್ಯಂಡ್ ಯುವರ್ ವ್ಯಾಲ್ಯೂಬಲ್ ಟೈಮ್. ನೆನ್ಪಿಟ್ಕೋರಿ. ಸೊ ಪ್ರಾಕ್ಟೀಸ್ ಮಾಡ್ಬೇಕು, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ಚಲೋ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು. ಮೈ ಬ್ಯಾಕ್ ಎಂಡ್ ಈಸ್ ರೆಡಿ. ಈಗ ಏನು ಮಾಡ್ಬೇಕು, ನಾ ಫ್ರಂಟ್ ಎಂಡಿಗೆ ಹೋಗ್ಬೇಕು. ಸೊ ಫ್ರಂಟ್ ಎಂಡ್ ರೆಡಿ ಮಾಡೋಣ. ಫ್ರಂಟ್ ಎಂಡ್ ಓಪನ್ ಮಾಡಿರಿ, CMD. ನೆಕ್ಸ್ಟ್ ಏನು ರೀ, ಕೋಡ, ಒಂದು ಸ್ಪೇಸ್, ಒಂದು ಡಾಟ್ ಅಂತ ನಿಮ್ಗೆ ಗೊತ್ತೈತಿ. ಫ್ರಂಟ್ ಎಂಡ್ನೊಳಗೆ ಒಂದು ಸ್ವಲ್ಪ ಏನಾಕೈತಿ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಎಲ್ಲ ಹೇಳ್ತೀನಿ, ಹಾಗೆ ನೀವು ನೋಡ್ಕೊಂಡು ಲಾಜಿಕ್ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿ ಟರ್ಮಿನಲ್ಗೆ ಹೋಗ್ಬೇಕು. ಟರ್ಮಿನಲ್, ಸೊ ನಿಮ್ಗೆ ಗೊತ್ತೈತಿ ಟರ್ಮಿನಲ್ದೊಳಗೆ ಏನು ಹೊಡಿಬೇಕಂತೇಳಿ. ಸೊ ಏನು ಹೊಡಿಬೇಕು ರೀ, NPX ಕ್ರಿಯೇಟ್ ಆದರೆ -react ಕ್ರಿಯೇಟ್ ಎ ರಿಯಾಕ್ಟ್ ಆ್ಯಪ್, ಒಂದು ಸ್ಪೇಸ್, ಒಂದು ಡಾಟ್. ಸೊ ಇಷ್ಟು ಕೇಸಿಂದ ನಿಮ್ಗೆ ಏನಾಗುತ್ತೆ,
ಇಂಟರ್ನೆಟ್ ಕನೆಕ್ಟ್ ಇರಲಿ. ಸೊ ಇಂಟರ್ನೆಟ್ ಕನೆಕ್ಟ್ ಅದ ಪಟ 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 ಏನಾಗುತ್ತೆ ಪ್ಯಾಕೇಜ್ಗಳು ಕ್ರಿಯೇಟ್ ಆಕ್ಕವ. ಸೊ ನಾವು ಏನೇನು ಮಾಡೀವಿ ಹಂಗೆ ನಿಮ್ಗೆ ತಲೆ ಒಳಗಿರಲಿ. ಡಾಟಾಬೇಸ್ ಕ್ರಿಯೇಟ್ ಮಾಡೀವಿ, ಅದನ್ನು ಇದನ್ನ ಆಗುಮಟ್ಟ ರಿವಿಷನ್ ಮಾಡಿಬಿಡ್ತೀನಿ. ಡಾಟಾಬೇಸ್ ಕ್ರಿಯೇಟ್ ಮಾಡೀವಿ, ಆಮೇಲೆ ಅದ್ರೊಳಗೆ ಟೇಬಲ್ ಎಸ್ ಇನ್ಫೋ ಅಂತ ಟೇಬಲ್ ಕ್ರಿಯೇಟ್ ಮಾಡೀವಿ. ಅದ್ರೊಳಗೆ 3 ಕಾಲಮ್ ಕ್ರಿಯೇಟ್ ಮಾಡೀವಿ. 3ರೊಳಗೆ ಒಂದು ಎಸ್ ಐ ಡಿ ಅನ್ನೋದು ಏನೈತಲ್ಲ ಅದು ಆಟೋ ಇನ್ಕ್ರಿಮೆಂಟ್ ಇರ್ತೈತಿ. ನಾವು ಅದಕ್ಕೆ ವ್ಯಾಲ್ಯೂ ಕಳ್ಸೋಂಗಿಲ್ಲ. ಎಸ್ ನೇಮ್ ಮತ್ತು ಮೊಬೈಲ್ಗೆ ನಾವೇನು ಮಾಡ್ಬೇಕು ವ್ಯಾಲ್ಯೂ ಕಳಿಸ್ಬೇಕು. ಅದಕ್ಕೆ ವ್ಯಾಲ್ಯೂ ಕಳಿಸ್ಬೇಕಂದ್ರೆ ಈ ಫ್ರಂಟ್ ಎಂಡ್ನೊಳಗೆ 2 ಟೆಕ್ಸ್ಟ್ ಬಾಕ್ಸ್ನ ತೊಗೋಬೇಕು. 2 ಟೆಕ್ಸ್ಟ್ ಬಾಕ್ಸ್ ಅಂದರೆ 2 ವೇರಿಯೇಬಲ್ ಅದಕ್ಕೆ ಫಿಕ್ಸ್. ಅಂದ್ರೆ ಅವು ವೇರಿಯೇಬಲ್ದಾಗ ಟೆಕ್ಸ್ಟ್ ಬಾಕ್ಸ್ನಾಗ ಎಂಟ್ರಿ ಮಾಡಿದ್ದ ವೇರಿಯೇಬಲ್ದಾಗ ಹೋಗ್ತೈತಿ. ವೇರಿಯೇಬಲ್ದಾಗ ಹೋಗಿದ್ದು ಇಲ್ಲಿಗೆ ಬ್ಯಾಕ್ ಎಂಡ್ ಸರ್ವರಿಗೆ ಹೋಗಿ ಸರ್ವರ್ನಿಂದ ಡಾಟಾಬೇಸ್ಗೆ ಹೋಗಿ ಡಾಟಾಬೇಸ್ನಿಂದ ಟೇಬಲ್ಗೆ ಹೋಗ್ತೈತಿ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಇದು ಒಂದು ಬಟನ್ ಹೊಡೆದ ಮೇಲೆ ಇದು ಸೇವ್ ಆಕೈತಿ. ಇನ್ನೊಂದು ಬಟನ್ ಹೊಡೆದ ಮೇಲೆ ಅಲ್ಲಿ ಏನು ಸೇವ್ ಆಗಿರ್ತೈತಲ್ಲ ಅದನ್ನು ತಂದು ಒಂದು ಟೇಬಲ್ನೊಳಗೆ ತೋರಿಸ್ಬೇಕು. ಇದನ್ನು ಇಷ್ಟು ಎಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಈಗ ಮಾಡಾಕತ್ತಿದ್ದೆ ಇಲ್ಲಪ್ಪ ಅಂತಂದ್ರೆ ಫ್ರಂಟ್ ಎಂಡ್ನೊಳಗೆ. ಫ್ರಂಟ್ ಎಂಡಿಗೆ ಕ್ಲೈಂಟು ಅಂತೀವಿ, ಫ್ರಂಟ್ ಎಂಡು ಅಂತೀವಿ. ಬ್ಯಾಕ್ ಎಂಡಿಗೆ ಸರ್ವರು ಅಂತೀವಿ ಮತ್ತು ಬ್ಯಾಕ್ ಎಂಡು ಅಂತೀವಿ. ಆಮೇಲೆ ಡಾಟಾಬೇಸ, ಆಮೇಲೆ ಏನು ರೀ ಟೇಬಲ್. ಸೊ ಇಷ್ಟು ನೀವು ಏನು ಮಾಡ್ಬೇಕು ಒಟ್ಟು ಇದ್ರಾಗ ನೀವು ತಲೆ ಕೆಡ್ಸ್ಕೊಂಡು ಇದನ್ನು ಭಾಳ ವಿಚಾರ ಮಾಡೋದು ಇದ್ರ ಮ್ಯಾಗ. ಸೊ ಪ್ರಾಕ್ಟೀಸ್ ಮಾಡೋದು. ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೇನಾಗುತ್ತೆ ಕ್ಲಿಯರ್ ಆಗುತ್ತೆ. ಎವ್ರಿಥಿಂಗ್ ಈಸ್ ರೆಡಿ ನಾವು. ಓಕೆ, ಬೇಕಾದ್ರೆ ನೀವು ಫಸ್ಟ್ ರನ್ ಮಾಡ್ಕೊಂಬಿಡ್ರಿ. NPM ಸ್ಟಾರ್ಟ್ ಅಂತ ಹೊಡೆದ್ಬಿಡ್ರಿ. ಸೊ ಏನು ಬರ್ತೋ ಅದನ್ನು ನೋಡಿ ಹೆಂಗೆ ನೀವು ಮುಂದೆ ಕೋಡ್ ಬರೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಲ್ಲಿ ಸ್ಟಾರ್ಟ್ ದ ಕೋಡಿಂಗ್. ಸೊ ಇಲ್ಲಿ ನೋಡಿರಿ ಸರ್ವರ್ ಇದನ್ನು ಚೆಕ್ ಮಾಡ್ಬೇಕು. ಸರ್ವರ್ 5000 ಒಳಗೆ ರನ್ ಆಗತ್ತೈತಿ. ನಮಗೆ ಸದ ರನ್ ಆಗೋದು ಯಾವ್ದು ರೀ ಕ್ಲೈಂಟ್. ಸೊ ಕ್ಲೈಂಟ್ ಮೋಸ್ಟ್ ಪ್ರಾಬಬ್ಲಿ 3000ನಾಗ ರನ್ ಆಕೈತಿ. ಒಂದಿಷ್ಟು ಮಂದಿ ರನ್ನಿಂಗ್ ಒಂದಿಷ್ಟು ಅಪ್ಲಿಕೇಶನ್ ರನ್ನಿಂಗ್ ಇಟ್ಟು ಮಾಡಿದ್ರೆ ಅದನ್ನ ಕೇಳ್ತೈತಿ ಇಲ್ಲಿ ರನ್ ಆಗತೈತಿ, ಬೇರೆದು ಪೋರ್ಟ್ನಾಗ ರನ್ ಮಾಡ್ಲಾನಂತೆ ಎಸ್ ಅಂತ ಹೊಡೀರಿ. ಸೊ ಮೋಸ್ಟ್ ಪ್ರಾಬಬ್ಲಿ ಅದು ಆಗಂಗಿಲ್ಲ. ನೀವು ಆದರೆ ಅದೊಂದು ಆಪ್ಷನ್ ಇರ್ತೈತಿ ಅಷ್ಟೇ. ಸೊ ಇಲ್ಲಿ ನೋಡಿರಿ ಸರ್ವರ್ ಸ್ಟಾರ್ಟಿಂಗ್ ಇಲ್ಲಿ ಬ್ಲಿಂಕ್ ಆಗತೈತಿ. ನಮಗೇನು ಬೇಕು 3000 ನೋಡಿರಿ. ಕ್ಲೈಂಟ್ ಎಲ್ಲ ರನ್ ಆಗತೈತಿ 3000 ನಮಗೆ ರಿಯಾಕ್ಟ್ ಅಪ್ಲಿಕೇಶನ್ ಬಂದೈತಿ. ಸೊ ನಾ ಹೇಳಿದ್ದನ್ನು ಒಂದಿಷ್ಟು ನಿಮಗೆ ಬೂಸ್ಟ್ ಆ್ಯಪ್ ಅದ ಹೇಳಿರ್ಬೇಕು. ಲಾಸ್ಟ್ ಟೈಮ್ ನಾನು ಹೌ ಟು ಅಪ್ಲೈ ಬೂಸ್ಟ್ ಆ್ಯಪ್ ಅಂತ ಮಾಡಿರ್ಬೇಕು. ಇನ್ನು ಮುಂದೂ ಅದ್ರ ಮೇಲೆ ನಾನು ಏನು ಮಾಡ್ಬಿಡ್ತೀನಿ ವಿಡಿಯೋ ಮಾಡ್ತೀನಿ. ಸೊ ಈಗ ನಾನು ನಿಮ್ಗೆ ಏನಾಗತ್ತೆ ರೀ ರಿಯಾಕ್ಟ್ ಅಪ್ಲಿಕೇಶನ್ ರೆಡಿ ಆತ ರನ್ ಆಗತ್ತೆ. ಸೊ ನೆಕ್ಸ್ಟ್ ನನಗೇನು ಬೇಕು ರೀ ಬಡ ಕೋಡ್ ಬರಿಬೇಕು. ಇಲ್ಲಿ ನಾವು ಏನು ಮಾಡ್ಬೇಕು ಕೋಡ್ನೊಳಗೆ ಯಾರನ್ನು ಕರಿಬೇಕು ರೀ ಇಬ್ಬರನ್ನ ಕರಿಬೇಕು. ಒಂದು ಸೇವ್ ಮಾಡೋಣ, ಇನ್ನೊಬ್ಬನ ಗೆಟ್ ಮಾಡೋಣ. ಸೊ ಅಷ್ಟು ನೀವು ಪರ್ಫೆಕ್ಟ್ ಏನಿರ್ಬೇಕು ತಿಳ್ಕೊಂಡಿರ್ಬೇಕು. ನನಗೆ ಹೆಡರ್ ಟು ಹೆಡರ್ ಬೇಡ ತೆಗೀರಿ. ಆಮೇಲೆ ಏನು ರೀ ಇವೆಲ್ಲ ಲೋಗೋ ಗೀಗೋ ಏನು ಬೇಡ ತೆಗೀರಿ. ಸೊ ನಾನು ನಿಮಗೆ ಕಾಣಂಗನ ಕೋಡ್ ಬರಿತೀನಿ. ಇನ್ನೊಂದು ಸ್ವಲ್ಪ ಈ ಕಡೆ ಬರ್ತೈತೆ ರೀ. ಓಕೆ ಬಂತು ಫೈನ್. ಫಸ್ಟ್ ನಮಗೇನು ಬೇಕು ರೀ 2 ಹುಕ್ಸ್ ಬೇಕು. ಏನೋ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋಕ್ಕೆ, ಮತ್ತೊಂದು ನಾವು ಬರೆದಿದ್ದು ಫಂಕ್ಷನ್ ಫೆಚ್ ಮಾಡೋಕ್ಕೆ. ಅಂದರೆ ಹೆಂಗೆ ತೊಗೋಬೇಕದನ್ನು ಇಂಪೋರ್ಟ್ ಆದರೆ ಯೂಸ್ ಸ್ಟೇಟ್ ಅನ್ನೋದೇನು ರೀ ವೇರಿಯೇಬಲ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಸ್ಟೇಟ್. ಆಮೇಲೆ ಯೂಸ್ ಎಫೆಕ್ಟ್ ಎದಕ್ಕೆ ರೀ ಸೊ ನಾವು ಬರೆದಿದ್ದ ಫಂಕ್ಷನನ್ನು ನಾವೇ ಕಾಲ್ ಮಾಡ್ಬೇಕಲ್ಲ ಅದಕ್ಕೆ. ಸೊ ಇದೇನಿದೆ ಫ್ರಾಮ್ ರಿಯಾಕ್ಟ್ ಫೈಲ್ನೊಳಗೆ ಇವೆರಡೂ ಬರ್ದಾರ, ಮೆಥಡ್ ಬರ್ದಾರ. ಅವ್ನು ತೊಗೊಂಡ್ರಿ ದಯವಾಡ ಅದರ ಮುಗಿದೋತು, ಮತ್ತೇನು ತೊಗೊಳೋದಿಲ್ಲ ನೀವು. ಆದರೆ ನೆಕ್ಸ್ಟ್ ಫಂಕ್ಷನ್ ಆ್ಯಪ್ ಅಂತ ಬರ್ದಾರೆ ನೋಡಿರಿ. ಇಲ್ಲೇ ಫಂಕ್ಷನ್ ಇದಂದ್ರೆ ಒಂದು ರಿಯಾಕ್ಟ್ ಪೇಜ್ ಅಂದ್ರೆ ಒಂದು ಫಂಕ್ಷನ್. ನೀವು ಇಲ್ಲೂ ತಿಳ್ಕೊಬೋದು. ನಾನು ಹಿಂದೂ ಹೇಳೀನಿ. ಅಂದರೆ ಇದು ರಿಟರ್ನ್ ಮ್ಯಾಗ ಬರ್ದಿದ್ರೆ ಏನು ರೀ ಜಾವಾ ಸ್ಕ್ರಿಪ್ಟ್. ರಿಟರ್ನ್ ಕೆಳಗೆ ಏನು ಬರ್ದಾರ ಡ್ಯೂ ಅಂದರೆ HTML ಇದೇನಿದೆ ಟ್ಯಾಗ್ಸ್ ಇವು. ಅಂದರೆ ರಿಯಾಕ್ಟ್ ಏನು ರಿಟರ್ನ್ ಮಾಡ್ತೈತಿ HTML ರಿಟರ್ನ್ ಮಾಡ್ತೈತಿ. ಮ್ಯಾಗ ನೀವೇನು ಬರೀಬೇಕು ಜಾವಾ ಸ್ಕ್ರಿಪ್ಟ್ ಕೋಡ್ ಬರೀಬೇಕು. ಸೊ ಇಷ್ಟಾದಮೇಲೆ ಫಸ್ಟ್ ಏನೇನು ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ನಮಗೆ 2 ವೇರಿಯೇಬಲ್ ಅಂತೂ ಸ್ಟೋರ್ ಮಾಡಬೇಕು. ಇನ್ನೇನು ಅಲ್ಲಿ ಗೆಟ್ ಸ್ಟೂಡೆಂಟ್ ಅಂದಾಗ ಅದು ಅರೇ ಕಳಿಸ್ತೈತಿ ನೋಡ್ರಿ ಇಲ್ಲೊಂದು ಭಾಳ ಅಬ್ಸರ್ವ್ ಮಾಡಿರಿ. ಸೊ ಇದನ್ನು ನೋಡಿರಿ, ಇದನ್ನು ನಾನು ಗೆಟ್ ಸ್ಟೂಡೆಂಟ್ ರಿಕ್ವೆಸ್ಟ್ ಕಳಿಸ್ದಾಗ ಇದು ಏನು ಕಳಿಸೈತಿ ಅಂದ್ರೆ ಅರೇ ಕಳಿಸೈತಿ. ಅಂದ್ರೆ ಇದನ್ನು ನಾವು ಎದ್ರಾಗ ತೊಗೋಬೇಕು ರೀ ಅರೇದಾಗ ತೊಗೋಬೇಕು. ಅಂದ್ರೆ ಅರೇ ಡಿಕ್ಲೇರ್ ಮಾಡ್ಬೇಕು ಅಂದಂಗೆ ಆತ. ಅದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಹೌದ್ರೆ ನೆಕ್ಸ್ಟ್ ಇಲ್ಲಿ ಏನು ಬರ್ಬೇಕು ಕಾನ್ಸ್ಟ್. ಹೌದ್ರೆ ಸೊ ಬೇಕಾದ ಕೊಡ್ಬೋದು ನೀವು. ಸೊ ನಾನೇ ಇಲ್ಲಿ ನೇಮ್ ಅಂತ ಕೊಟ್ಬಿಡ್ತೀನಿ ರೀ. ಸೊ ಯಾಕೆ ನಿಮ್ಗೆ ಅಂದ್ರೆ ಸ್ಟೂಡೆಂಟ್ ನೇಮ್ ಅಂದಂಗೆ ಆಗುತ್ತೆ. ಹೌದ್ರೆ ಕಾಮ ಸೆಟ್ ನೇಮ್ ಏನು ರೀ ಸೆಟ್ ನೇಮ್. ಹೌದ್ರೆ ಈಸ್ ಈಕ್ವಲ್ ಟು ಹೌದ್ರೆ ಯೂಸ್ ಸ್ಟೇಟ್ ಏನಾಗಬೇಕಿದೆ ಸೊ ನಲ್ ಆಗ್ಬೇಕಲ್ಲ ರೀ. ಸೊ ಇದನ್ನು ಯು ಕ್ಯಾನ್ ಪಾಸ್ ದ ನಲ್ ಹೌದ್ರೆ 2 ಡಬಲ್ ಕೋಟ್ ಇಟ್ಟರೆ ಅಂತಂದ್ರೆ ನಲ್ ಆಗುತ್ತೆ. ಒಂದೇದು ನೇಮ್ ಮಾತ್ರ. ಇನ್ನೊಂದು ಬೇಕಲ್ಲ ಮೊಬೈಲ್ ಕಾನ್ಸ್ಟ್. ಹೌದ್ರೆ ಸೊ ಇದು ನಂದು ವೇರಿಯೇಬಲ್ ರೇ. ಮತ್ತು ಮೊಬೈಲ್ ಅಂತ ಮಾಡಿ ಮೊಬೈಲ್
ಹೌದ್ರೆ ಇದಕ್ಕೆ ಏನು ಮಾಡಬೇಕು ಸೆಟ್ ಎಸ್ ಮೊಬೈಲ್ ಹೌದ್ರೆ. ಸೊ ಇದೊಂದು ಸ್ವಲ್ಪ ಲಾಂಗ್ ವಿಡಿಯೋ ಆತ, ಬಟ್ ಯೂಸ್ ಮಾಡೋಕ್ಕೆ ಬೇಸರ ಮಾಡ್ಕೊಬೇಡ್ರಿ. ಸೊ ಯೂಸ್ ಸ್ಟೇಟ್ ಇಲ್ಲೇನು ರೀ, ಸೊ ಡಬಲ್ ಕೋಟ್ ಒಂದು ಬ್ರೆಕೆಟ್ ಕ್ಲೋಸ್ ಹೌದ್ರೆ. ದಿಸ್ ಈಸ್ ವಾಟ್ ಎರಡು ವೇರಿಯಬಲ್ ಕ್ರಿಯೇಟ್ ಅದು. ಇನ್ನು ಇವೆರಡೂ ಎಸ್ ನೇಮ್ ಮತ್ತು ಎಸ್ ಮೊಬೈಲ್ ಸ್ಟೋರ್ ಮಾಡೋಕ್ಕಾತ. ಇನ್ನು ನಮಗೇನು ಬೇಕು ರೀ, ಅಲ್ಲಿಂದ ಗೆಟ್ ಡೇಟಾ ಅಂದ್ಗಳೇನು ಅಲ್ಲಿಂದ ವ್ಯಾಲ್ಯೂ ಬರ್ತಾವಲ್ಲ ಅದನ್ನು ಸ್ಟೋರ್ ಮಾಡೋಕ್ಕೆ ಅಂದರೆ ಇನ್ನೊಂದು ನಾನು ಏನು ಮಾಡ್ತೀನಿ, ಕಾನ್ಸ್ಟ್ ಡೇಟಾ ಅಂತ ಮಾಡ್ತೀನಿ ನೋಡ್ರಿ ಇಲ್ಲಿ. ಸೊ ನೀವು ಬೇಕಾದ ಯೂಸ್ ಮಾಡಿರಿ, ಡೇಟಾ ಸೆಟ್ ಡೇಟಾ ಹೌದ್ರೆ. ಈ ಸೆಟ್ ಡೇಟಾದೊಳಗೆ ಯೂಸ್ ಸ್ಟೇಟ್ ಇಲ್ಲೇನು ಮಾಡ್ಬೇಕು ರೀ ನೋಡಿರಿ, ಅಲ್ಲಿ ಅರೇ ಬಂದೈತಿ, ಇಲ್ಲಿ ನಲ್ ಅರೇ ಕೊಡ್ಬೇಕು. ಅರೇದೊಳಗೆ ಆ ಫಾರ್ಮ್ಯಾಟ್ನೊಳಗೆ ಸೇವ್ ಆಕೈತಿ. ಇದನ್ನು ಮಾತ್ರ ನೀವು ಮರ್ಯಾಕೆ ಹೋಗ್ಬೇಡ್ರಿ. ಓಕೆ ಫೈನ್, ಇಷ್ಟಂತೂ ಆತ. 3 ವೇರಿಯೇಬಲ್ ಎದಕ್ಕಂದ್ರೆ 2 ಕಳ್ಸೋಕೆ, ಒಂದು ಅಲ್ಲಿಂದ ತೊಗೊಳಕ್ಕೆ. ಎಸ್ ನೇಮ್ದೊಳಗೆ ಸ್ಟೋರ್ ಆಕೈತಿ, ಎಸ್ ಮೊಬೈಲ್ ಅಂದರೆ ಟೆಕ್ಸ್ಟ್ ಬಾಕ್ಸ್ನಾಗ ಏನೇ ಬರೆದ್ರು ಈ 2 ವೇರಿಯೇಬಲ್ದಾಗ ಸ್ಟೋರ್ ಆಕೈತಿ. ಅಲ್ಲಿಂದ ಬಂದಿದ್ದ ಡೇಟಾ ಅದರೊಳಗೆ ಸ್ಟೋರ್ ಆಕೈತಿ. ಇದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ನಮಗೇನು ಬೇಕು ರೀ, ಇಬ್ಬರು ರೆಡಿ ಆಗ್ಬೇಕು ಅಂದ್ರೆ ಈಗಂತೂ ಒಬ್ಬನ ರೆಡಿ ಮಾಡ್ಬಿಡೋನು. ಅಂದರೆ ಎಸ್ ನೇಮ್ ಮತ್ತು ಮೊಬೈಲ್ ನಂಬರ್ ಕಳ್ಸೋಕ್ಕೆ ಕಾನ್ಸ್ಟ್ ಇಲ್ಲ ನಾನು ಪ್ರದೀಪ್ ಅಂತ ಮಾಡ್ತೀನಿ. ಇಲ್ಲಕಂದ್ರೆ ನೀವು ಸೇವ್ ಗಿವ್ ಏನಾದ್ರು ಒಟ್ಟು ಬರೀರಿ ಆದರೆ ನನಗೆ ನಿಮ್ಗೆ ಇನ್ನೊಂದು ಸ್ವಲ್ಪ ರೂಢಿ ಅಲ್ಲಂತೆ ಪ್ರದೀಪ್ ಅಂತ ಮಾಡ್ತೀನಿ. ಆದರೆ ಪ್ರದೀಪ್ ಈಸ್ ಈಕ್ವಲ್ ಟು ಇವಂದು ಹೆಂಗೆ ರೀ ಅಸಿಂಕ್ರೋನಸ್ ಇರ್ತಾನೆ. ಇವಂಗೇನು ರೀ ಒಂದು ಅರೋ ಫಂಕ್ಷನ್ ಅಂದರೆ ಬ್ರೆಕೆಟ್ ಕ್ಲೋಸ್ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಒಂದು ಅರೋ ಮಾರ್ಕ್, ಒಂದು ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ಇದು ಏನಾಯ್ತು ರೀ, ಅರೋ ಫಂಕ್ಷನ್ ಅನ್ನೋದು ಏನಾಯ್ತು ಪ್ರದೀಪಿಗೆ ಸಂಬಂಧ. ಇಲ್ಲಿ ನೋಡಿರಿ, ಈ ಫ್ಲವರ್ ಬ್ರೆಕೆಟ್ನೊಳಗೆ ಏನೋ ಬರೋದ್ರೆ ಯಾರಿಗೆ ಸಂಬಂಧ, ಪ್ರದೀಪಿಗೆ ಸಂಬಂಧ. ಸೊ ದಿಸ್ ಈಸ್ ಕಾಲ್ಡ್ ಅರೋ ಫಂಕ್ಷನ್. ಇದು ಯಾರಿಗೆ ಸಂಬಂಧ ಅಂತ, ಪ್ರದೀಪಿಗೆ. ಸೊ ಪ್ರದೀಪ್ ಏನು ಮಾಡ್ಬಿಡ್ತಾನೆ, ಇಲ್ಲೊಂದು ಇನ್ನೊಬ್ಬನ ತೊಗೋತಾನೆ ಅಂತ ಇಟ್ಕೋರಿ ಹೌದ್ರೆ. ಸೊ ಅವ್ನು ಏನು ಮಾಡ್ತಾನೆ, ಅವನ ಡೇಟಾ ಕೊಟ್ಟು ಕಳಿಸ್ಬೇಕಲ್ಲ, ಅವ ಯಾರನ್ನು ಕರಿತಾನೆ ರೀ, ಮಿಥುನನ್ನು ಕರಿತಾನೆ ಅಂತ ಇಟ್ಕೋರಿ. ಸೊ ಮಿಥುನ್ ಇನ್ನೊಬ್ಬನ ರೆಡಿ ಮಾಡ್ತಾನೆ. ಅವೇಟ್ ಯಾವ ಮೆಥಡ್ ಕಾಲ್ ಮಾಡ್ಬೇಕು, ನೀವು ಯಾವಾಗಲೂ ಫೆಚ್ ಮೆಥಡ್ API ಕಾಲ್ ಮಾಡೋಕ್ಕಾದ್ರೆ ಫೆಚ್ ಮೆಥಡ್ ಕಾಲ್ ಮಾಡ್ಬೇಕು ಹೌದ್ರೆ. ಇಲ್ಲಿ ಏನು ಮಾಡ್ಬೇಕು ರೀ, ಸೊ HTTP ಲೋಕಲ್ ಹೋಸ್ಟ್ ಗೆಟ್ ಡೇಟಾ ಅಲ್ಲ, ನಿಮಗೆ ಬೇಕಾದ್ರೆ ಇಲ್ಲಿಂದನೇ ತೊಂಬರ್ರಿ. ನಿಮಗೆ ಇಲ್ಲಿ ಬ್ಯಾಡ್ರಿ ಸರ್ ನನಗೆ ಇದನ್ನ ಕನ್ಫ್ಯೂಷನ್ ಆಕೈತೆ ಅಂದ್ರೆ ಸರ್ವರ್ಗೆ ಹೋರಿ. ನಿಮ್ಗೆ ಆಲ್ರೆಡಿ ನಿಮ್ಗೆ ಏನೈತಿ ಇಲ್ಲಿ 5000 ಐತೆ ನೋಡಿರಿ, ಇದ್ರ ಎಲ್ಲಿ ರನ್ ಆಗತೈತೆ ಇದನ್ನು ತೊಂಬರ್ರಿ. ಇದನ್ನು ಫಸ್ಟ್ ಪೇಸ್ಟ್ ಮಾಡಿಬಿಡ್ರಿ. ಆಮೇಲೆ ಯಾರಿಗೆ ರಿಕ್ವೆಸ್ಟ್ ಕಳಿಸ್ಬೇಕಲ್ಲ ಅವ್ರಿಗೆ ಕಳಿಸ್ರಿ. ಇಲ್ಲೊಂದು ಹೈಪನ್ ಹಾಕಿ ರಿಕ್ವೆಸ್ಟ್ ಯಾರಿಗೆ ಹೋಗ್ಬೇಕು ರೀ, ಸೊ ಸೇವ್ ಡೇಟಾಕ್ಕೆ ಹೋಗ್ಬೇಕು. ಸೊ ಇದನ್ನು ಹಿಂಗೆ ಕಲೀರಿ, ಸೇವ್ ಸ್ಟೂಡೆಂಟ್. ಸೊ ಇಲ್ಲಿ ಏನು ಮಾಡ್ಬಿಡ್ರಿ, ಇಲ್ಲಿ ಸೇವ್ ಸ್ಟೂಡೆಂಟಿಗೆ ಹೋಗ್ರಿ. ಆಯ್ತು ರೀ ಸರ್, ಮತ್ತು ಮಿಥುನ ನಾವು ಸೇವ್ ಸ್ಟೂಡೆಂಟಿಗೆ ರಿಕ್ವೆಸ್ಟ್ ಕಳಿಸಿದ, ಬರೀ ಇಲ್ಲಿ ಏನು ಕಳಿಸಿಲ್ಲಲ್ಲ ಡೇಟಾ. ಕರೆಕ್ಟ್ ವಿಚಾರ ಮಾಡತ್ತೀರಿ. ಇದ್ರ ಕೂಡ ನಾವು ಏನು ಕಳಿಸ್ಬೇಕು, ಡೇಟಾನು ಕಳಿಸ್ಬೇಕು ಹೌದ್ರೆ. ಒಂದು ಕಾಮ ಹಾಕ್ರಿ, ಸಪ್ರೇಟೆಡ್ ಬೈ ಕಾಮ. ಇನ್ನು ಜೇಸನ್ ಫಾರ್ಮ್ಯಾಟ್ನಾಗ ಕಳಿಸ್ಬೇಕು. ಹೆಂಗೆ, ಫ್ಲವರ್ ಬ್ಯಾಕೆಟ್ ಓಪನ್ ಫ್ಲವರ್ ಬ್ಯಾಕೆಟ್ ಕ್ಲೋಸ್. ಸೊ ಇಲ್ಲಿ ನೀವು ಏನು ಮಾಡ್ಬೇಕು, ಜೇಸನ್ದೊಳಗೆ ಇಲ್ಲಿ ಫಸ್ಟ್ ಏನೇನು ಬರೀಬೇಕಂತ ನಿಮ್ಗೆ ಗೊತ್ತೈತಿ. ಸೊ ಯಾವ ಮೆಥಡ್ ರೀ, ಅಲ್ಲಿ ಏನೈತಿ ಸೇವ್ ಮೆಥಡ್ ಐತಿ. ಇಲ್ಲಿನ ಮೆಥಡದೊಳಗೆ ಪೋಸ್ಟ್ ಅಂತೇಳಿ ಬರೀರಿ. ಸೊ ಎರಡೂ ಏನದು ಸೇಮ್ ಅದು. ಒಂದೇದು ಪ್ಯಾರಾಮೀಟ್ರ್ ಏನು ರೀ, ಪೋಸ್ಟ್. ಒಂದೇ ಪ್ಯಾರಾಮೀಟ್ರ್ ಏನು ರೀ, ಇನ್ನೊಂದು ಸ್ವಲ್ಪ ಇದನ್ನು ದೊಡ್ಡ ಮಾಡಲೆ ಫೈನ್. ಒಂದೇ ಮೆಥಡ್ ಮಿಥುನ ಏನು ಮಾಡಿದ, ರಿಕ್ವೆಸ್ಟ್ ತೊಗೊಂಡು ಹೋದ, ಅದ್ರ ಕೂಡ ಏನು ತೊಗೊಂಡದ, ಒಂದೇದು ಮೆಥಡ್ ಇಲ್ಲಿ ಎಲ್ಲೈತಿದೆ ಫ್ಲವರ್ ಬ್ಯಾಕೆಟ್ ಒಳಗೈತಿ. ಇದನ್ನು ನೀವು ನೆನ್ಪಿಟ್ಟು ಹೋಗ್ಬೇಕು. ಒಂದು ಕಾಮ ಹಾಕೋಣ, ಒಂದು ಪ್ಯಾರಾಮೀಟ್ರ್ ಓಪನ್ ಫ್ಲವರ್ ಬ್ಯಾಕೆಟ್ ಓಪನ್ ಫ್ಲವರ್ ಬ್ಯಾಕೆಟ್ ಕ್ಲೋಸ್. ಇದು ಎಲ್ಲೈತಿ ನೋಡಿರಿ, ಇವೆಲ್ಲ ನೆನ್ಪಿಟ್ಟು ಹೋಗ್ಬೇಕು. ಇವು ಬ್ರೆಕೆಟ್ ಕ್ಲೋಸ್ ಮತ್ತು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಇದು ಫೆಚ್ ಮೆಥಡ್ನೊಳಗೆ ಪಾಸ್ ಮಾಡಾಕತ್ತೀರಿ. ಇದನ್ನು ನೀವು ನೆನ್ಪಿಟ್ಟು ಹೋಗ್ರಿ. ನೆಕ್ಸ್ಟ್ ಏನು ರೀ, ಹೆಡರ್ಸ್ ಎದಕ್ಕೆ ರೀ, ನೀವು ಯಾವ ಟೈಪ್ ಕಳಿಸ್ತಿರಲ್ಲ ಆ ಟೈಪದ್ದು ನೀವೇನು ಮಾಡ್ಬೇಕು. ಸೊ ಇದು ತಪ್ಪಾಗೈತೆ ಕಾಣಿಸುತ್ತೆ. ಸೊ ಹೆಡರ್ಸ್ HEADERS ನೋಡಿರಿ, ಹೆಡರ್ಸ್ ಹೆಂಗೈತೆ ಹಂಗೆ ಬರೀಬೇಕು. ನೆಕ್ಸ್ಟ್ ಇದಕ್ಕೆ ಏನು ರೀ, ಒಂದು ಫ್ಲವರ್ ಬ್ಯಾಕೆಟ್ ಓಪನ್ ಫ್ಲವರ್ ಬ್ಯಾಕೆಟ್ ಕ್ಲೋಸ್. ಸೊ ಇಲ್ಲಿ ಏನು ಮಾಡ್ಬೇಕು, ಕಂಟೆಂಟ್ ಟೈಪ್ ಅಂತ ಮಾಡ್ಬೇಕು. ಏನು ರೀ, ಕಂಟೆಂಟ್ ಟೈಪ್ ಸ್ಪೆಲ್ಲಿಂಗ್ ತಪ್ಪು ಬರೋಂಗಿಲ್ಲ. ಕಂಟೆಂಟ್ ನೋಡಿರಿ, CONTENT ಇಲ್ಲಂದ ಟೈಪ್, ಕಂಟೆಂಟ್ ಟೈಪ್. ಇದೇನು ಮಾಡ್ಬೇಕು, ಸೊ ಅಪ್ಲಿಕೇಶನ್ ಜೇಸನ್ ಏನ್ರದ ಅಪ್ಲಿಕೇಶನ್ ಬಾರ್ ಜೇಸನ್ ಆದರೆ ಇಲ್ಲೊಂದು ಏನಿದೆ, ಇದು ಫ್ಲವರ್ ಬಕೆಟ್ ಇಲ್ಲಿ ಕೆಳಗೆ ಕ್ಲೋಸ್ ಆಗೈತೆ ನೋಡಿರಿ. ಓಕೆ, ಯು ಕ್ಯಾನ್ ಕ್ಲೋಸ್ ದಿಸ್, ಯಾಕಂದ್ರೆ ಹೆಡರ್ ಸಂಬಂಧಪಟ್ಟಿದ್ದೆ. ನೆಕ್ಸ್ಟ್ ಇದೇನು ರೀ, ಹೌದಾ, ಒಂದು ಕಾಮ ಹಾಕ್ರಿ. ನೆಕ್ಸ್ಟ್ ಯು ಕ್ಯಾನ್ ಪಾಸ್ ದ ಬಾಡಿ. ಆದರೆ ಬಾಡಿ ಇದನ್ನು ನೀವು ಇದು ಕೀ ಇದೆ, ಈ ಕೀದೊಳಗೆ ನಿಮ್ಮ ಬಾಡಿ ತೊಗೋಬೇಕಲ್ಲ. ಸಾರಿ, ಬಾಡಿ ಹೆಂಗೆ ರೀ, ಇದನ್ನು ಜಾವಾ ಸ್ಕ್ರಿಪ್ಟ್ನಾಗ ಐತಿ. ಜೇಸನ್ನಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಜೇಸನ್ ಕ್ಯಾಪಿಟಲ್ ಜೇಸನ್ ನೆನಪಿಡ್ರಿ,
ಸ್ಟಿಂಗಿಫೈ ಮೆಥಡನ್ನು ಕಾಲ್ ಮಾಡ್ಬೇಕು. ಇದು ಏನಿದೆ ಮೆಥಡ್ ಅಂತ ಹೇಳೀನಿ. ಇದ್ರೊಳಗೆ ಏನು ರೀ ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಇದನ್ನು ನೀವು ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಸೊ ಇದು ಯಾಕೆ ಇಲ್ಲಿ ಎರರ್ ಕೊಡತ್ತದೆ, ವೈ ದಿಸ್ ಎರರ್? ಒಂದು ನಿಮಿಷ ಫಸ್ಟ್ ಇದ್ದಾಗ ಮಾಡ್ಕೊಂಬಿಡ್ತೀನಿ. ದೇರ್ ಇಸ್ ಸಮಥಿಂಗ್ ಸಿಂಟ್ಯಾಕ್ಸ್ ರಾಂಗ್ ಆಗೈತೆ. ಇದು ಈ ಸದ್ ಕರೆಕ್ಟ್ ಐತಿ. ಓಕೆ, ಕಂಟೆಂಟ್ ಟೈಪ್. ಓಕೆ, ಇಲ್ಲಿ ಕಂಟೆಂಟ್ ಟೈಪ್ ಆಗಾನೆ ಇದನ್ನು ಮ್ಯಾಗ್ ತೊಗೊಂಬಂದ್ಬಿಡ್ತೀನಿ. ಇದಕ್ಕೆ ನಾನು ಒಂದು ಎಕ್ಸ್ಟ್ರಾ ಹಾಕಿದ್ದು ಕಾಣಿಸುತ್ತೆ. ನೆಕ್ಸ್ಟ್ ಓಕೆ, ಈ ಸದ್ ಬರೋಬ್ಬರಿ ಆಯ್ತು. ನೆಕ್ಸ್ಟ್ ಏನು ರೀ ಬಾಡಿ. ಈ ಬಾಡಿ ಒಳಗೆ ಏನು ರೀ ಜೇಸನ್ ಡಾಟ್ ಏನು ರೀ ಸ್ಟಿಂಗಿಫೈ ಮೆಥಡ್. ಈ ಮೆಥಡ್ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಇದ್ರೊಳಗೆ ಏನು ಜೇಸನ್ ಫಾರ್ಮ್ಯಾಟ್. ಓಕೆ, ಸೊ ಜೇಸನ್ ಫಾರ್ಮ್ಯಾಟ್ ಇಲ್ಲಿ ಕಳಿಸ್ಬೇಕು ಅಂದಂಗೆ ಆತ. ಸೊ ನಮ್ದೆಲ್ಲ ಕ್ಲೋಸ್ ಆಗೈತೆ. ಓಕೆ, ಜೇಸನ್ ಫಾರ್ಮ್ಯಾಟ್ನಾಗ ಹೆಂಗೆ ಕಳಿಸೋದು? ನಿಮ್ಮದು ಬಾಡಿ ಏನೈತೆ ನೋಡ್ರಿ. ಸೊ ಕೀ ಏನದವ ಸರ್ವರ್ದಾಗ ಹೆಂಗೆ ಕೀ ಮೆನ್ಷನ್ ಮಾಡಿರಲ್ಲ ನೋಡ್ರಿ, ಇಲ್ಲಿ ಬಂತು. ಈಗ ನಿಮಗೆ ಇದನ್ನು ತಿಳ್ಕೊಬೇಕು. ಸ್ಟೂಡೆಂಟ್ ನೇಮ್ ಅನ್ನೋದು ಏನು, ಇದು ಕೀ, ಇದು ಎಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು. ಈ ಕೀಗೆ ಯಾವ ವ್ಯಾಲ್ಯೂ ಪಾಸ್ ಆಗ್ಬೇಕು ರೀ, ನಿಮ್ಗೆ ಎಸ್ ನೇಮ್ ವೇರಿಯೇಬಲ್ ನೋಡಿರಿ. ಇದ್ರೊಳಗೆ ಏನೈತೈತಿ ಟೆಕ್ಸ್ಟ್ ಬಾಕ್ಸ್ನಾಗ ಏನಿರ್ತಲ್ಲ ಇದನ್ನಷ್ಟೇ ನೀವು ಭಾಳ ಅಬ್ಸರ್ವ್ಲೇ ಮಾಡಿರಿ. ಆಮೇಲೆ ಏನಪ್ಪ ಅಂತಂದ್ರೆ ಸ್ಟೂಡೆಂಟ್ ಮೊಬೈಲ ಅದ ಕರೆಕ್ಟ್ ಕೊಟ್ಟಿರ್ಬೇಕು ಅನ್ಸುತ್ತೆ. ಬ್ಯಾಡಪ್ಪ ಅಂತಂದ್ರೆ ಇನ್ನೊಂದು ಸಲ ನೀವು ಏನು ಮಾಡಿರಿ, ಸ್ಟೂಡೆಂಟ್ ಮೊಬೈಲ್ ಈ ಕೀಗೆ ಏನಾಗ್ಬೇಕು ಸೇಮ್ ಇದ್ರೆ ಅಷ್ಟನ್ನು ನಿಮಗೇನು ಕೊಡ್ತೈತಿ, ಅದರ ವ್ಯಾಲ್ಯೂ ಕೊಡ್ತೈತಿ. ಇಲ್ಲಿಕಂದ್ರೆ ಅದು ಎಸ್ ಮೊಬೈಲ್ ಅನ್ನೋದು ಏನು ರೀ. ಸೊ ಅಗೇನ್ ಇಟ್ಸ್ ಏನು ರೀ ವೇರಿಯೇಬಲ್. ಇಷ್ಟೆಲ್ಲ ಯಾರ ಕಡೆ ಬಂತು ರೀ, ಮಿಥುನ್ ಕಡೆ ಬಂತಿದೆ. ಯಾರ ಕಡೆ ಬಂತು ರೀ, ಮಿಥುನ್ ಎಲ್ಲ ಬಾಡಿ ಗಿಡಿ ಎಲ್ಲ ಕಳಿಸಿದ. ಸೊ ಎಂಡ್ ಆಫ್ ಮಿಥುನ್ ನೋಡಿರಿ, ಇದು ಮತ್ತು ಸಿಂಟ್ಯಾಕ್ಸ್ ಇಲ್ಲಿ ಎಂಡ್ ಆಫ್ ಮಿಥುನ್. ಇದ್ರ ಕ್ಲಿಕ್ ಮಾಡಿಂದ ಇಲ್ಲಿ ನೋಡಿರಿ, ಇದು ಓಪನ್ ಮಿಥುನ್ ಮಾಡೋದು ಏನು ರೀ ಫೆಚ್ಚಿಗೆ ಕಳಿಸಿದ್ದು ಇಳಿತನ ಅಂದರೆ ಅವ್ನು ಬಾಡಿ ಗಿಡಿ ಎಲ್ಲ ಕಳಿಸಿದ ಮೇಲೆ ಇದು. ಈಗ ಮಿಥುನ್ ಕಡೆ ಇದ್ದಿದ್ದು ಯಾರ ಕಡೆ ಇಸ್ಕೊಳ್ಳೋಣ, ಮಾಂತೂನ್ ಕಡೆ ಇಸ್ಕೊಳ್ಳೋಣ. ಅಂದ್ರೆ ಇವನ ಕಡೆ ಏನಿರ್ತೈತಿ ರೆಸ್ಪಾನ್ಸ್ ಬಂದಿರ್ತೈತಿ ನೋಡಿರಿ. ಇಲ್ಲಿ ಬೇಕಾದ್ರೆ ನೀವು ರೆಸ್ಪಾನ್ಸ್ ಇಲ್ಕ ಮಾಂತು ಅಂತ ಹೇಳ್ತೇನೆ. ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿರಿ. ಇಲ್ಲಿ ಇದು ಏನು ಬಂದಿರ್ತೈತಿ, ರೆಸ್ಪಾನ್ಸ್ ಏನು ಬಂದಿರ್ತೈತಿ ರೀ, ಇಲ್ಲಿ ಐತಲ್ಲ ಈ ರೆಸ್ಪಾನ್ಸ್ ರಿಕ್ವೆಸ್ಟ್ ಬಂದ ಮ್ಯಾಗ ಟೋಟಲಿ ಯಾರ ಕಡೆ ಬಂದೈತಿ, ಮಿಥುನ್ ಕಡೆ ಬಂದೈತಿ. ಅದು ಜೇಸನ್ ಫಾರ್ಮೆಟ್ನಾಗ ಐತಿ. ಅದನ್ನು ಯಾರ ಕೈಗೆ ಇಸ್ಕೋಬೇಕು, ಮಾಂತೂನ್ ಕೈಗೆ ಇಸ್ಕೊಂಡ್ರೆ ಅಷ್ಟೇ ಅದು ಮೆಸ್ ಅನ್ನೋ ಕೀ ಬರ್ತೈತಿ. ಇಲ್ಲಿಕಂದ್ರೆ ಬರೋಂಗಿಲ್ಲ. ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ. ಅವೇಟ್ ಆದರೆ ಸೊ ಇಲ್ಲೇನೆ ಮಿಥುನ್ ಡಾಟ್ ಜೇಸನ್. ಈಗ ಏನಾಯ್ತು ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಆಗಿ ಮಾಂತೂನ್ ಕೈ ಬಂತು. ಬೇಕಾದ್ರೆ ಇಲ್ಲಿ ನೀವೇನು ಮಾಡಿರಿ, ಅಲರ್ಟ್ ಮೆಸೇಜ್ ಸ್ಟೂಡೆಂಟ್ ಕ್ರಿಯೇಟೆಡ್ ಅನ್ನೋಕೆ ಅದನ್ನು ಹೆಂಗೆ ಬರೀಬೇಕು, ಮಾಂತೂನ್ ಕಡೆಯದು ಕೀ ಮಾಂತು ಡಾಟ್ ಯಾವುದ್ರಿ ಮೆಸೇಜ್ ಏನೈತಿ ನೋಡಿರಿ. ಸೊ ಇಲ್ಲಿ ಯಾವ್ದು ಕೀ ಐತಿ, ಮೆಸ್ ಅಂತ ಐತಿ. ನೀವೇನು ಮಾಡ್ಬೇಕು, ಇಲ್ಲಿ ಮೆಸ್ ಅಂತಲೇ ಬರೀಬೇಕು. ಸೊ ಇಷ್ಟೂ ಏನಾದ್ರಿ. ಸೊ ಈಗೇನಾದ ಮಿಥುನ್ ರೆಡಿ ಆದ, ಪ್ರದೀಪ್ ರೆಡಿ ಆದ. ಇನ್ನು ಪ್ರದೀಪನ ಎಲ್ಲರ ಬಟನ್ ಕ್ಲಿಕ್ನಾಗ ಕರಿಬೇಕಂತಂದ್ರೆ ನಾವೇನು ಮಾಡ್ಬೇಕು, 2 ಟೆಕ್ಸ್ಟ್ ಬಾಕ್ಸ್ ಹಾಕಬೇಕಲ್ಲ. 2 ಟೆಕ್ಸ್ಟ್ ಬಾಕ್ಸ್ ಹಾಕಿದ್ರೆ ಏನಾಕೈತಿ, ಸೊ ಇದನ್ನು ಏನಾಕೈತಿ ರೀ, ಟೆಕ್ಸ್ಟ್ ಬಾಕ್ಸ್ ಹಾಕಿಂದ ಅದ್ರ ವ್ಯಾಲ್ಯೂ ತೊಗೊಂಡು ಕಳಿಸ್ಬೇಕು. ಯಾರು ಕೂಡ ಕಳಿಸ್ಬೇಕು ರೀ, ಸೊ ಅಗೇನ್ ಪ್ರದೀಪನ್ ಕೂಡ ಕಳಿಸ್ಬೇಕು. ಹೌದ್ರೆ ಸೊ ಇಲ್ಲಿ ಏನು ಮಾಡ್ಬೇಕು ಹಾಕೋಣ. ನೆಕ್ಸ್ಟ್ ಇಲ್ಲೇನು ರೀ ಒಂದು ಡ್ಯೂ ಇದನ್ನು ಬೇಕಾದ್ರೆ ಇದನ್ನು ಬರ್ಕೋರಿ ನಡೀತೈತಿ. ಇಲ್ಲಕಂದ್ರೆ ನೀವು ಹಂಗೆ ಡೈರೆಕ್ಟ್ ಮಾಡಿದ್ರು ನಡೀತೈತಿ. ಸೊ ನಿಮ್ಗೆ ಗೊತ್ತಾಗ್ಬೇಕಂದ್ರೆ 2 ಡೈರೆಕ್ಟ್ ಇಲ್ಲೇ ಹಾಕಿಬಿಟ್ರು ನಡೀತೈತಿ. ಇಲ್ಲಕಂದ್ರೆ ಇಲ್ಲೇ ಕ್ಲಾಸ್ ನೇಮ್ ಕಾರ್ಡ್ ಅಂತಲೇ ಅಪ್ಲೈ ಆಕೈತಿ ಅನ್ನೋ ನೋಡೋಣ. ಫೈನ್, ಇದನ್ನು ಕಾರ್ಡ್ ಅದಕ್ಕೆ ಕಾರ್ಡ್ ಸೈಜ್ ಹಿಂಗೆ ಬರ್ತೈತಲ್ಲ ಅದನ್ನು ತೊಗೊಂಡಿನಿ ಅಷ್ಟೇ. ಇದರೊಳಗೆ ನೀವೇನು ಮಾಡ್ಬೇಕು, ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡ್ಬೇಕು. ಟೆಕ್ಸ್ಟ್ ಬಾಕ್ಸ್ ಹೆಂಗೆ ಕ್ರಿಯೇಟ್ ಮಾಡಿ ನಾ ಹಳಿದ್ರೊಳಗೂ ನಾ ಡಿಸ್ಕಷನ್ ಮಾಡೀನಿ. ಇದನ್ನು ಭಾಳ ಅಬ್ಸರ್ವೇಷನ್ ತಿಳ್ಕೊರಿ. ಟೈಪ್ ನೀವು 1-2 ಸಲ ಟೈಪ್ ಮಾಡಿಬಿಡ್ರಿ. ಆದರೆ ಇನ್ಪುಟ್ ನೋಡ್ರಿ, ಇನ್ಪುಟ್ ಒಂದೇದೇನೆ ಟ್ಯಾಗ್ ಹೆಸರು ಇನ್ಪುಟ್ ಟೈಪ್. ಆದರೆ ಏನು ರೀ ಇದೆ ಟೆಕ್ಸ್ಟ್. ಆಮೇಲೆ ಏನು ರೀ ವ್ಯಾಲ್ಯೂ ಯಾರ ಕಡೆ ಬರ್ಬೇಕು ರೀ, ಈ ವ್ಯಾಲ್ಯೂ ಎಲ್ಲಿದೆ, ಎಸ್ ನೇಮ್ ಇದಕ್ಕೆ ಸೆಟ್ ಆಗ್ಬೇಕಲ್ಲ ರೀ. ಇಲ್ಲೇನು ಬರ್ತಿದ್ದು ವ್ಯಾಲ್ಯೂ ನೋಡಿರಿ. ಹಿಂಗೆ ವಿಚಾರ ಮಾಡಿರಿ. ಎಸ್ ನೇಮಿಗೆ ಸೆಟ್ ಆಗ್ಬೇಕು. ಎಸ್ ನೇಮಿಗೆ ಸೆಟ್ ಆಗ್ಬೇಕಂದ್ರೆ ನಾ ಏನು ಮಾಡ್ಬೇಕು, ಆನ್ ಚೇಂಜ್ ಕರಿಬೇಕು ರೀ. ಆನ್ ಚೇಂಜ್ ಆದರೆ ಆನ್ ಚೇಂಜ್ ಇಸ್ ಈಕ್ವಲ್ ಟು ಆದರೆ ಸೊ ಇಲ್ಲಿ ಏನು ಬರೀಬೇಕು, ಸೊ ಇವೆಂಟ್ ಕ್ರಿಯೇಟ್ ಆಕೈತಲ್ಲ. ನೀವು ಇವೆಂಟ್ ಹೆಂಗೆ ಕ್ರಿಯೇಟ್ ಆಕೈತಿ, ನೀವು ಟೈಪ್ ಮಾಡಿದ್ರೆ ಅಷ್ಟೇ ಏನಕ್ಕೆ ಇವೆಂಟ್ ಕ್ರಿಯೇಟ್ ಆಕೈತಿ. ಸೊ ಇಲ್ಲಿ ಏನು ಮಾಡ್ಬೇಕು, ಒಂದು ಆರೋ ಮಾರ್ಕ್ ಹಾಕಿ. ಸೊ ಇಲ್ಲಿ ಯಾವ್ದು ಕಾಲ್ ಮಾಡ್ಬೇಕು ರೀ, ಸೆಟ್ ನೇಮ್. ಈ ಫಂಕ್ಷನ್ ಕಾಲ್ ಮಾಡ್ಬೇಕು. ಈ ಫಂಕ್ಷನ್ಗೆ ಏನು ಪಾಸ್ ಮಾಡ್ಬೇಕು, ಈ ಡಾಟ್
ಟಾರ್ಗೆಟ್ ಡಾಟ್ ವ್ಯಾಲ್ಯೂ, ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಬೇಕಾದ್ರೆ ಪ್ಲೇಸ್ ಹೋಲ್ಡ್ರ್ ಹಾಕಿರಿ. ಪ್ಲೇಸ್ ಹೋಲ್ಡ್ರ್ ಏನು ರೀ, ಎಂಟರ್ ಸ್ಟೂಡೆಂಟ್ ನೇಮ್, ಎಂಟರ್ ಸ್ಟೂಡೆಂಟ್ ನೇಮ್. ಸೊ ಇಷ್ಟನ್ನು ನೀವು ಮಾಡಿದ್ಮೇಲೆ ಇದನ್ನು ಎಂಡ್ ಹೆಂಗೆ ರೀ, ಒಂದು ಸ್ಲ್ಯಾಶ್ ಇಟ್ಟು ಎಂಡ್ ಮಾಡಿಬಿಡ್ರಿ. ಸೊ ನೆಕ್ಸ್ಟ್ ಒಂದು ಬಿ ಆರ್ ನನಗೇನು ಬೇಕು ರೀ, ಮೊಬೈಲ್ ನಂಬರ್ ಎಂಟ್ರಿ ಮಾಡೋಕೆ ಬೇಕು. ಸೊ ಮ್ಯಾಗಿಂದ ತೊಗೊಂಡು ನಾನು ಏನು ಮಾಡ್ಬಿಡ್ತೀನಿ, ಕಾಪಿ ಪೇಸ್ಟ್ ಮಾಡಿಬಿಡಲೆ. ಸೊ ಇನ್ಪುಟ್ ಅದನ್ನ ಹೆಸರು ಅಷ್ಟೇ ಚೇಂಜ್ ಮಾಡ್ಕೋಬೇಕು. ಈಗ ಇದೊಂದು ಇನ್ಪುಟ್ ಟೈಪ್, ಇದನ್ನು ಕಾಪಿ ಪೇಸ್ಟ್ ಮಾಡಿದೆ ನಿಮ್ದು ಟೈಮ್ ಉಳ್ಸೋಕೆ. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ಎಸ್ ಮೊಬೈಲ್ ಅನ್ನೋದು ವೇರಿಯೇಬಲ್ನಾಗ ಸೆಟ್ ಆಗ್ಬೇಕು. ಇಲ್ಲಿ ಏನಾಗ್ಬೇಕು, ಅದು ಸೆಟ್ ಆಗ್ಬೇಕಂದ್ರೆ ಎಸ್ ಸೆಟ್ ಮೊಬೈಲ್ ಅಂತ ಹೋಗ್ಬೇಕು. ಇದು ಏನು ರೀ, ಸ್ಟೂಡೆಂಟ್ ಮೊಬೈಲ್ ಆಯ್ತು. ಇದು ಮ್ಯಾಗ ಒಂದು ಬಟನ್ ತೊಗೊಂಡು ಯಾರನ್ನು ಕರಿಬೇಕು, ಪ್ರದೀಪನ ಕರಿಬೇಕು. ಯಾಕಂದ್ರೆ ಎಲ್ಲ ಮಾಡೋ ಯಾರು ರೀ, ಪ್ರದೀಪ್. ಈಗ ಬಟನ್ ಹೆಂಗೆ ತೊಗೊಳ್ರಿ, ಸೊ ಯು ಕ್ಯಾನ್ ಟೇಕ್ ಅ ಬಟನ್ ಓಕೆ, ಬಟನ್ ತೊಗೊಂಡ್ರಿ. ಆಮೇಲೆ ಟೈಪ್ ಏನು ರೀ, ಬಟನ್ ಇದೆ ಬಟನ್. ಆಮೇಲೆ ಆನ್ ಕ್ಲಿಕ್ ಏನು ರೀ, ಯಾರನ್ನು ಕಾಲ್ ಮಾಡ್ಬೇಕು ಹೇಳ್ರಿ, ನೋಡಿರಿ ಎಲ್ಲ ಮಾಡೋ ಯಾರು, ಪ್ರದೀಪ್. ಆ ಬಟನ್ ಕ್ಲಿಕ್ ಆಗ ಇಲ್ಲಿ ಪ್ರದೀಪನ ಕಾಲ್ ಮಾಡ್ಬೇಕು. ಪ್ರದೀಪನ ಯಾಕೆ ಫ್ಲವರ್ ಬಕೆಟ್ನಾಗ ಕಾಲ್ ಮಾಡಿದ್ರಿ ಸರ್, ಅವ ಜಾವಾ ಸ್ಕ್ರಿಪ್ಟ್ ಅದನ್ನು HTML ಕಾಲ್ ಮಾಡ್ಬೇಕಂದ್ರೆ ಫ್ಲವರ್ ಬಕೆಟ್ನಾಗ ಇವೆಲ್ಲ ವಿಚಾರ ಮಾಡ್ಬೇಕು. ಸೊ ಈಗ ಎಂಡ್ ಮಾಡಿರಿ. ಸೊ ಎಂಡ್ ಮಾಡಿಂದ ಇದು ಬಟನ್ ಓಪನಿಂಗ್ ಟ್ಯಾಗ್, ಇದು ಬಟನ್ ಕ್ಲೋಸಿಂಗ್ ಟ್ಯಾಗ್. ಸೊ ನಾ ಇಲ್ಲಿ ಏನು ಮಾಡ್ಬೇಕಂದ್ರೆ ಸೇವ್ ಸ್ಟೂಡೆಂಟ್ ಅಥವಾ ಕ್ರಿಯೇಟ್ ಸ್ಟೂಡೆಂಟ್ ಏನು ಬರೀತಿರಲ್ಲ ಆ ಬಟನ್ ಮ್ಯಾಗ ಬರ್ತೈತಿ, ಕ್ರಿಯೇಟ್ ಸ್ಟೂಡೆಂಟ್. ಇವೆಲ್ಲ ನೀವು ಏನು ಮಾಡ್ಬೇಕು, ಕ್ರಿಯೇಟ್ ಸ್ಟೂಡೆಂಟ್ ಓಕೆ ಫೈನ್. ಒಂದ್ಸಲ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೇ ಬಿಡ್ತೀನಿ. ಸೊ ಎಕ್ಸಿಕ್ಯೂಟ್ ನೋಡಿರಿ, ಇಲ್ಲಿ ನಿಮಗೆ ಕಾಣಿಸಕತ್ತೈತಿ ನೋಡಿರಿ, ಸ್ಟೂಡೆಂಟ್ ಎಂಟರ್ ಸ್ಟೂಡೆಂಟ್ ನೇಮ್ ಕಾಲ್ಡ್ ಸಿದ್ದರಾಮಯ್ಯ ಹೌದ್ರೆ. ಸೊ ಈಸ್ ಮೊಬೈಲ್ ನಂಬರ್, ಸೊ ಏನೋ ಒಂದು ಹಾಕಿ ಕ್ರಿಯೇಟ್ ಸ್ಟೂಡೆಂಟ್ ಅಂತೀನಿ. ಐ ಥಿಂಕ್ ಸೊ ಸ್ಟೂಡೆಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ. ನಾನು ಡಾಟಾಬೇಸಿಗೆ ಬಂದು ಚೆಕ್ ಮಾಡ್ತೀನಿ, ಸ್ಟೂಡೆಂಟ್ ಇನ್ಫೋ ಓಕೆ ಸಿದ್ದರಾಮಯ್ಯ ಇನ್ಸರ್ಟ್ ಆಗ್ಯಾನ, ದಟ್ಸ್ ಗ್ರೇಟ್. ಒಂದು ಸರ್ಕ ಇನ್ಸರ್ಟ್ ಆಗ್ಯಾನ. ಇಲ್ಲಿ ನೋಡಿರಿ ಇದು ರೆಸ್ಪಾನ್ಸ್. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ಸ್ಟೂಡೆಂಟ್ ಇನ್ಫೋದೊಳಗೆ ಸಿಲೆಕ್ಟ್ ಅಂತ ಹೊಡೆದ್ರೆ ಇದೂ ಬಂತು. ನೀವು ಬೇಕಾದ್ರೆ ಸರ್ವರ್ದೊಳಗೂ ಒಂದು ಕೋಡ್ ಬರೆದಿದೆ ಪ್ರಿಂಟ್ ಡೇಟಾ ಅಂಥೇಳಿ, ನೀವು ಅದನ್ನು ಚೆಕ್ ಮಾಡ್ಕೊತ ಬರ್ರಿ. ಸೊ ಇಟ್ಸ್ ಅಂದ್ರೆ ನಿಮಗೆ ಫುಲ್ ಇದು ಗೊತ್ತಾದಂಗೆ ನೋಡಿರಿ. ಎಲ್ಲರೇ ಸಿದ್ದರಾಮಯ್ಯ ಅಂತ ಬಂದ, ಇಲ್ಲೈತೆ ನೋಡಿರಿ, ಸಿದ್ದರಾಮಯ್ಯ ಆ್ಯಂಡ್ ಸ್ಟೂಡೆಂಟ್ ನೇಮ್, ಇದು ಕೀ, ಇದು ವ್ಯಾಲ್ಯೂ, ಇದು ಕೀ, ಇದು ವ್ಯಾಲ್ಯೂ, ಅಲ್ಲಿಂದ ಸೇಮ್ ಬಂದೈತೆ ಅಂತ ಬಂದೈತಿ. ಇಷ್ಟೆಲ್ಲ ಆದ್ಮೇಲೆ ನಮಗೇನು ಬೇಕು ರೀ, ಶೋ ಸ್ಟೂಡೆಂಟ್ ಒಂದು ಬೇಕಲ್ಲ. ಶೋ ಸ್ಟೂಡೆಂಟಿಗೆ ಯಾರೊಬ್ಬರು ರೆಡಿ ಮಾಡೋಕೆ ಬೇಕಲ್ಲ. ಸೊ ಇನ್ನು ಎಲ್ಲ ಮುಗಿದ್ಮ್ಯಾಗ ನಾವೇನು ಮಾಡೋಣ, ಇನ್ನೊಬ್ಬರನ್ನ ರೆಡಿ ಮಾಡಿಬಿಡೋಣ. ಕಾನ್ಸ್ಟ್ ವಿವೇಕನ ಕೆಲಸ ಏನು ರೀ, ಎಲ್ಲ ತೊಗೊಂಬರೋದು. ಅಸಿಂಕ್ರೋನಸ್ ಇದು ಜಲ್ದಿ ಆಗ್ಬಿಡ್ತೈತಿ ನೋಡೋಣ. ಅಸಿಂಕ್ರೋನಸ್ ಇಲ್ಲೊಂದು ಅರೋ ಮಾರ್ಕ್, ಆಮೇಲೆ ಫ್ಲವರ್ ಬಕೆಟ್ ಓಪನ್, ಫ್ಲವರ್ ಬಕೆಟ್ ಕ್ಲೋಸ್. ನೀವು ಏನು ಮಾಡಿದ್ರಿ, ಇದೊಂದು ಅರೋ ಫಂಕ್ಷನ್ ವಿವೇಕಿಗೆ ನೀವೇನು ಮಾಡಿರಿ, ಅಜಾನ್ ಮಾಡಿರಿ. ವಿವೇಕನ ಕೆಳಗೆ ಇನ್ನೊಬ್ಬ ಬೇಕಲ್ಲ, ಕಾನ್ಸ್ಟ್ ವಿಶಾಲ್. ಹೌದ್ರೆ ನೀವು ಏನು ಬೇರೆ ಬೇರೆದವ್ರ ಹೆಸರು ಕೊಡ್ರಿ, ನಿಮ್ಗೆ ಗೊತ್ತಾಗಲಿಕ್ಕೆ ಮಾಡತ್ತೀನಿ. ವಿಶಾಲ್ ಅವೈಟ್. ಹೌದ್ರೆ ಇಲ್ಲಿ ಏನು ಮಾಡ್ಬೇಕು, ಅಗೇನ್ ಯು ಕ್ಯಾನ್ ಸೇ ಫೆಚ್. ನೋಡ್ರಿ ಫೆಚ್ ಮೆಥಡ್ ಬಿಡೋಂಗಿಲ್ಲ ರಿಯಾಕ್ಟ್ನೊಳಗೆ. ಇಲ್ಲೇನ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಡಬಲ್ ಕೋಟ್ನೊಳಗೆ ಆಲ್ರೆಡಿ ನಿಮ್ದು ಆಗೈತಿಲ್ಲ. ಇಲ್ಲಿ ನೋಡಿರಿ, ಇಲ್ಲಿ ಸರ್ವರ್ದಾಗ ರನ್ ಆಗೈತಿಲ್ಲ ಗೆಟ್ ಸ್ಟೂಡೆಂಟ್ ಅಂಥೇಳಿ. ಸೊ ನೀವು ಇದನ್ನ ತೊಂಬರಿ. ಇಲ್ಲಿಕ ನಾಗಡೆ ಹೇಳಿದ್ನಲ್ಲ ಹಂಗೆ ಮಾಡಿದ್ರೆ ಇನ್ನೂ ಬೆಸ್ಟ್ ಅದು. ಹೌದ್ರೆ ಸೊ ಈಗ ಯಾರ ಕಡೆ ಬಂತು ರಿಸಲ್ಟ್, ವಿಶಾಲ್ ಕಡೆ ಬಂತು. ಅದನ್ನು ಯಾರು ಕೈ ಕೊಡಬೇಕು, ಅನಿಲ್ ಕೈ ಕೊಡೋಣ. ಓಕೆ ಫೈನ್. ಅನಿಲ್ ಈಸ್ ಈಕ್ವಲ್ ಟು ಅವೈಟ್ ವಿಶಾಲ್ನ ಕೈಯಾಗ ಏನೈತಿ, ಜೇಸನ್ ಫಾರ್ಮೆಟ್ನಾಗ ಐತಿ. ಅದನ್ನು ಏನು ಮಾಡಿದಾನೆ, ಅಲ್ಲಿನ ಕೈ ಕೊಡ್ಬೇಕು ಜೇಸನ್. ಹೌದ್ರೆ ಸೊ ಕೊಟ್ಟೆ. ನಾ ಈಗ ಯಾರ ಕಡೆ ಬಂತು, ಈಗ ಅನಿಲ್ನ ಕೈಯಾಗ ಜಾವಾ ಸ್ಕ್ರಿಪ್ಟ್ನೊಳಗೆ ಎಲ್ಲ ಏನೈತಿ ಆ ರಿಸಲ್ಟ್ ರೆಡಿ ಐತಿ. ಇದನ್ನು ಯಾರು ಕೈ ಕೊಡ್ಬೇಕು ರೀ, ಈ ಸೆಟ್ ಡೇಟಾಕ್ಕೆ ನಾ ಸೆಟ್ ಮಾಡ್ಬೇಕು, ಅಂದ್ರೆ ಡೇಟಾಕ್ಕೆ ಬರ್ತೈತಿ. ಸೊ ಅಂದರೆ ನಾ ಇಲ್ಲಿ ಏನು ಕಾಲ್ ಮಾಡ್ಬೇಕು, ಸೆಟ್ ಡೇಟಾ ಕಾಲ್ ಮಾಡ್ಬೇಕು. ಇಲ್ಲೇನು ಅನಿಲ್ ಯಾರನ್ನು ಪಾಸ್ ಮಾಡ್ಬೇಕು ರೀ, ಅನಿಲ್ ಪಾಸ್ ಮಾಡಿಬಿಡ್ರಿ ಸಾಕು. ಅನಿಲ್ ಕಡೆ ಇದ್ದ ಎಲ್ಲ ಡೇಟಾ ಎಲ್ಲಿ ಹೋತು, ಸೆಟ್ ಡೇಟಾಕ್ಕೆ ಹೋತು. ಸೆಟ್ ಡೇಟಾನಿಂದ ಎಲ್ಲಿಗೆ ಹೋತ್ರಿ, ಡೇಟಾಕ್ಕೆ ಬಂತು. ಸೊ ಈಗ ನಮ್ಗೆ ವಿವೇಕ್ ರೆಡಿ ಅದ. ವಿವೇಕನ ಎಲ್ಲಿ ಕರಿಬೇಕಂತಂದ್ರೆ ನಾವೇನು ಮಾಡ್ಬೇಕು, ಯೂಸ್ ಎಫೆಕ್ಟ್ ಯೂಸ್ ಮಾಡ್ಬೇಕು. ಇದು ಫಂಕ್ಷನ್ ಇದೆ, ವಿವೇಕನದೇನಿದೆ ಫಂಕ್ಷನ್. ನೋಡಿರಿ ಯಾರೋ ಫಂಕ್ಷನ್ ಇಲ್ಲ. ಈಗ ನಾನು ಯೂಸ್ ಎಫೆಕ್ಟ್ ಅನ್ನೋದು ಯೂಸ್ ಮಾಡ್ತೀನಿ. ಸೊ ಸೇ ಯೂಸ್ ಎಫೆಕ್ಟ್ನ ಹೆಂಗೆ ಯೂಸ್ ಮಾಡ್ತೀನಿ ನೋಡಿರಿ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಯಾಕಂದ್ರೆ ಇದು
ಫಂಕ್ಷನ್ ನಾ ಇನ್ನೊಂದು ಬರಿತೀನಿ. ಯೂಸ್ ಎಫೆಕ್ಟ್ ಅನ್ನೋದು ನಿಮಗೆ ಗೊತ್ತೈತಿ. ಇದು ಫಂಕ್ಷನ್ ಯೂಸ್ ಎಫೆಕ್ಟ್ ಆದರೆ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇದ್ರೊಳಗೆ ನೀವೇನು ಮಾಡ್ಬೇಕು, ಎರಡು ಪ್ಯಾರಾಮೀಟ್ರ್. ಒಂದು ಅರೋ ಫಂಕ್ಷನ್ಗೆ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್, ಅರೋ ಮಾರ್ಕ, ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇದ್ರೊಳಗೆ ನೀವು ಯಾರನ್ನು ಕರಿಬೇಕು, ವಿವೇಕನ ಕರಿಬೇಕು. ಯಾರನ್ನು ಕರಿಬೇಕು ರೀ, ವಿವೇಕನ ಕರಿಬೇಕು. ಇದು ಒಂದು ಪ್ಯಾರಾಮೀಟ್ರ್ ಆತ, ಇಲ್ಲೇನೋ ತಪ್ಪಾತ. ವಿವೇಕನ ಕರೆದು ಇದು ಒಂದು ಪ್ಯಾರಾಮೀಟ್ರ್ ಆತ. ಇನ್ನು ಎರಡನೇ ಪ್ಯಾರಾಮೀಟ್ರ್ ಏನಪ್ಪ ಅಂತಂದರೆ ಫ್ಲವರ್ ಬ್ರ್ಯಾಕೆಟ್ ಹಾಕೋಣ. ಎರಡನೇ ಪ್ಯಾರಾಮೀಟ್ರ್ ಇದೇನು ರೀ, ಸೊ ಇಲ್ಲಿ ನಲ್ ಅರೇ, ಇದೇನು ಪಾಸ್ ಮಾಡ್ಬೇಕು, ನಲ್ ಅರೇ. ಸೊ ಈಗೇನದ, ವಿವೇಕ್ ಎಲ್ಲ ಕೆಲಸ ಮಾಡೋಕೆ ರೆಡಿ ಅದ. ಸೊ ಡೇಟಾ ಎಲ್ಲೈತಿ, ಡೇಟಾದೊಳಗೈತಿ. ಇನ್ನು ತಂದು ನಾ ಎಲ್ಲಿ ಹಾಕ್ಬೇಕು ರೀ, ಈಗ ಒಂದು ಬಟನ್ ಹಾಕೋಣ. ಫಸ್ಟ್ ಇನ್ನೊಂದು ಬಟನ್ ಹಾಕೋಣ. ಆ ಬಟನ್ದೊಳಗೆ ಯಾರನ್ನು ಕಾಲ್ ಮಾಡಬೇಕು, ವಿವೇಕನ್ನು ಕಾಲ್ ಮಾಡಿ ಅವ ತಂದಿದ್ದ ಡೇಟಾನ ನಾನು ಎಲ್ಲಿ ತೋರಿಸ್ಬೇಕು, ಟೇಬಲ್ನಾಗ ತೋರಿಸೋಣ. ಸೊ ಇಲ್ಲಿ ನಾನು ಏನಂತೀನಿ, ಇನ್ನೊಂದು ಬಟನ್ ಹಾಕೋಣ. ಈ ಬಟನ್ ಕೆಳಗೆ ಇನ್ನೊಂದು ಬಟನ್ ಬರಲಪ್ಪ, ಮುಂದೆ ಬೇಡ, ಕೆಳಗೆ ಬರಲಿ. ಆದರೆ ಸೊ ಇಲ್ಲಿ ಏನಾಗ್ಬೇಕು, ಶೋ ಸ್ಟೂಡೆಂಟ್ ಅಂತ ಆಗ್ಬೇಕು. ಈ ಬಟನ್ ಹೆಸರು ಏನಿಟ್ಟೆ, ಇವೆಲ್ಲ ಅಬ್ಸರ್ವ್ಮೆಂಟ್ ಶೋ ಸ್ಟೂಡೆಂಟ್ಸ್, ಯಾಕಂದ್ರೆ ಭಾಳ ಮಂದಿ ಇರ್ತಾರೆ. ಇಲ್ಲಿ ಪ್ರದೀಪನ ಕರಿಬಿದ್ಲಿ ಯಾರನ್ನು ಕರಿಬೇಕು, ಇದನ್ನು ನೀವು ವಿಚಾರ ಮಾಡ್ಬೇಕು. ವಿವೇಕ ತಂದು ಕೊಡವ, ವಿವೇಕ್ ಯಾರಿಗೆ ರಿಕ್ವೆಸ್ಟ್ ಕಳಿಸ್ತಾನೆ, ವಿಶಾಲ್ ಅಂತರೂ ಗೆಟ್ ಸ್ಟೂಡೆಂಟ್. ಇಲ್ಲಿ ಏನು ಬಂದೈತಿ, ಜೇಸನ್ ಫಾರ್ಮೆಟ್. ಇದನ್ನು ತಂದು ಅನಿಲ್ ಕೈಗೆ ಜಾವಾ ಸ್ಕ್ರಿಪ್ಟ್. ಇದನ್ನು ತಂದು ಯಾರಿಗೆ ಸೆಟ್ ಮಾಡಿರಿ, ಸೆಟ್ ಸ್ಟೂಡೆಂಟಿಗೆ ಸೆಟ್ ಮಾಡಿರಿ, ಸೆಟ್ ಡೇಟಾಕ್ಕೆ. ನೋಡಿರಿ, ಇವೆಲ್ಲ ಭಾಳ ಅಬ್ಸರ್ವೇಷನ್ ಇದ್ದಿರ್ಬೇಕು. ಸೊ ಅಂದ್ರೆ ನಿಮಗೆ ಈಸಿ ಅನಿಸ್ತೈತಿ. ಸೊ ಇಲ್ಲಿ ಆನ್ ಕ್ಲಿಕ್ ಯಾರಿಗೆ ಕಾಲ್ ಮಾಡಿದ್ರಿ, ವಿವೇಕನ್ನು ಕಾಲ್ ಮಾಡಿದೆ. ನೆಕ್ಸ್ಟ್ ಆನ್ ಕ್ಲಿಕ್ ಆದಮೇಲೆ ನಾ ಏನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಒಂದು ಟೇಬಲ್ ರೆಡಿ ಸ್ಟಾರ್ಟ್ ಮಾಡಲೇ. ಸೊ ಇಲ್ಲೊಂದು ಬ್ರೇಕ್ ಅಂತ ಹಾಕ್ತೀನಿ ತಡಿ, ಯಾಕಂದರೆ ನೆಕ್ಸ್ಟ್ ಲೈನಿಗೆ ಬರಬೇಕಲ್ಲ ಅದು. ಇಲ್ಲಿಗಪ್ಪ ಅಂತ ಅದ್ರ ಮುಂದೆನೇ ಬಂದುಬಿಡ್ತೈತಿ. ನೆಕ್ಸ್ಟ್ ಐ ವಿಲ್ ಸೇ ಬ್ರೇಕ್. ಒಂದು ಬ್ರೇಕ್ ಹಾಕಿದೆ. ನೋಡಿರಿ, ಇಲ್ಲಿ ಏನು ಮಾಡ್ಬೇಕು, ಒಂದು ಡಿವಿಷನ್ ಒಳಗೆ ಮಾಡಿದ್ರೆ ನಡೀತೈತಿ. ಇಲ್ಲಿಗೆ ಹಂಗೆ ಮಾಡಿರಪ್ಪ, ಭಾಳ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಹಂಗೆ ಮಾಡಿಬಿಡ್ತೇನೆ. ಸೊ ಇಲ್ಲಿ ಟೇಬಲ್ ರೆಡಿ ಮಾಡಿದೆ. ಸೊ ಇಲ್ಲೇನೆ ಬಾರ್ಡ್ರ್ ಅಂತ ಹಾಕಿರಿ, ಬಾರ್ಡ್ರ್ ಬ್ರೇಕ್ ಅಂದ್ರೆ ಬಾರ್ಡ್ರ್ ಅಂತ ಹಾಕಿರಿ. ಸೊ ಇಲ್ಲಿ ಬಾರ್ಡ್ರ್ ಡಬಲ್ ಕೋಟ್ನೊಳಗೆ ಒಂದು 5 ಪಿಕ್ಸಲ್ ಅಂತ ಇಡ್ತೇನೆ. ಇದು ಆಮೇಲೆ ಮಾಡಿದ್ರೆ ನಡೀತೈತೆ, ಬಟ್ ಇಲ್ಲಿ 5 ಪಿಕ್ಸಲ್. ನೋಡಿರಿ, ಟೇಬಲ್ ಒಳಗೆ ಏನು ಬೇಕು ರೀ, ಟೇಬಲ್ ಹೆಡ್ ಬೇಕು. ಸೊ ಇದು ನೋಡಿರಿ, ಟೇಬಲ್ ಒಳಗೆ ಟೇಬಲ್ ಹೆಡ್ ಬೇಕು. ಫಸ್ಟ್ ಟಿ ಹೆಡ್ ಅಂತ ಒಂದದ, ಆದರೆ ಸೊ ಟಿ ಹೆಡ್ ನೋಡಿರಿ, ಎಷ್ಟಕ್ಕೊಂದು ನಾನು ಕಂಟಿನ್ಯೂಸ್ ಮಾಡಾಕತ್ತೀನಿ. ಸೊ ನೀವು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದು ಟೇಬಲ್ ಹೆಡ್ನೊಳಗೆ ಫಸ್ಟ್ಗೆ ಏನಾಗ್ಬೇಕು ರೀ, ಒಂದು ರೋ ಬರ್ಬೇಕು. ಒಂದು ರೋದೊಳಗೆ ಏನಾಗ್ಬೇಕು, 3 ಕಾಲಮ್ ಬರ್ಬೇಕು. ನೋಡಿರಿ, ಒಂದು ರೋ 3 ಕಾಲಮ್. ಒಂದೇದು ಟಿ ಎಚ್ ಅನ್ನೋದೇನು ರೀ, ಒಂದೇ ಟಿ ಎಚ್ ಅದು. ಇದಕ್ಕೆ ಬೇಕಾದ್ರೆ SID ಅಂತ ಕೊಡ್ರಿ. ನೀವು ಬೇರೆದು ಹೆಸರು ಕೊಟ್ಟರು ನಡೀತಿದೆ. ಏನು ಟೇಬಲ್ ಹೆಡ್ ಅದು. ಇನ್ನೊಂದು ಯಾವ್ದು ರೀ, TH ಟೇಬಲ್ ಹೆಡ್. ಆದರೆ ಎಸ್ ನೇಮ್, ಓಕೆ, ವಿಲ್ ಗೋ ಫಾರ್ ಎಸ್ ನೇಮ್. ನೆಕ್ಸ್ಟ್ ಮೂರನೇದು TH ಎಸ್ ಮೊಬೈಲ್. ಇದು ಇರಲಿ. ಈ 3 ರೋ ಎಲ್ಲದು ಟೇಬಲ್ ಹೆಡ್ನೊಳಗೆ ಅದು ಎಲ್ಲ ರೆಡಿ ಆತ್ರಿ. ಇನ್ನು ಟೇಬಲ್ ಬಾಡಿ ರೆಡಿ ಆಗ್ಬೇಕಲ್ಲ. ನೋಡಿರಿ, ಇದು ಮೇನ್ ಐತಿ, ಟೇಬಲ್ ಬಾಡಿ ರೆಡಿ ಆಗೋದು ಮೇನ್ ಐತಿ. ಸೊ ಟೇಬಲ್ ಬಾಡಿ ಟಿ ಬಾಡಿ ಅಂತೇಳಿ ಒಂದು ಐತಿ, ನೀವು ಬರ್ಕೊಂತ ಹೋಗ್ರಿ. ಟಿ ಬಾಡಿ ಒಳಗೆ ನನಗೇನು ಬೇಕು ನೋಡಿರಿ, ಇದು HTML. ನನಗೆ ಈ ಸದ್ದು ಏನು ಬೇಕು, ಈ ಡೇಟಾ ಅನ್ನೋದು ಏನೈತಲ್ಲ ಇದ್ರಾನ ವ್ಯಾಲ್ಯೂ ಬೇಕು. ಎಲ್ರಿ, ಈ ಡೇಟಾ ಇದು ಜಾವಾ ಸ್ಕ್ರಿಪ್ಟ್ನಾಗ ಐತಿ. ಇದರಂತ ವ್ಯಾಲ್ಯೂ ಎದ್ರಾಗ ಪಾಸ್ ಮಾಡ್ಕೋಣ, HTML ಪಾಸ್ ಮಾಡ್ಕೊಲ್ಲ ಟಿ ಬಾಡಿ ಒಳಗೆ. ಅಂದ್ರೆ ನೀವೇನು ಮಾಡಬೇಕು, ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಇಷ್ಟು ಮಾಡಿ ಇಟ್ಕೋರಿ. ಮುಂದೆ ಹೇಳ್ತೇನೆ. ಇದ್ರೊಳಗೆ ನಾ ಏನು ಮಾಡ್ಬೇಕು ರೀ, ಡೇಟಾ. ಈಗ ಬಂತು ನೋಡಿರಿ, ಡೇಟಾ ಡಾಟ್ ಒಂದು ಮ್ಯಾಪ್ ಅಂತ ಫಂಕ್ಷನ್ ಅದ. ಫಾರ್ ಈಚ್ ಅಂದ್ರೆ ಫಾರ್ ಲೂಪ್ ಇದ್ದಂಗಿದೆ. ಇದಕ್ಕೆ ನೀವೇನು ಪಾಸ್ ಮಾಡ್ಬೇಕು ರೀ, ಒಂದು ಐಟಮ್ ಅಂತ ಒಂದು ಏನು ಪಾಸ್ ಮಾಡಿರಿ. ಇದು ಡಬಲ್ ಕೋಟ್ನೊಳಗೆ ಇನ್ನೇನು ಹೇಳ್ತೀನಿ, ಇದೆ ಮ್ಯಾಪ್ ಅನ್ನೋದು ಒಂದು ಫಂಕ್ಷನ್. ನೋಡಿರಿ, ಮ್ಯಾಪ್ ಅನ್ನೋದು ಫಂಕ್ಷನ್ ಕಾಲ್ ಮಾಡಿಬಿಡ್ರಿ. ಫಸ್ಟ್ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಇದು ಹೆಂಗೆ ಬರಿಬೇಕಂತ ಹೇಳಕತ್ತೀನಿ. ಇದ್ರೊಳಗೆ ಏನು ಮಾಡಿರಿ, ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಯೂಸರ್ ಅಂತೇಳಿ ಮಾಡಿರಿ. ಇಲ್ಲಿಕಂದು ಸ್ಟೂಡೆಂಟ್ ಅಂತ ಮಾಡಿರಿ. ಇದು ಬರೆದ ಮೇಲೆ ಒಂದು ಎರೋ ಮಾರ್ಕ್ ಹಾಕಿ ಆಮೇಲೆ ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿರಿ. ನಾ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಇದ್ರೊಳಗೆ ನಾ ಬರೆಯಕತ್ತೀನಿ. ಈಗ ನೋಡಿರಿ, ಇದನ್ನೇನು ಯೂಸರ್ ಅನ್ನೋದು ಒಂದು, ಆಮೇಲೆ ಒಂದು ಅರೋ ಫಂಕ್ಷನ್ ಅರೋ ಮಾರ್ಕ್, ಆಮೇಲೆ ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆದರೆ ಇಲ್ಲೊಂದು ಎಕ್ಸ್ಟ್ರಾ ಆಗಿತ್ತು ಅಂದ್ರೆ ತೆಗೀರಿ, ಅದನ್ನು ನೋಡೋಣಂತ. ಫೈನ್. ಇಲ್ಲಿ ಏನು ಮಾಡ್ಬೇಕು, TR ಆದರೆ ಇದಕ್ಕೆ ಒಂದು ಕೀ ಅಂತ ಇರ್ತೈತಿ. ಈ ಕೀಗೆ ನೀವು ಪ್ರೈಮರಿ ಕೀನ ಪಾಸ್ ಮಾಡ್ಬೇಕು. TR = ಇಲ್ಲಿ ಕೀ ಏನು ಯೂಸರ್ ಅಂದ್ರೆ ಅಲ್ಲಿ ಅವ್ರಿಗೆ ಯೂಸರ್ ಬಂದಿರ್ತೈತಿ. ಇಲ್ಲಿ SID ಅಂತ ಐತಿ ನೋಡಿರಿ. ಏನಂತೈತಿ, SID ಅನ್ನೋದನ್ನ ನಾವೇನು ಮಾಡಿವಿ ನೋಡಿರಿ. ಇದು ಪ್ರೈಮರಿ ಕೀನ ಪಾಸ್ ಮಾಡಬೇಕು. ಅಂದ್ರೆ ಒಂದು ರೋದೊಳಗೆ ಒಂದು ಏನಿರ್ಬೇಕು,
ಸೊ ಕೀ ಇರ್ಬೇಕು. ಸೊ ಈಗೇನು ರೀ ಇದು ಟಿ ಆರ್ ಕ್ಲೋಸ್ ಹೌದ್ರೆ. ಸೊ ಸಮಥಿಂಗ್ ವೆಂಟ್ ರಾಂಗ್, ಸಿಂಟ್ಯಾಕ್ಸ್ ಇರೋದಪ್ಪ. ಯೂಸರ್ ಕೀ ಏನಂತ ಇದು ನೋಡ್ತೇನೆ, ಇನ್ನೊಮ್ಮೆ ಕಂಟ್ರೋಲ್ Z ಹೊಡಿತೀನಿ, ಫಸ್ಟ್ ಇದ್ದಂಗೆ ಮಾಡ್ತೀನಿ. ಇಲ್ಲಿ ತನಕ ಬರೋಬ್ಬರಿ ಐತಿ. ನೆಕ್ಸ್ಟ್ ಯೂಸರ್ ಆದ್ಗಳು ಏನಾಗ್ಬೇಕು ರೀ, ಒಂದು ಇದು ಆಗ್ಬೇಕು ಅಂದರೆ ನೆಕ್ಸ್ಟ್ ಇಲ್ಲಿ ಟಿ ಆರ್. ಓಕೆ, ಟಿ ಆರ್ ಬಂತು. ಓಕೆ, ನೆಕ್ಸ್ಟ್ ಇದೇನಿದೆ ಟಿ ಆರ್ ಆದ್ಗಳೇ ಒಂದು ಟಿ ಆರ್ ಅಂತ ಬರ್ತೀನಿ. ಟಿ ಆರ್ ಎಲ್ಲಿ ಕ್ಲೋಸ್ ಆಗೈತಿ, ಜಸ್ಟ್ ಅ ಮೂಮೆಂಟ್, ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ, ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯಾಪ್ ಅಂತ ನಾನು ಹೇಳಿದ್ರೆ, ಸೊ ಮ್ಯಾಪ್ ಅನ್ನೋ ಒಂದು ಫಂಕ್ಷನ್. ಈ ಮ್ಯಾಪ್ನೊಳಗೆ ಒಂದೇದು ಏನು ಇದು ಏನೇನೋ ಬರ್ತೈತೆ ರೀ. ಸೊ ಇದ್ರೊಳಗೆ ನಾವು ಮ್ಯಾಪ್ನೊಳಗೆ ಒಂದೇದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಮಾಡ್ಕೊಂಡು ಇದ್ರೊಳಗೆ ಯೂಸರ್ ಆದರೆ ಒಂದು ಆತು. ನೆಕ್ಸ್ಟ್ ಇದೇನಿದೆ ನೋಡೋಣ ಸರ, ಒಂದು ಆರೋ ಮಾರ್ಕ್. ನೆಕ್ಸ್ಟ್ ಏನು ರೀ, ಒಂದು ಬ್ರೆಕೆಟ್ ಓಪನ್ ಮತ್ತು ಬ್ರೆಕೆಟ್ ಕ್ಲೋಸ್ ಹಾಕಿನಿ. ಸೊ ಇಲ್ಲಿ ನಾನು ಫಸ್ಟ್ ಏನು ಮಾಡ್ತೀನಿ, ಟಿ ಆರ್ ಅಂತ ಮಾಡ್ತೀನಿ, ಟೇಬಲ್ ರೋ. ಎವ್ರಿ ರೋಕ್ಕೆ ಇದು ಹೊಡ್ಕೊತ ಹೋಗ್ಬೇಕು, ಅಂದರೆ ರಿಸಲ್ಟ್ ಏನಾಕೋತ ಹೋಗ್ಬೇಕು, ಹೊಳ್ಳೆ ಎಕ್ಸಿಕ್ಯೂಟ್ ಹಾಕೋತ ಹೋಗ್ಬೇಕು. ಯೂಸರ್ ಹೋದರೆ ಡಾಟ್ SID ಐತೇನ್ರಿ, ಅದು SID ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು ರೀ. ಈ ಟಿ ಆರ್ದೊಳಗೆ ನೋಡಿರಿ, ಈಗ ಕರೆಕ್ಟ್ ಆಯ್ತು. ಇದು ಈ ಟಿ ಆರ್ ಓಪನಿಂಗ್ ಟ್ಯಾಗ್, ಇಲ್ಲಿ ಟಿ ಆರ್ ಇದು ಕ್ಲೋಸಿಂಗ್ ಟ್ಯಾಗ್. ಎವ್ರಿಗೆ ಅಂದ್ರೆ ಒಂದೊಂದು ರೋ ಕ್ರಿಯೇಟ್ ಆಗ್ಬೇಕಲ್ಲ, ಹಿಂಗಿದೆ. ಈಗ ಏನು ಮಾಡ್ಬೇಕು ರೀ, ಇದ್ರೊಳಗೆ ಟಿ ಡಿ ಅಂದ್ರೆ ಕಾಲಮ್. ಆದರೆ ಇದಕ್ಕೆ ಫಸ್ಟ್ನೇ ಕಾಲಮ್ ಏನು ಬೇಕು ರೀ, ಒಂದು ಇಲ್ಲಿ ಏನು ಬೇಕು, ಯೂಸರ್ ಡಾಟ್ ಒಂದನೇ ಕಾಲಮ್ ಏನೈತೆ ರೀ, SID ಐತಿಲ್ಲ, SIDನ ಅಂತ ಬರೀ. ಅಲ್ಲಿ ಇಲ್ಲಿಕಪ್ಪ ಅಂತಂದ್ರೆ ನೀವು ಡಾಟಾಬೇಸ್ನಾಗ ಚೆಕ್ ಮಾಡ್ಬೇಕು. ಎರಡನೇದು ಏನೈತೆ ರೀ, ಇದನ್ನು ನೀವು ಕಾಪಿ ಪೇಸ್ಟ್ ಮಾಡಿ ಒಳಗಿಂದ ಚೇಂಜ್ ಮಾಡಿದ್ರೆ ನಡೀತೈತಿ. ಎರಡನೇ ಟಿ ಡಿ ಅಂದರೆ ಎರಡನೇ ಕಾಲಮ್ಮ. ಸೊ ಇದು ಏನೈತಿ ನೋಡಿರಿ, ಇಲ್ಲಿ SID ಐತಲ್ಲ, ಎರಡನೇ ಕಾಲಮ್ ಏನೈತಿ ನೋಡಿರಿ, ಟೇಬಲ್ಗೆ ಬರ್ರಿ, ನೇಮ್ ಅಂತ ಐತಿ. ಸೊ ಇದನ್ನು ನೇಮ್ ಅಂತ ಮಾಡ್ತೀನಿ, ಎರಡನೇ ಕಾಲಮ್. ಮೂರನೇ ಕಾಲಮ್ ಏನಪ್ಪ ಅಂತಂದರೆ ಇದನ್ನು ಟಿ ಡಿ ನೀವು ಬರೆಯೋಕೆ ಕಲೀರಿ ಇದನ್ನು. ಸೊ ಟಿ ಡಿ ಅಂದರೆ ಟೇಬಲ್ ಕಾಲಮ್, ಟೇಬಲ್ ಸೆಲ್ ಅಂತಾರೆ ಟಿ ಡಿ ಹೌದ್ರೆ. ಸೊ ಇಲ್ಲಿ ಯೂಸರ್ ಡಾಟ್ ಹೌದ್ರೆ, ಯೂಸರ್ ಡಾಟ್ ಮೊಬೈಲ್ ಎಲ್ಲೈತ್ರಿ, ಇಲ್ಲಿ ಮೊಬೈಲ್. ಸೊ ಇದು ಕಾಲಮ್ ನೇಮ್ ಹೆಂಗೈತಲ್ಲ ಹಂಗೆ ಕೊಟ್ಕೊಂತ ಬರ್ರಿ. ಸೊ ಇಷ್ಟು ನೋಡಿರಿ, ಇದು ಮ್ಯಾಪ್ ಫಂಕ್ಷನ್. ಇದನ್ನು ನೀವು ಒಂದಿಷ್ಟು ಅಬ್ಸರ್ವ್ ಮಾಡಿರಿ, ಮಳ್ಳೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಇದ್ರಾಗ ಮ್ಯಾಪ್ ಫಂಕ್ಷನ್ದೊಳಗೆ ಒಂದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಯೂಸರ್ ಒಂದು ಎರೋ ಮಾರ್ಕ, ಮತ್ತು ಆಮೇಲೆ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಈ ಬ್ರೆಕೆಟ್ನೊಳಗೆ ನೀವೇನು ಬರೀಬೇಕು ರೀ, ಕೋಡ್ ಬರೀಬೇಕು. ಸೊ ಈ ಟಿ ಆರ್ ಇಲ್ಲಿ ಓಪನ್ ಆಗುತ್ತೆ, ಟಿ ಆರ್ ಇಲ್ಲಿ ಕ್ಲೋಸ್ ಆಗುತ್ತೆ. ಈ ಟಿ ಆರ್ದೊಳಗೆ ಬಿಫೋರ್ ಕ್ಲೋಸಿಂಗ್ ಯು ಕ್ಯಾನ್ ಪಾಸ್ ದ ಕಾಲಮ್ ID. ಸೊ ಕಂಟ್ರೋಲ್ S ಇದು ಹೆಂಗೆ ಬರ್ತೈತೆ ಅಂತ ನೋಡ್ಬೇಕು. ಸೊ ನೆಕ್ಸ್ಟ್ ಓಕೆ, ಇಲ್ಲಿ ಆಲ್ರೆಡಿ ಬಂದುಬಿಟ್ಟೈತಿ, ವೆರಿ ಗುಡ್, ಇಟ್ಸ್ ಶೋಯಿಂಗ್ ಗುಡ್ ಹೌದ್ರೆ. ಸೊ ನನಗೆ ಇನ್ನೊಬ್ಬರು ಬೇಕು, ಫಾರ್ ಎಕ್ಸಾಂಪಲ್ ಇಲ್ಲಿ ರಾಹುಲ್ ಅಂತ ಮಾಡ್ತೀನಿ. ಓಕೆ, ಮೊಬೈಲ್ ನಂಬರ್ ಇದನ್ನು ಹೊಡಿತೀನಿ. ಫಸ್ಟ್ ಕ್ರಿಯೇಟ್ ಎ ಸ್ಟೂಡೆಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲ್ಲಿ, ಶೋ ಸ್ಟೂಡೆಂಟ್ ಇಟ್ ಶೋಯಿಂಗ್ ದ ರಾಹುಲ್. ನೋಡಿರಿ, ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿದ್ವಿ. ದಿಸ್ ಈಸ್ ಶೋಯಿಂಗ್ ಎ ವೆರಿ ಗುಡ್. ಸೊ ಇಟ್ ಟೇಕ್ಸ್ ಅ ಟೈಮ್. ಒಂದೇ ಸರಕ್ಕೆ ನಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಒಂದು 2-3 ಸಲ ಮಾಡ್ಬೇಕು. ನಿಮಗೇನೋ ಗೊತ್ತಾಗ್ಲಿಕ್ಕಂದ್ರೆ ಕಮೆಂಟ್ ಹಾಕಿರಿ, ಲೈಕ್ ಅಂತೂ ಮಾಡಿರಿ. ಭಾಳ ಮಂದಿ ನಾವು ಇದನ್ನು ಮಾಡ್ಬೇಕಂದ್ರೆ ವಿ ಆರ್ ಪುಟಿಂಗ್ ದ ಲಾಟ್ ಆಫ್ ಎಫರ್ಟ್. ಐ ಹೋಪ್ ಇದನ್ನು ನೋಡಿದ್ದಕ್ಕೆ ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಇನ್ನೂ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಓನ್ಲಿ ರಿಯಾಕ್ಟ್ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಬೇಕಾಗೈತಿ, ಮಾಡ್ತೀನಿ. ಟಿಲ್ ದ್ಯಾನ್ ಟೇಕ್ ಕೇರ್. ಮತ್ತು ಏನಿದ್ರು ನಾವು ಮತ್ತೆ ನೆಕ್ಸ್ಟ್ ವೀಡಿಯೋದೊಳಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.